मयो भवे च नमः शङ्कराय च मयस्कराय च नमः शिवाय च शिवतराय च। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ರುದ್ರಭಾಷ್ಯ ಪ್ರವಚನದ ಮುಂದುವರೆದ ಭಾಗ ಚಮಕ ಭಾಷ್ಯದಲ್ಲಿ 4ನೇ ಅನುವಾಕಿನ ಒಂದು ಅರ್ಧ ಭಾಗದಷ್ಟನ್ನು ನಾವು ಹಿಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಂಡಿದ್ವಿ. ಈಗ 4ನೇ ಅನುವಾಕಿನ ಇನ್ನು ಉಳಿದ ಅರ್ಧ ಭಾಗವನ್ನು ನಾವಿವಾಗ ಈ ದಿನ ಅಧ್ಯಯನ ಮಾಡ್ಕೋಬೇಕಾಗಿದೆ. 28 ಪೇಜ್ ನಂಬರ್ 28, 4ನೇ ಅನುವಾಕು. ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಅಶ್ವಥ್ ರೆಡ್ಡಿ ಅವರೇ ಮತ್ತೋಗಿರ್ಬೋದು ನೋಡಿ ಯಾರಾದರೂ ಎಲ್ಲ ಫೋನ್ ಎಲ್ಲ ಜೋರಾಗಿ ಹೇಳೋಣ. ಊರ್ಚ ಮೇ ಸೂನೃತಾಚ ಮೇ ಪಯಶ್ಚ ಮೇ ರಸಶ್ಚ ಮೇ ಘೃತಂಚ ಮೇ ಮಧುಚ ಮೇ ಸಗ್ಧಿಶ್ಚ ಮೇ ಸಪೀತಿಶ್ಚ ಮೇ ಕೃಷಿಶ್ಚ ಮೇ ವೃಷ್ಟಿಶ್ಚ ಮೇ ಚೈತ್ರಂಚ ಮ ಔದ್ಭಿದ್ಯಂಚ ಮೇ ರಯಿಶ್ಚ ಮೇ ರಾಯಶ್ಚ ಮೇ ಪುಷ್ಟಂಚ ಮೇ ಪುಷ್ಟಿಶ್ಚ ಮೇ ವಿಭುಚ ಮೇ ಪ್ರಭುಚ ಮೇ ಬಹುಚ ಮೇ ಭೂಯಶ್ಚ ಮೇ ಪೂರ್ಣಂಚ ಮೇ ಪೂರ್ಣತರಂಚ ಮೇ ಅಕ್ಷಿತಿಶ್ಚ ಮೇ ಭೂಯವಾಶ್ಚ ಮೇ ಅನ್ನಂಚ ಮೇ ಅಕ್ಷುಶ್ಚ ಮೇ ವ್ರೀಹಯಶ್ಚ ಮೇ ಯವಾಶ್ಚ ಮೇ ಮಾಷಾಶ್ಚ ಮೇ ತಿರಾಶ್ಚ ಮೇ ಮುದ್ಗಾಶ್ಚ ಮೇ ಖಲ್ವಾಶ್ಚ ಮೇ ಗೋಧೂಮಾಶ್ಚ ಮೇ ಮಸುರಾಶ್ಚ ಮೇ ಪ್ರಿಯಂಗವಶ್ಚ ಮೇ ಅಣವಶ್ಚ ಮೇ ಶ್ಯಾಮಾಕಾಶ್ಚ ಮೇ ನೀವಾರಾಶ್ಚ ಮೇ
ಇದು 4ನೇ ಅನುವಾಕು. ನೋಡಿ ಆ ವೈಬ್ರೇಷನ್ನೇ ಹೇಗೆ ಬರುತ್ತೆ ಅಂತ ಅದ್ಭುತ ಅನಿಸುತ್ತೆ. ಜೋರಾಗಿ ಹೇಳಿದಾಗ ವೇದ ಮಂತ್ರಗಳು ಆ ವೈಬ್ರೇಷನ್ನೇ ಅದ್ಭುತ ಅನಿಸುತ್ತೆ. ಈಗ 4ನೇ ಅನುವಾಕಿನ ಇನ್ನು ಉಳಿದ ಅರ್ಧ ಭಾಗನ ಅಧ್ಯಯನ ಮಾಡ್ಕೊಳ್ಳೋಣ. ಕೂಯವಗಳು ಅನ್ನವು, ಹಸಿವು, ವ್ರೀಹಿ, ಯವ, ಮಾಷ, ತಿಲ, ಮುದ್ಗ, ಕಲ್ವ, ಗೋಧೂಮ, ಮಸೂರ, ಪ್ರಿಯಂಗು, ಅಣು, ಶಾಮಾಕ, ನೀವಾರಗಳು ನನಗೆ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ, ಭಗವಂತನ ಸೇವೆಗಾಗಿ ಲಭಿಸಲಿ ಅಂತೇಳ್ಬಿಟ್ಟು ದೇವತೆಗಳನ್ನು ಇಲ್ಲಿ ಬೇಡ್ಕೊತಾ ಇದ್ದಾರೆ. ಇದೆಲ್ಲ ಕೂಡ 4ನೇ ಅನುವಾಕೆಲ್ಲ ಕೂಡ ಅನ್ನದ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ಅನ್ನದ ಬಗ್ಗೆ ಹೇಳ್ತಾ ಇರೋದ್ರಿಂದ, ಅನ್ನ ಅಂದರೆ ಆಹಾರದ ಬಗ್ಗೆ ಹೇಳ್ತಾ ಇರೋದ್ರಿಂದ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಅಂದರೆ ಈ ಆಹಾರ ಪದಾರ್ಥಗಳೆಲ್ಲ ನಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಅಂತ. ಈಗಿನ ಕಾಲದಲ್ಲಿ ಊಟ ಮಾಡೋದು ಅಂದರೆ ಹಿಂದಿನ ಕಾಲಕ್ಕೆ ಯಜ್ಞ ಆಗಿತ್ತು. ಅಂದರೆ ನಾನು ಇದುವರೆಗೆ ಸಾಕಷ್ಟು ಸಲ ಹೇಳಿದ್ದೀನಿ, ಹೋಮ ಯಜ್ಞ ಅಂತ ಹೇಳ್ಬಿಟ್ಟು ಅಂತ. ನಮ್ಗೇನಾಗ್ಬಿಟ್ಟಿರುತ್ತೆ ಅಂತಂದರೆ ಇವಾಗ ಊಟ ಮಾಡೋದು ಅಂತಂದರೆ ಅದೊಂಥರ ಔತಣ ಕೂಟ, ಏನೋ ಒಂದು ಸಂತೋಷ ಕೂಟ ಇದ್ದಂಗೆ. ಒಬ್ರನ್ನೊಬ್ರು ಮಾತಾಡಿಕೊಂಡು ಪರಾಮರ್ಶಿಸ್ಕೊಂಡು ರಾಜಕೀಯ ಮಾತಾಡಿಕೊಂಡು ನೀವು ಹೆಂಗೆ ನಾವು ಹೆಂಗೆ ಅಂತ ಐಟಮ್ಸು ಟೇಸ್ಟು ಎಲ್ಲ ಮಾತಾಡಿಕೊಂಡು ಊಟ ಮಾಡ್ತಾ ಇರ್ತೀವಿ. ಇದೊಂಥರ ಲೋಕಾರೂಢಿ ಆಗ್ಬಿಟ್ಟಿದೆ ನಮಗೆ. ಹಾಗೇನು ಮಾತಾಡದೇ ಇದ್ರೆ ಬೇರೆಯವ್ರಿಗೆ ಆ ಊಟ ಹಾಕಿದವ್ರಿಗಾಗಲಿ ಬೇರೆಯವ್ರಿಗಾಗಲಿ ನೋವಾಗುವಂಥ ಚಾನ್ಸಸ್ ಇರುತ್ತೆ. ಏನಪ್ಪ ಇವರು ಸುಮ್ಮನೆ ಮೌನವಾಗಿ ತಲೆ ಬಗ್ಗಿಸ್ಕೊಂಡು ತಿಂತಾ ಇದ್ದಾರೆ ಅಂತ. ಒಂದು ಸೌಜನ್ಯಕ್ಕಾದ್ರೂ ನಾವೇನು ಮಾಡಬೇಕಾಗತ್ತೆ, ಹಾಯ್ ಬಾಯ್ ಅಂತನ್ನ ಮಾತಾಡಬೇಕಾಗತ್ತೆ. ಆದರೆ ಅದು ಕೂಡ ಮಾತಾಡಬಾರ್ದು ಅಂತ ಇಲ್ಲಿ ಶಾಸ್ತ್ರ ಹೇಳುತ್ತೆ. ಈಗಿನ ಕಾಲಕ್ಕೆ ಭೋಜನ ಕೂಟವೆಂದರೆ ಹರಟೆ ಹೊಡೆಯುವುದೇ ಪ್ರಧಾನವಾಗಿರುತ್ತದೆ. ಹೀಗೆಲ್ಲ ಅನ್ನವನ್ನು ತಿರಸ್ಕಾರ ಮಾಡುವುದು ಸರಿಯಲ್ಲ ಅಂತ ಇಲ್ಲಿ ವೇದ ಮಂತ್ರ ಹೇಳ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಏನು ನೆನೆಸ್ಕೊತಾ ಇದ್ದಾರೆ ಅಂದರೆ ಕೂಯ ಅಂತಕ್ಕಂಥದ್ದನ್ನು ನೆನೆಸ್ಕೊತಾ ಇದ್ದಾರೆ. ಕೂಯ ಅಂದರೆ ಏನು ಅಂದರೆ ನಮಗೆ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ತೋಕೆ ಧಾನ್ಯಗಳು ಅಂತ ನಾವೆಲ್ಲ ಕೇಳಿರ್ತೀವಿ. ತೋಕೆ ಧಾನ್ಯಗಳು, ಈ ತೋಕೆ ಗೋಧಿ, ತೋಕೆ ಭತ್ತ, ಈ ಥರದ್ದೆಲ್ಲ ಕರೀತಾರೆ. ನಾವು ಹಿಂದಿನ ಕಾಲದಲ್ಲೆಲ್ಲ ಕೇಳಿದ್ವಿ. ಇವಾಗ ನಾವು ಸಜ್ಜೆಯನ್ನು ನೋಡಿದ್ರೆ ಆ ಸಜ್ಜೆದು ಒಂದು ತೆನೆಯನ್ನು ನಾವು ಈಗ ನೋಡಿದ್ರೆ ಆ ಸಜ್ಜೆ ತೆನೆಯಿಂದ ಒಂದು ಕೂದಲು ಥರದ ಒಂದು ವಸ್ತು ಆಚೆ ಕಡೆಗೆ ಹೀಗೆ ಬಂದಿರುತ್ತೆ. ಅದನ್ನು ಕೂಯ ಅಂತ ಕರೀತಾರೆ. ಆ ಥರದ ಧಾನ್ಯಗಳು ಯಾವ್ಯಾವ್ದು ಇದೆಯೋ ಅದನ್ನೆಲ್ಲ ಕೂಯ ಅಂತಾರೆ. ಆಮೇಲೆ ಜೋಳ ಕೂಡ ಆಗ್ಬೋದು. ಯಾಕೆಂದರೆ ಜೋಳದಲ್ಲೂ ಕೂಡ ಕೂದಲು ಥರದ ಒಂದು ಪದಾರ್ಥ ಅಂತಕ್ಕಂಥದ್ದು ಎಕ್ಸ್ಟೆನ್ಷನ್ ಬಂದಿರುತ್ತೆ ಅದಕ್ಕೆ. ತೋಕೆ ಗೋಧಿ, ತೋಕೆ ಭತ್ತ, ಈ ಥರ ಸಜ್ಜೆ ಇದನ್ನೆಲ್ಲ ಕೂಡ ಕೂಯ ಅಂತ ಕರೀತಾರೆ. ಹೇ ದೇವತೆಗಳೇ, ಈ ಥರದ ಈ ಕೂದಲು ಥರ ಬೆಳೆದಿರ್ತಕ್ಕಂಥ ಒಂದು ಧಾನ್ಯದ ಮೊಳೆಗಳಿರುತ್ತಲ್ಲ, ಅಂತಹ ಧಾನ್ಯಗಳನ್ನು ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ನಮಗೆ ನೀಡ್ರಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ವ್ರೀಹಿ ಅಂದರೆ ಭತ್ತ, ನಮಗೆಲ್ಲ ಗೊತ್ತು, ಒಡ್ಲು ಅಂತ ಕರೀತಾರೆ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಭತ್ತ. ಆ ಭತ್ತವನ್ನು ನಮಗೆ ಸಮರ್ಪಣೆಗಾಗಿ ಭಗವತ್ ಸೇವೆಗಾಗಿ ನಮಗೆ ನೀಡ್ರಿ. ನಾನು ಸ್ವಾರ್ಥಕ್ಕಾಗಿ ಕೇಳ್ತಾ ಇಲ್ಲ, ನನ್ನ ಹೊಟ್ಟೆ ತುಂಬಿಸ್ಕೊಳೋದಕ್ಕೋಸ್ಕರ ಕೇಳ್ತಾ ಇಲ್ಲ, ಅದನ್ನು ನೀವು ಭಗವತ್ ಸೇವೆಗಾಗಿ ಕೊಡ್ರಿ ಅಂತ. ಹಿಂದಿನ ಕಾಲದಲ್ಲೆಲ್ಲ ಏನಿರೋದು ಅಂದರೆ ಈ ಗೋಮಾಳಗಳು, ಈ ದೇವಮಾನ್ಯಗಳು ಅಂತೆಲ್ಲ ಇರೋದು. ಅದರಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ತಗೊಂಡು ಬಂದು ದೇವಸ್ಥಾನಕ್ಕೆ ಅರ್ಪಿಸೋರು. ದೇವಸ್ಥಾನದಲ್ಲಿ ಅರ್ಚಕರು ಏನು ಮಾಡೋರು, ಅದನ್ನು ಬಳಸಿ ದಿನನಿತ್ಯ ಭಗವಂತನ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ವಿನಿಯೋಗ ಮಾಡಿ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು, ದೇವತಾ ದರ್ಶನಗಳಿಗೆ ಅಂತ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಿತ್ಯಾನ್ನದಾನ ಇಂಥವುಗಳಿಗೆಲ್ಲ ಬಳಸ್ತಾ ಇರೋರು ದೇವಮಾನ್ಯಗಳು ಅಂತ ಹೇಳ್ಬಿಟ್ಟು. ಗೋಮಾಳ ಕೂಡ ಆಗ್ಬೋದು. ಗೋಮಾಳಗಳು ಅಂತ ಅವಾಗ ಗೋವುಗಳು ಮೇಯೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿರೋರು. ಅದನ್ನೆಲ್ಲ ದೇವತಾ ಕಾರ್ಯಗಳಿಗೆ ಅಂತ ಹೇಳ್ಬಿಟ್ಟು. ಹಿಂದಿನ ಕಾಲದಲ್ಲಿ ಯಾರಾದರೂ ಭತ್ತ, ಈ ಧಾನ್ಯಗಳು ಅದನ್ನೆಲ್ಲ ಬೆಳೆದ್ರೆ ಅದನ್ನು ಇವತ್ತಿಗೂ ನಮಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ 4 ಏನಂತಾರೆ ಬಳ್ಳ ಅಂತ ಕರೀತಾರೆ. 4 ಬಳ್ಳನ್ನು ಮೊದಲನೇದಾಗಿ ಅಳಿಯೋರು. ಲಾಭ 1, 2, 3, 4 ಅಂತ ಅಳೆದು ಬಿಟ್ಟು ಅದನ್ನು ದೇವಮಾನ್ಯ ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡೋರು. ಅದನ್ನು ತೊಗೊಂಬಂದು ದೇವಸ್ಥಾನಕ್ಕೆ ಕೊಡೋರು. ಆ ಥರದ ಪದ್ಧತಿಗಳೆಲ್ಲ ಇತ್ತು. ಇವಾಗೆಲ್ಲ ಅವೆಲ್ಲ ಹೊರಟೆ ಹೋಗಿದೆ. ಧಾನ್ಯ ಬೆಳೆಯೋರು ಇಲ್ಲ, ಅದನ್ನು ಕೊಡೋರು ಇಲ್ಲ. ಆಲೆ ಮನೆಯಲ್ಲಿ ಬೆಲ್ಲ ಮಾಡಿದ್ರೆ ಪ್ರತಿ ಕೊಪ್ಪರಿಗೆ ಬೆಲ್ಲ ಇಳಿಸಿದಾಗ ಏನು ಮಾಡೋರು ಅಂತಂದರೆ 2 ಉಂಡೆಯನ್ನು ತೆಗೆದು ದೇವ್ರ ಪಟ ಇಟ್ಟಿರೋದು, ಆ ದೇವ್ರ ಪಟದ ಮುಂದೆ ಇಡೋರು. ಆ ದೇವ್ರ ಪಟ್ಟದ ಮುಂದೆ ಇಟ್ಟಿರ್ತಕ್ಕಂಥ ಬೆಲ್ಲದ ಉಂಡೆಗಳನ್ನೆಲ್ಲ ಶೇಖರಣೆ ಮಾಡಿ ಅದು ತಗೊಂಬಂದು ದೇವತಾ ಮಾನ್ಯ ಅಂತ ಹೇಳ್ಬಿಟ್ಟು ಕೊಡೋರು. ಅಂದರೆ ಅದೇನು ಅಂದರೆ ಯಜ್ಞಶೇಷ ಅಂತ. ಏನು ನಾವು ದೇವರಿಗೆ ಸಮರ್ಪಣೆ ಮಾಡಿ ಮೊದಲನೇದಾಗಿ ಬಳಸ್ತೀವಿ ಅದೆಲ್ಲ ಕೂಡ ಯಜ್ಞಶೇಷ ಅಂತ. ಮನೆಗೆ ಹೊಸದಾಗಿ ಯಾರಾದರೂ ದವಸ ಧಾನ್ಯ ಯಾರಾದರೂ ತಂದು ಕೊಟ್ಟರೆ ಅದನ್ನು ಕೂಡ ಹಾಗೆ ಮಾಡೋರು. ದೇವರಿಗೆ ನೈವೇದ್ಯ ಮಾಡಿ ಅದೆಲ್ಲ ಯಜ್ಞಶೇಷ ಅಂತ ಹೇಳ್ಬಿಟ್ಟು. ಅಂದರೆ ಏನು ಭಗವಂತನಿಗೆ ಸಮರ್ಪಣೆ ಮಾಡಿ ಬಳಸ್ತೀವಿ ಅದು ಯಜ್ಞಶೇಷ. ಹಾಗಾದ್ರೆ ದೇವತೆಗಳಿಗೆ ನೈವೇದ್ಯ ಮಾಡಿದ್ರೆ ಮಾತ್ರನೇ ಯಜ್ಞಶೇಷನ ಅಂತಂದರೆ ನೀವು ಹಂಗೆ ತಿಳ್ಕೊಬೇಡಿ. ಮನೆಗೆ ಯಾರೋ ಬರ್ತಾರೆ, ಅತಿಥಿಗಳು ಬರ್ತಾರೆ, ಅವ್ರಿಗೆ ನೀವು ಮಾಡಿರ್ತಕ್ಕಂಥ ಅಡುಗೆ ಬಡಿಸಿದ್ರೆ ಉಳಿದ ಅಡುಗೆ ಎಲ್ಲ ಯಜ್ಞಶೇಷ ಆಗುತ್ತೆ.
ಮನೆಗೆ ಸಂಬಳ ತರ್ತೀರ, ಸಂಬಳ ತಂದ ತಕ್ಷಣ ಒಂದು 10 ರೂಪಾಯಿ ದೇವತೆಗಳಿಗಾಗಲಿ ಅಥವಾ ಯಾವುದಾದ್ರೂ ಬಡಬಗ್ಗರಿಗೆ ಅಥವಾ ಯಾವುದಾದ್ರೂ ನೀಡಿ ಪರ್ಸನ್ಸ್ಗೆ ಅದನ್ನು ಕೊಟ್ಟರೆ ಈ ಉಳಿದ ದುಡ್ಡೆಲ್ಲ ಏನಾಗುತ್ತೆ? ಯಜ್ಞಶೇಷ ಆಗುತ್ತೆ. ನಾವು ಮೊದಲನೇದಾಗಿ ಏನು ಕಲಿಬೇಕು ಅಂತಂದರೆ ಪ್ರತಿಯೊಂದು ವಸ್ತುವನ್ನು ಯಜ್ಞಶೇಷ ಮಾಡಿ ಸ್ವೀಕಾರ ಮಾಡೋದನ್ನು ಕಲಿಬೇಕು. ಹಿಂದಿನ ಕಾಲದಲ್ಲಿ ಏನನ್ನ ವಿಶೇಷವಾಗಿ ಏನನ್ನ ತಂದರೆ ಮನೆಗೆ ಅದನ್ನು ಫಸ್ಟು ದೇವತೆಗಳ ಮುಂದೆ ಇಡೋರು ಅಥವಾ ಬಂದಿರತಕ್ಕಂಥ ಅವ್ರಿಗೆ ಕೊಟ್ಟು ಉಳಿದದನ್ನು ಸ್ವೀಕರಿಸ್ತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದು ಇತ್ತು. ಈಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ. ಹಾಗಾಗಿ ಇಲ್ಲೇನು ಕೇಳ್ತಿದ್ರೆ ಎಲ್ಲ ದವಸ ಧಾನ್ಯಗಳು, ಭತ್ತ, ಗೋಧಿ ಇವೆಲ್ಲ ಕೂಡ ನಮಗೆ ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಕೊಡ್ರಿ, ನನ್ನ ಸ್ವಾರ್ಥಕ್ಕಾಗಿ ಕೇಳ್ತಾ ಇಲ್ಲ, ಅದನ್ನು ಕೊಟ್ಟರೆ ನಾನು ನಿಮಗೆ ಮತ್ತೆ ಬಳಸ್ತೀವಿ ಅಂತೇಳ್ಬಿಟ್ಟು ಭಗವಂತ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದೇವತೆಗಳು ನಿಮ್ಮನ್ನು ಭಾವಿಸ್ತಾರೆ ಅಂತಂದ್ರೆ ನಿಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಅಂತ. ನೀವು ದೇವತೆಗಳನ್ನು ಪ್ರೀತಿಯಿಂದ ಕಾಣ್ರಿ. ಇದು ಹೆಂಗೆ ಅಂದರೆ ಟ್ಯಾಕ್ಸ್ ಕಟ್ದಂಗೆ. ಇವಾಗ ನಾವು ಸಂಬಳ ತೊಗೊತೀವಿ, ವರ್ಷಕ್ಕೊಂದ್ಸಲ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ? ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ಕಟ್ಟದಿರ ನಾವೇನ ಬಂದಿದ್ದೆಲ್ಲ ಬಳಸ್ಕೊಂಡ್ಬಿಟ್ರೆ ಅದು ಬ್ಲ್ಯಾಕ್ ಮನಿ ಆಗುತ್ತೆ. ಅವಾಗೇನಾಗುತ್ತೆ? ಗೌರ್ಮೆಂಟ್ ಅವ್ರು ಬಂದು ನಮಗೆ ಟ್ಯಾಕ್ಸ್ ಇದು ಫೈನ್ ಅಂತಕ್ಕಂಥದ್ದನ್ನು ಹಾಕ್ತಾರೆ. ಅದೇ ಥರನೇ ನಮಗೆ ಏನು ಸಮರ್ಪಣೆ ದೇವತೆಗಳಿಂದ ಏನು ಬರುತ್ತೆ ನಮಗೆ ಅದನ್ನು ದೇವತೆಗಳಿಗೆ ಕೊಟ್ಟು ತಿಂತಕ್ಕಂಥ ಒಂದು ಬುದ್ಧಿಯನ್ನು ನಾವು ಇಟ್ಕೋಬೇಕು. ಆ ಕೊಟ್ಟು ತಿಂತಕ್ಕಂಥ ಬುದ್ಧಿ ಇಲ್ಲ ಅಂತಂದರೆ ಭಗವಂತ ಏನು ಬೈತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಅಂದರೆ ಕಳ್ಳ ಅಂತ ಬೈತಾನೆ. ಅಂತ ಅವರು ಕಳ್ಳರಿಗೆ ಸಮಾನ. ಕದ್ದು ತಿಂತಾ ಇರ್ತಕ್ಕಂಥವ್ರು, ಯಜ್ಞಶೇಷವನ್ನು ತಿಂತಕ್ಕಂಥವ್ರು ಅಮೃತವನ್ನು ಊಟ ಮಾಡ್ತಾ ಇದ್ದಾರೆ. ಯಜ್ಞಶೇಷ ಅಲ್ಲದೆ ಇರ್ತಕ್ಕಂಥದ್ದನ್ನು ಯಾರು ತಿಂತಾ ಇದ್ದಾರೋ ಅವರೆಲ್ಲ ಕೂಡ ಪಾಪನ್ನೇ ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ನನ್ನ ಶರೀರ ಬಿಡಬೇಕಾಗಿದ್ರೆ ಮುಖದಲ್ಲಿ ನಿನ್ನ ನಾಮ ಇರಲಿ, ಅಂದರೆ ಬಾಯಿನಲ್ಲಿ ನಿನ್ನ ನಾಮ ಇರಲಿ, ಮತ್ತು ಮುಖದಲ್ಲಿ ತುಳಸಿ ದಳ ಗಂಗಾಜಲ ಇರಲಿ, ಹೊಟ್ಟೆನಲ್ಲಿ ನಿನ್ನ ಪ್ರಸಾದ ಇರಲಿ, ಅಂದರೆ ನಿನಗೆ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದ ನನ್ನ ಹೊಟ್ಟೆನಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಆಮೇಲೆ ನಾನು ಶರೀರ ಬಿಡ್ತಕ್ಕಂಥ ಜಾಗ ಎಲ್ಲನ್ನ ಶರೀರ ಬಿಡಲಿ, ಅದು ಇದು ಯಾವುದು ಗಂಗಾ ತೀರ ಅಥವಾ ಯಾವುದೋ ಪ್ರಯಾಗ ಅಂತ ಪುಣ್ಯಕ್ಷೇತ್ರಗಳ ಸಮಾನವಾಗಿರ್ತಕ್ಕಂಥದ್ದಕ್ಕೆ ಆಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಪುರಂದರದಾಸರು ಮಾಡ್ಕೊತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಎಲ್ಲ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇಲ್ಲೇನು ಕೇಳ್ತಾ ಇದ್ದಾರೆ ಅಂದರೆ ಈ ಕೂದಲು ಥರ ಬಂದಿರತಕ್ಕಂಥ ತೋಕೆಗಳು ಬಂದಿರತಕ್ಕಂಥ ಧಾನ್ಯಗಳೇನಿದೆ ಅದನ್ನು ಕೂಯ ಅಂತ ಕರೀತಾರೆ. ಅಂಥದ್ದನ್ನು ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಹೇ ದೇವತೆಗಳೇ ನಮಗೆ ಕೊಡ್ರಿ. ವ್ರೀಹಿ ಅಂದರೆ ಭತ್ತ. ಇದು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭತ್ತ, ಅಕ್ಕಿ ಇವೆಲ್ಲ ಕೂಡ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ನವಗ್ರಹಗಳ ಪೂಜೆ ಮಾಡಿದಾಗ ಭತ್ತನ ಅಕ್ಕಿನ ಚಂದ್ರನಿಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊತೀವಿ. ಹಾಗಾಗಿ ಈ ಭತ್ತ ಅಂತಕ್ಕಂಥದ್ದನ್ನು ನಮಗೆ ನೀವು ಯಥೇಚ್ಛವಾಗಿ ಕೊಡ್ರಿ. ಯಾಕೆ ಅಂತಂದರೆ ಬಂದಿರತಕ್ಕಂಥ ಬಡಬಗ್ಗರಿಗೆ ಅಥವಾ ಅತಿಥಿಗಳಿಗೆ ನಾನು ಅದು ಸತ್ಕಾರ ಮಾಡೋದಕ್ಕೆ ನನಗೆ ಬೇಕಾಗಿದೆ, ಅಥವಾ ಬಂದಿರತಕ್ಕಂಥ ಅಥವಾ ದೇವತಾ ಪೂಜೆಗಳಿಗೆ ಅದು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವತ್ತಿಗೆ ನೋಡಿದ್ರೆ ನಾವು ಸಾಕಷ್ಟು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ, ನಿತ್ಯಾನ್ನದಾನ ಅಂತ ಮಾಡ್ತಾರೆ. ಸಾಕಷ್ಟು ನಮ್ಮ ಕರ್ನಾಟಕದ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ದೇವಸ್ಥಾನಗಳು ಕೂಡ ಅನ್ನದಾನ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಅಂದರೆ ದೇವಸ್ಥಾನಗಳು ಅಂತಕ್ಕಂಥದ್ದು ಹಿಂದಿನ ಕಾಲಕ್ಕೆ ಏನಾಗಿತ್ತು ಅಂತಂದರೆ ಎಲ್ಲ ಜನಗಳು ಬಂದು ಹೋಗ್ತಕ್ಕಂಥ ಒಂದು ಸೆಂಟ್ರ್ ಪ್ಲೇಸ್ ಆಗಿತ್ತು. ಅಲ್ಲಿ ನೋಡಿ ನೃತ್ಯ, ನಾಟ್ಯ, ನೆಕ್ಸ್ಟ್ ಬರುತ್ತೆ ಅದು ಮಂತ್ರ ಬರುತ್ತೆ. ನೃತ್ಯ, ನಾಟ್ಯ, ಗೀತ, ವಾದ್ಯ ಇವೆಲ್ಲ ಕೂಡ ಏನೇ ಟ್ಯಾಲೆಂಟ್ ಇದ್ರೂ ಕೂಡ, ಶಿಲ್ಪಕಲೆ ಇರ್ಬೋದು, ಏನೇ ಟ್ಯಾಲೆಂಟ್ ಇದ್ರೂ ಕೂಡ ಅವ್ರು ಪ್ರದರ್ಶನ ಮಾಡೋದಕ್ಕೆ ವೇದಿಕೆ ಯಾವುದು ಅಂತಂದರೆ ಅದು ದೇವಸ್ಥಾನ ಆಗಿರೋದು. ಅಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಅಂತಕ್ಕಂಥದ್ದು ಅಲ್ಲೆಲ್ಲ ಮಾಡಿರತಕ್ಕಂಥವ್ರು. ಈಗಲೂ ಕೂಡ ಸಾಕಷ್ಟು ದೇವಸ್ಥಾನದ ಸಂಸ್ಥೆಗಳು ಈ ವೈದ್ಯ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದೆ, ಅನಾಥಾಲಯಗಳನ್ನು, ಗೋಶಾಲೆಗಳನ್ನು ನಡೆಸ್ತಾ ಇದೆ. ಹಾಗಾಗಿ ನಾವು ಆದಷ್ಟು ಕೂಡ ದೇವಸ್ಥಾನಗಳ ಕಡೆಗೆ ನಾವು ಹೋಗೋದನ್ನು, ಆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಅರ್ಚಕರನ್ನು ನಾವು ಕೀಳಾಗಿ ನೋಡಬಾರ್ದು. ಅವರೇನೋ ತಟ್ಟೆ ಕಾಸಿಗೆ ಬಯಸ್ತಾರೆ, ಅವರೇನೋ ಇದು ಮಾಡ್ತಾರೆ, ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಬೇರೆ ಆಧಾರ ಇರಲ್ಲ. ದೇವತೆಗಳನ್ನೇ, ಆ ದೇವಾಲಯದ ದೇವರುಗಳನ್ನೇ ನಂಬಿಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಅವ್ರಿಗೆ ಹಾಕಿದ ತಟ್ಟೆ ಕಾಸು ಏನು ವೇಸ್ಟ್ ಆಗಲ್ಲ. ಅವರು ಅದರಿಂದ ಜೀವನ ಮಾಡಿದಾಗ ಇನ್ನಷ್ಟು ಅವ್ರಿಗೆ ಅದನ್ನು ಪೂಜೆ ಮಾಡಬೇಕು ಅಂತ. ಇವತ್ತು ಪುರೋಹಿತರುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಪುರೋಹಿತರುಗಳಿಗೆ ಜೀವನಾಧಾರ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಕಡೆಗೆ ಏನಾಗ್ತದೆ, ಇವರು ಪೌರೋಹಿತ್ಯಗಳನ್ನೆಲ್ಲ ಬಿಟ್ಟು ಇವರ ಜೀವನಾಧಾರಗಳಿಗೆ ಅವಕಾಶ ಆಗ್ತಾ ಇಲ್ಲ ಅಂತ ಬಿಟ್ಟು ಕೆಲವರು ದೇವಸ್ಥಾನದ ಅರ್ಚಕತ್ವಗಳನ್ನು ಬಿಟ್ಬಿಡ್ತಾ ಇದ್ದಾರೆ. ಮಕ್ಕಳನ್ನ ಅದಕ್ಕೆ ಆ ಕಡೆ ಬರ್ದಿರ ಅವಾಯ್ಡ್ ಮಾಡ್ತಾ ಇದ್ದಾರೆ.
ಹಿಂಗಾಗ್ಬಿಟ್ಟು ಏನಾಗ್ತದೆ ಅಂತಂದರೆ ಎಲ್ಲ ಒಂದು ಥರದಲ್ಲಿ ಎಕ್ಸ್ಟಿಂಕ್ಟ್ ಆಗ್ತಾ ಬರ್ತದೆ. ಯಾವಾಗ ದೇವತಾ ಪೂಜೆಗಳು ಮಾಡ್ತಕ್ಕಂಥವ್ರು ಆಗಮಿಕರುಗಳು ಎಕ್ಸ್ಟಿಂಕ್ಟ್ ಆಗ್ತಾರೋ ಆವಾಗ ದೇವಸ್ಥಾನಗಳು ಅಂತಕ್ಕಂಥದ್ದು ಮೂಲೆ ಗುಂಪಾಗ್ತಾ ಬರುತ್ತೆ. ಹಾಗಾಗಿ ತಪ್ಪೇನಿಲ್ಲ ಅರ್ಚಕರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ದೇವಾಲಯಗಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಇವತ್ತೆಲ್ಲ ಒಂದು ದೊಡ್ಡ ನಿಂದೆ ಏನು ಬಂದುಬಿಟ್ಟಿದೆ ಅಂತಂದರೆ ಹುಂಡಿ ಕಾಸು ಎಲ್ಲ ಕೂಡ ಅಪಾತ್ರ ದಾನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಹುಂಡಿಗೆ ಹಾಕೋದು ಬೇಡ. ಹುಂಡಿಗೆ ಹಾಕದಿರಾ ಬೇರೆ ಥರದಲ್ಲಿ ನಾವು ಅದನ್ನು ಯೂಸ್ ಮಾಡಿ ಅದನ್ನು ದೇವತಾ ಕಾರ್ಯಗಳಿಗೆ ಮತ್ತು ದಾನ ಧರ್ಮಗಳಿಗೆ ಅಥವಾ ಬೇರೆ ಸತ್ಕಾರ್ಯಗಳಿಗೆ ಅದನ್ನೆಲ್ಲ ಬಳಸೋ ಥರ ನಾವು ವ್ಯವಸ್ಥೆ ಮಾಡ್ಕೋಬೋದು. ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಅದು ಒಂದು ಥರದಲ್ಲಿ ಇದಾಗತ್ತೆ. ನಾವು ಅದು ಬಿಟ್ಬಿಟ್ಟು ಕೆಲವ್ರೇನು ಅಂತಂದರೆ ಮೌಢ್ಯ ಏನು ಅಂದರೆ ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಹುಂಡಿಗೆ ಹಾಕಿ ಬರ್ತಾಯಿದ್ರು. ₹1 ಹುಂಡಿಗೆ ಹಾಕದೇ ಇದ್ರೆ ಆಗುತ್ತಾ ಸ್ವಾಮಿ ಅಂತ ಹೇಳ್ಬಿಟ್ಟು ಅಂತ. ಆದರೆ ಕೆಲವು ಟ್ರಸ್ಟ್ಗಳಲ್ಲಿ ನಡೆಯುತ್ತೆ, ಟ್ರಸ್ಟ್ಗಳಲ್ಲಿ ನಡೆಯೋದು ಕರೆಕ್ಟಾಗಿ ನಡೆಯುತ್ತೆ. ಆದರೆ ಕೆಲವು ದೇವಸ್ಥಾನಗಳು ಏನಾಗುತ್ತೆ ಅಂತಂದರೆ ಅವೇನು ಮಾಡುತ್ತೆ ಅಂತಂದರೆ ಅದನ್ನೆಲ್ಲ ಹುಂಡಿ ಕಾಸನ್ನು ಬೇರೆ ಎಲ್ಲ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಇದಕ್ಕೆ ಅಪಾತ್ರಗಳಿಗೆ ಮಾಡಿ, ಇವಾಗ ನಮ್ಮ ದೇವತೆಗಳಿಗೆ ಅಂತ ನಾವು ಕೊಟ್ಟಿದ್ದು ನಮ್ಮ ದೇವಸ್ಥಾನಗಳಿಗೆ ಇಂಪ್ರೂವ್ಮೆಂಟ್ ಕೊಡ್ದಿರಾ ಬೇರೆ ಯಾವುದಕ್ಕೋ ಬಳಸ್ಕೊಂಡು ಈ ಥರದ್ದೆಲ್ಲ ಮಾಡಿ ಅದೆಲ್ಲ ತುಂಬ ನಿಂದೆಗಳಾಗ್ತದೆ. ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ. ಹಾಗಾಗಿ ದೇವಸ್ಥಾನಗಳನ್ನು ನಾವು ಏನನ್ನ ಮಾಡಿ ಒಂದು ಸರ್ಕಾರದ ಅಧೀನದಿಂದ ಅದನ್ನು ಬಿಡಿಸ್ಕೋಬೇಕು ಅಂತಕ್ಕಂಥ ಒಂದು ಮಾತು ಕೂಗು ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಒಂದು ಕಡೆ ನಾವೆಲ್ಲ ಕೂಡ ಗಮನ ಹರಿಸ್ಬೇಕು. ಇನ್ನು ಮಾಷ ಅಂತಂದರೆ ಉದ್ದು, ನಾವೆಲ್ಲ ಗೊತ್ತು, ಕಪ್ಪಗಿರ್ತಕ್ಕಂಥದ್ದು ಒಂದು ಧಾನ್ಯ ಮಾಷ ಅಂತಕ್ಕಂಥದ್ದು. ಇದು ರಾಹು ಗ್ರಹಕ್ಕೆ ಸಂಕೇತ. ಅಕ್ಷುಶ್ಚಮೆ ಹೇಳಿಲ್ವನ್ನು ಕರೆಕ್ಟ್ ಕೂಯವಾಶ್ಚಮೆ ಅನ್ನಂಚಮೆ ಅಕ್ಷುಶ್ಚಮೆ ಅಕ್ಷುಶ್ಚ ಅಂತಂದ್ರೆ ಹಸಿವು ಅಂತ. ಇವಾಗ ಬರೀ ಅನ್ನ ಕೊಟ್ಬಿಟ್ಟು ದೇವರು ಹಸಿವೇ ಕೊಡ್ಲಿಲ್ಲ ಅಂದ್ರೆ ಪ್ರಯೋಜನ ಏನು ಬಂತು ನೋಡಿ, ಅದನ್ನೇ ಮರ್ತೋಗ್ಬಿಟ್ಟಿದ್ನಿ, ದೇವರು ಮರೆಸ್ಬಿಟ್ಟಿದ್ದಾನೆ. ಕೂಯವಾಶ್ಚಮೆ ಅನ್ನಂಚಮೆ ಅಕ್ಷುಶ್ಚಮೆ ಅಂತಂದ್ರೆ ಹಸಿವು ಅಂತ ಹೇಳ್ಬಿಟ್ಟು ಅಂತ. ಇವಾಗ ಮನೆಯಲ್ಲಿ ಬೇಕಾದಷ್ಟು ಧಾನ್ಯ ಇರುತ್ತೆ, ತಿನ್ನೋದಕ್ಕೆ ಬೇಕಾದಷ್ಟು ಅಂತ ಅಂದರೆ ಅವ್ರಿಗೆ ಯಾವುದು ಧಾನ್ಯಕ್ಕೆ ಕೊರತೆ ಇರಲ್ಲ, ಧನಕ್ಕೆ ಕೊರತೆ ಇರೋದಿಲ್ಲ, ಎಲ್ಲ ಥರದಲ್ಲೂ ಇರುತ್ತೆ. ಮನೆಯಲ್ಲೂ ಬೇಕಾದಷ್ಟು ಕಾಳು ಕಡಿ ಎಲ್ಲ ಬಿದ್ದಿರುತ್ತೆ. ಆದರೆ ವೈದ್ಯರು ಹೇಳಿರ್ತಾರೆ, ನೋಡಪ್ಪ ನೀನು ಗಂಜಿ ಬಿಟ್ಟರೆ ನೀನು ಕುಡಿಯೋ ಹಂಗಿಲ್ಲ. ಇದನ್ನೇ ದೌರ್ಭಾಗ್ಯ ಅಂತಕ್ಕಂಥದ್ದು. ಏನು ಅಂತಂದರೆ ಎಲ್ಲ ಇರುತ್ತೆ, ತಿನ್ನೋ ಭಾಗ್ಯ ಭಗವಂತ ಕೊಟ್ಟಿರೋದಿಲ್ಲ. ಹಾಗಾಗಿ ಎಲ್ಲ ಇರುತ್ತೆ, ತಿನ್ನೋ ಹಂಗಿಲ್ಲ ಅವನು, ಅದನ್ನು ದೌರ್ಭಾಗ್ಯ ಅಂತ ಕರೀತಾರೆ. ಇದು ಎಂಥ ಅವ್ರಿಗೆ ಪ್ರಾಪ್ತ ಆಗುತ್ತೆ ಅಂತ ಅಂದರೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ವ್ರತ ಅಂತ ಇದೆ. ಅನಂತ ಪದ್ಮನಾಭ ಸ್ವಾಮಿ ವ್ರತದಲ್ಲಿ ಅಲ್ಲಿ ಒಂದು ಕಡೆ ಏನಾಗುತ್ತೆ ಅಂತಂದರೆ ಅವರು ಕೌಂಡಿನ್ಯ ಅಂತಕ್ಕಂಥ ಮಹರ್ಷಿ ಅನಂತರನ್ನ ಹುಡುಕೊಂಡು ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುತ್ತ ಇದು ಏನು ಪೈರು ಹಚ್ಚಗಾಗಿರ್ತಕ್ಕಂಥ ಒಂದು ಪೈರು ಪಚ್ಚೆ ಬೆಳೆದಿರುತ್ತೆ. ಅದ್ರ ಮಧ್ಯದಲ್ಲಿ ಒಂದು ಎತ್ತಿರುತ್ತೆ. ಆ ಎತ್ತು ಅದನ್ನು ತಿಂತಾ ಇರಲ್ಲ, ಸುಮ್ಮನೆ ನಿಂತಿರುತ್ತೆ. ಯಾಕೆ ಅಂದರೆ ತಿನ್ನೋ ಭಾಗ್ಯ ಭಗವಂತ ಅದಕ್ಕೆ ಕೊಟ್ಟಿರೋದಿಲ್ಲ ಅಂತೇಳ್ಬಿಟ್ಟು. ಆವಾಗ ಕೌಂಡಿನ್ಯ ಕೇಳ್ತಾನೆ ಅನಂತ ಪದ್ಮನಾಭ ಸ್ವಾಮಿನ, ಇದೇನು ಅಷ್ಟು ಹಚ್ಚ ಹಸರನಾಗಿರ್ತಕ್ಕಂಥ ಭೂಮಿ ಮೇಲೆ ನಿಂತಿದ್ರು ಕೂಡ ಆ ಎತ್ತು ಒಂದು ಹುಲ್ಲನ್ನು ತಿಂತಾ ಇರಲಿಲ್ವಲ್ಲ ಯಾಕೆ ಅಂತ. ಆವಾಗ ಅನಂತ ಪದ್ಮನಾಭ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಅವನೇನು ಮಾಡಿದ್ದ ಅಂತಂದರೆ ಒಬ್ಬ ದೊಡ್ಡ ಧನಿಕ, ಬೇಕಾದಷ್ಟು ದುಡ್ಡು ಅನುಕೂಲ ಎಲ್ಲ ಇದ್ರೂ ಕೂಡ ಯಾರಿಗೂ ಅವನು ದಾನ ಧರ್ಮ ಮಾಡಿದಿರ ಜಿಪುಣ್ತನ ಮಾಡಿ ಸತ್ತೋಗ್ಬಿಟ್ಟ. ಹಾಗಾಗಿ ಏನಾಗಿದೆ ಅಂತಂದರೆ ಅವನು ಈ ಜನ್ಮದಲ್ಲಿ ಆ ಥರ ಹುಟ್ಟಿದಾನೆ ಅಂತ ಹೇಳ್ಬಿಟ್ಟಂತ. ಅಂದರೆ ಇದು ಒಂದು ಕಥೆಯಿಂದ ತಿಳಿತಕ್ಕಂಥ ನೀತಿ ಏನು ಅಂದರೆ ನಾವು ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ, ಎಷ್ಟೋ ಜನ ನೋಡ್ತಾ ಇರ್ತೀವಿ. ಕೆಲವ್ರು ಹೇಳ್ತಾರೆ, ಅಪ್ಪ ಮನೆಯಲ್ಲಿ ಬೇಕಾದಂಗೆ ಇದೆಯೋ, ನನಗೆ ಬೇಕಾದಷ್ಟು ಏನು ಮಾಗಾಣಿ ಅಂತ ಕರೀತಾರೆ, ಏನು ವೆಟ್ಲ್ಯಾಂಡ್ ಇದೆ, ನಮ್ಮದೇ ಬೆಳೆ, ಬೇಕಾದಷ್ಟು ಭತ್ತ ತಂದು ಹಾಕ್ತಾರೆ, ಆದರೆ ಒಂದು ಹಿಡಿ ಅನ್ನ ನಾನು ತಿನ್ನೋ ಹಂಗಿಲ್ಲ. ಯಾಕೆ ಅಂತಂದರೆ ನನಗೆ ಶುಗರ್, ತಿನ್ನಬೇಡ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ, ನಾನು ಡಯಾಬಿಟಿಕ್ ಪೇಷಂಟ್. ನಾವು ಎಷ್ಟು ಜನ ನೋಡ್ತಾ ಇರ್ತೀವಿ ಆ ಥರ. ಮನೆಯಲ್ಲಿ ಬೇಕಾದಂಗೆ ಇರುತ್ತೆ, ತಿನ್ನೋ ಭಾಗ್ಯ ಇರೋದಿಲ್ಲ. ಹೌದು, ಹಾಗಾಗಿ ತಿನ್ನೋ ಭಾಗ್ಯ ಇರೋದಿಲ್ಲ. ಆ ಥರ ಎಷ್ಟು ಜನ ನೋಡ್ತಾ ಇರ್ತೀವಿ. ಕೆಲವರು ಏನೋ ತಿನ್ನಬಾರ್ದು, ಆ ಹಣ್ಣು ತಿನ್ನಬಾರ್ದು, ಈ ಹಣ್ಣು ಏನೋ ಎಲ್ಲ ಹೇಳ್ತಾ ಇರ್ತಾರೆ. ಹಂಗಾಗಿ ಅದೇನು ಅಂದರೆ ಭಾಗ್ಯ ಅನ್ನೋದು ಇರಬೇಕು. ಅದಕ್ಕೆ ಇಲ್ಲಿ ಏನು ಕೇಳ್ಕೊತಾ ಇದ್ದಾರೆ ಅಂದರೆ ಹಸಿವು ಅಂತಕ್ಕಂಥದ್ದನ್ನು ಕೊಡು, ಅನ್ನನೂ ಕೊಡು. ಅನ್ನ ಅಂದರೆ ಇಲ್ಲಿ ಆಹಾರ, ಸಂಸ್ಕೃತದಲ್ಲಿ ಅನ್ನ ಅಂದರೆ ಆಹಾರ. ಧಾನ್ಯಗಳನ್ನು ಕೊಡು, ಆಹಾರವನ್ನು ಕೊಡು. ಆಹಾರ ತಿಂತಕ್ಕಂಥದ್ದಕ್ಕೆ ಬೇಕಾಗಿರತಕ್ಕಂಥ ಹಸಿವನ್ನು ಕೊಡು. ಆ ಹಸಿವಿದ್ರೆ ತಾನೇ ನಾನು ತಿನ್ನೋದಕ್ಕಾಗೋದು. ಆ ಹಸಿವನ್ನು ದೇವಿ ಭಾಗವತದಲ್ಲಿ ಎಂಥ ಒಳ್ಳೆಯ ವರ್ಣನೆ ಮಾಡ್ತಾರೆ ಅಂದರೆ, ದುರ್ಗಾ ಸಪ್ತಶತಿನಲ್ಲಿ ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಅಂತ ಹೇಳ್ತಾರೆ. ನಮ್ಗೆ ಯಾವಾಗನ್ನ ಹಸಿವಾದಾಗ
ನಾವು ನೆನೆಸ್ಕೋಬೇಕಂತೆ. ಅಮ್ಮ ನೀನು ಒಳಗಡೆ ನನಗೆ ಜಠರಾಗ್ನಿ ಸ್ವರೂಪದಲ್ಲಿ ಜ್ಞಾಪಿಸ್ತಾ ಇದೆಯಾ, ಆಹಾರ ಹಾಕು ಅಂತ ಹೇಳ್ಬಿಟ್ಟು ಅಂತ. ಈ ಹಸಿವಿನ ರೂಪದಲ್ಲಿ ನೀನು ನನಗೆ ಗೋಚರ ಆಗ್ತಾ ಇದೆಯಾ. ನೋಡಿ, ದೇವ್ರು ನಮ್ಗೆ ಕಾಣಲ್ಲ, ನಂಗೆ ಅನುಭವಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ನಿತ್ಯವೂ ಹಸಿವಿನ ರೂಪದಲ್ಲಿ ದೇವರು ನಮಗೆ ತಟ್ತಾನೆ ಇರ್ತಾನೆ, ಜ್ಞಾಪಿಸ್ತಾನೆ ಇರ್ತಾನೆ. ಆಮೇಲೆ ಬಾಯಾರಿಕೆ ಆಗುತ್ತೆ, ಯಾವಾಗಾದ್ರೂ ಬಾಯಾರಿಕೆ ಆಗುತ್ತೆ, ನೀರು ಜಾಸ್ತಿ ಕುಡಿಬೇಕು ಅನಿಸುತ್ತೆ. ಅದು ಕೂಡ ಯಾ ದೇವಿ ಸರ್ವಭೂತೇಶು ಕ್ಷುಧಾರೂಪೇಣ, ಇದು ಏನೋ ಹೇಳ್ತಾರೆ ಅದನ್ನು, ತೃಷ್ಣಾರೂಪೇಣ ಸಂಸ್ಥಿತ. ಯಾದೇವಿ ಸರ್ವಭೂತೇಶು ತೃಷ್ಣಾರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ ಅಂತ. ತೃಷ್ಣ ಅಂದರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಒಂದು ಆಸೆ ಅಂತ, ಇನ್ನೊಂದು ಬಾಯಾರಿಕೆ ಅಂತ. ಅಂದರೆ ಈ ದಾಹ ಅಂತ ಕರೀತಾರೆ ಅದನ್ನು. ಅಂದರೆ ಒಂದು ಆಸೆ, ಎರಡನೇದು ಆಸೆ ಕೂಡ ಭಗವಂತನ ಕೃಪೆ. ಇವಾಗ ಆಸೆನೇ ಇಲ್ಲದೆ ಇದ್ರೆ ನಾವು ಜೀವನ ಮಾಡೋದಕ್ಕಾಗತ್ತಾ? ಶ್ರೀರಾಮಕೃಷ್ಣರು ಏನು ಮಾಡೋರಂತೆ ಗೊತ್ತಾ? ನಿಮಿಷಕ್ಕೊಂದ್ಸಲಿ ಹೋಗ್ಬಿಟ್ಟು, ಒಂದು 10 ನಿಮಿಷಕ್ಕೂ ಹೋಗ್ಬಿಟ್ಟು ಶಾರದಾದೇವಿ ಅವ್ರನ್ನ ಕೇಳ್ಕೊಂಡು ಬರೋರಂತೆ, ಇವತ್ತೇನು ಅಡುಗೆ ಅಂತ ಹೇಳ್ಬಿಟ್ಟು. ಶಾರದಾದೇವಿಯವರು ಭಾಳ ತಾಳ್ಮೆ, ಗೊತ್ತಲ್ವಾ? ತಾಳ್ಮೆಯೇ ಮೂರ್ತಿಯತ್ತ ರೂಪ. ಸಾಕ್ಷಾತ್ ಸೀತಾದೇವಿ ಅವತಾರ ಅಂತ ಕರೀತಾರೆ ಯಾರನ್ನ? ಶಾರದಾದೇವಿ ಅವ್ರನ್ನ. ಅವ್ರು ಒಂದ್ಸಲಿನೂ ಬೇಜಾರು ಮಾಡ್ಕೊತಾ ಇರ್ಲಿಲ್ವಂತೆ. ಅವ್ರು ಪ್ರತಿ ಸಲ ಬಂದು ಕೇಳಿದಾಗ್ಲೂ ಅವ್ರು ಇಂಥ ಅಡುಗೆ ಅಂತೆಲ್ಲ ಹೇಳಿ ಕಳ್ಸೋರಂತೆ. ಆಮೇಲೆ ಇವತ್ತು ಇಂಥ ಪಲ್ಯ ಮಾಡಿದ್ಯಾ ಅಂತ ಖುಷಿ ಪಟ್ಕೊಂಡು ಹೋಗೋರಂತೆ. ಏನು ಪಲ್ಯ ಅಂತ, ಇಂಥ ಪಲ್ಯ ಮಾಡಿದ್ದೀನಿ, ಖುಷಿ ಪಟ್ಕೊಂಡು ಹೋಗೋರಂತೆ. ಅವ್ರು ಯೋಗಿಗಳು, ಸನ್ಯಾಸಿಗಳು, ಅವ್ರಿಗೆ ಆಹಾರದ ಬಗ್ಗೆ ಚಿಂತೆ ಯಾಕೆ? ಆದರೆ 10 ನಿಮಿಷಕ್ಕೂ ಬಂದು ಅಡುಗೆ ಮನೆ ಕೇಳ್ಕೊಂಡು ಹೋಗೋರಂತೆ. ಇವತ್ತೇನು ಅಡುಗೆ ಏನು ಮಾಡ್ತಾ ಇದ್ದೀಯಾ ಅಂತ ಹೇಳ್ಬಿಟ್ಟು. ಆವಾಗ ಒಂದ್ಸಲಿ ಶಿಷ್ಯರು ಕೇಳ್ತಾರೆ, ಅಲ್ಲ ನೀವು ಯೋಗಿಗಳಲ್ವ, ಎಲ್ಲದನ್ನು ಗೆದ್ದಿರೋರು, ಯಾಕೆ ಸಲ್ಸಲಕ್ಕೂ ಹೋಗಿ ಅಮ್ಮನಿಗೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಾ, ಆಹಾರ ಏನು ಅಂತ ಕೇಳ್ಕೊಂಬರ್ತೀರಾ ಅಂತ. ಅವಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ನನ್ನ ಶರೀರ ನಿಂತಿರೋದೇ ಆಸೆಯಿಂದ. ಆಸೆ ಇದ್ದರೆ ತಾನೇ ಶರೀರ ನಿಲ್ಲಬೇಕಾಗಿರೋದು. ನಾವು ಈ ಜನ್ಮಕ್ಕೆ ಬಂದಿರೋದು ಕೂಡ ಆಸೆಯಿಂದನೇ. ಏನೂ ಆಸೆ ಇಲ್ಲ ಅಂತಲೇ ಶರೀರ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಯಾವುದೋ ಒಂದು ಆಸೆ ಅಂತ ಇರಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಹೋಗ್ಬಿಟ್ಟು ಕೇಳ್ಕೊಂಬರ್ತಾ ಇರ್ತೀನಿ, ಏನು ಅಡುಗೆ ನನಗೇನು ಅಡುಗೆ ಮೇಲೆ ಏನು ಇಚ್ಛೆ ಇಲ್ಲ. ಆದರೆ ಇಚ್ಛೆ ಇದ್ದಂಗೆ ನಾನು ನಟನೆ ಮಾಡ್ತೀನಿ. ಓ ಈ ಪಲ್ಯನಾ, ಈ ಸಾರಾ ಅಂತ ನಟನೆ ಮಾಡೋದು. ಅಂದರೆ ಅದೇನು ಅಂದರೆ ಆಸೆ ಅಂತಕ್ಕಂಥದ್ದನ್ನು ತಾತ್ಕಾಲಿಕವಾಗಿ ಇಟ್ಕೊಳೋದು ಅಂತ ಹೇಳ್ಬಿಟ್ಟು ಅಂತ. ಆ ಥರ ಮಾಡ್ತಾ ಇರ್ತೀನಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂದರೆ, ಆಸೆ ಇರೋದ್ರಿಂದನೇ ನಾವು ಇವತ್ತು ಈ ಶರೀರದಲ್ಲಿ ಇದ್ದೀವಿ. ಇಲ್ಲದೇ ಆಸೆ ಅಂತಕ್ಕಂಥದ್ದು ಇಲ್ಲ ಅಂದರೆ ಶರೀರ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಏನೋ ಒಂದು ಆಸೆ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಕೆಲವ್ರು ಹೇಳ್ತಾರೆ, ನನ್ನ ಮೊಮ್ಮಗಳದ್ದು ಮದುವೆ ನೋಡಿಬಿಟ್ರೆ ನನಗೆ ತುಂಬ ಖುಷಿ ಅಂತ ಕೆಲವ್ರಿಗೆ ಮಗಂದೇನೋ ಒಂದು ಸೆಟ್ಲ್ ಮಾಡಿಬಿಟ್ರೆ ನಂಗೆ ಖುಷಿ ಅಂತ. ಏನೋ ಅವ್ರವ್ರದ್ದೇ ಆಗಿರ್ತಕ್ಕಂಥ ಆಸೆಗಳು. ಆ ಆಸೆಗಳಿಂದ ನಮ್ಮ ಜೀವನ ಅಂತಕ್ಕಂಥದ್ದನ್ನು ಸವಿಸ್ತಾ ಇರ್ತೀವಿ, ಎಳಿತಾ ಇರ್ತೀವಿ. ಆ ಆಸೆ ರೂಪದಲ್ಲಿರ್ತಕ್ಕಂಥದ್ದು ಭಗವಂತನೇ, ನೀರಡಿಕೆ ರೂಪದಲ್ಲಿರ್ತಕ್ಕಂಥದ್ದು ಭಗವಂತನೇ, ಹಸಿವಿನ ರೂಪದಲ್ಲಿರ್ತಕ್ಕಂಥದ್ದು ಭಗವಂತನೇ. ಭಗವಂತ ಏನನ್ನ ಒಂದು ಚೂರು ಹಿಂಗೆ ಯಾಮಾರ್ದ ಅಂತಂದರೆ, ಬಾಯಾರಿಕೆನೇ ಆಗಲಿಲ್ಲ ಅಂದ್ಕೊಳ್ಳಿ, ಹಸಿವೆ ಆಗಲಿಲ್ಲ ಅಂದ್ಕೊಳ್ಳಿ, ಪ್ರಯೋಜನ ಏನು? ಅದೊಂದು ಕಾಯಿಲೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಅಪ್ಪ ನಮಗೆ ಟೈಮ್ ಕರೆಕ್ಟಾಗಿ ಹಸಿವು ಆಗಲ್ಲ, ಅದೊಂದು ಕಾಯಿಲೆ, ಡಾಕ್ಟ್ರ್ ಹತ್ರ ಹೋಗ್ಬೇಕು, ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಕ್ಷುಧಾ ರೂಪದಲ್ಲಿರ್ತಕ್ಕಂಥದ್ದು ಭಗವಂತನೇ. ಆಮೇಲೆ ಮಾಷ ಅಲ್ಲ, ಅನ್ನಂಚಮೆ ಕ್ಷುಶ್ಚಮೆ ಉರಿಹಯಶ್ಚಮೆ, ಆಯ್ತಲ್ಲ. ಆಮೇಲೆ ಯವಾಶ್ಚಮೆ ಅಂತಂದ್ರೆ, ಅಂತಂದ್ರೆ ಈ ಜವೆ ಗೋಧಿ ಅಂತ ನಾವೆಲ್ಲ ಕೇಳಿರ್ತೀವಿ. ಜವೆ ಗೋಧಿ ನೋಡಿದ್ರೆ ಬೆಳ್ಳಗಿರುತ್ತೆ, ಗೋಧಿ ಇದ್ದಂಗೆ ಇರುತ್ತೆ. ಅದು ಸ್ವಲ್ಪ ಲೋಳೆ ಬರುತ್ತೆ ಬೇಯಿಸಿದ್ರೆ. ಅದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿತಾರೆ, BP-ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಗಂಜಿ ಮಾಡ್ಕೊಂಡು ಕುಡಿತಾರೆ. ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಜಠರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುಣ್ಣುಗಳು, ಆ ಥರದ್ದು ಏನಿದ್ರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತಂಪು ಅಂತ ಹೇಳ್ತಾರೆ. ಅದನ್ನೆಲ್ಲ ಯಾವುದಕ್ಕೂ ಬಳಸ್ತಾರೆ. ಪಾಯಸ ಮಾಡ್ತಾರೆ, ಅದರಲ್ಲಿ ಗಂಜಿ ಕಾಯಿಸ್ಕೊಂಡು ಕುಡಿತಾರೆ. ಆಮೇಲಿಂದ ಅದರಲ್ಲಿ ಅನ್ನ ಮಾಡ್ತಾರೆ, ನುಚ್ಚು ಮಾಡಿಬಿಟ್ಟು ಅದರಲ್ಲಿ ಈ ಬೇಯಿಸಿರ್ತಕ್ಕಂಥ ಪದಾರ್ಥಗಳನ್ನು ಮಾಡಿ ತಿಂತಾರೆ. ಉಂಡೆಗಳು ಅದೆಲ್ಲ ಮಾಡ್ತಾರೆ ಅದರಲ್ಲಿ. ಹಿಂದಿನ ಕಾಲದಲ್ಲೆಲ್ಲ ಇತ್ತು, ಇವಾಗಿನ ಕಾಲದಲ್ಲಿ ಅದು ತುಂಬ ಅಪರೂಪ ಆಗೋಗ್ಬಿಟ್ಟಿದೆ. ಅದನ್ನು ಜವೆ ಗೋಧಿ ಅಂತ ಕರೀತಾರೆ. ವೇದ ಕಾಲಕ್ಕೆ ಅದು ಮೈನ್ ಕ್ರಾಪ್ ಆಗಿತ್ತು. ಎಳ್ಳು, ಹತ್ತಿ, ಜವೆ ನಾವೆಲ್ಲ ಓದ್ಕೊಂಡಿದ್ದೀವಿ, ನಮ್ಮೆಲ್ಲ ಹಿಸ್ಟ್ರಿಗಳನ್ನೆಲ್ಲ ಬಂದಿದೆ. ಎಳ್ಳು, ಹತ್ತಿ, ಜವೆ ಇವೆಲ್ಲ ಕೂಡ ಮೈನ್ ಕ್ರಾಪ್ ಆಗಿತ್ತು ಅವಾಗೆಲ್ಲ ಕೂಡ. ಹಾಗಾಗಿ ಅದನ್ನು ಇಲ್ಲಿ ನೆನೆಸ್ಕೊತಾ ಇದ್ದಾರೆ. ಏನೋ ಯವಾಶ್ಚಮೆ, ಯವಧಾನ್ಯ ಅಂತ ಕರೀತಾರೆ. ಅಂದರೆ ಏನೋ ಜವೆ ಗೋಧಿ ಅಂತ, ಅದನ್ನು ಇಲ್ಲಿ ನೆನೆಸ್ಕೊತಾ ಇದ್ದಾರೆ. ಇದು ಕೂಡ ಚಂದ್ರನಿಗೆ ಸಂಕೇತ. ಮಾಷಾಶ್ಚಮೆ, ಮಾಷ ಅಂತಂದರೆ ಉದ್ದು ಅಂತಂದರೆ ರಾಹುಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಧಾನ್ಯ. ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಘೃತೇನ ವರ್ಧತೆ ಜ್ಞಾನಂ. ತುಪ್ಪ ಯಾರು ಜಾಸ್ತಿ ತಿಂತಾರೆ, ತುಪ್ಪ ಅಂತಕ್ಕಂಥದ್ದು 0 ಕ್ಯಾಲರಿ, ಅದರಲ್ಲಿ ಕ್ಯಾಲರಿ ಇರೋದಿಲ್ಲ. ಬೇರೆ ಆಯಿಲ್ ಎಲ್ಲ ತಿಂದರೆ ನಿಮಗೆ ಫ್ಯಾಟ್ ಬರುತ್ತೆ, ಆದರೆ ತುಪ್ಪ ತಿಂದರೆ ಫ್ಯಾಟ್ ಬರೋದಿಲ್ಲ. ಘೃತೇನ ವರ್ಧತೆ ಜ್ಞಾನಂ. ಯಾರು ತುಪ್ಪ ಜಾಸ್ತಿ ತಿಂತಾರೆ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತಂತೆ. ಕ್ಷೀರೇಣ ಆಯುಷ್ಯ ವರ್ಧತೆ. ಒಳ್ಳೆ ನಾಟಿ ಹಸುವಿನ ಹಾಲು ಯಾರು ಚೆನ್ನಾಗಿ ಕುಡಿತಿದ್ರೆ ಅವ್ರಿಗೆ, ಅಂದರೆ ಹಸಿ ಹಾಲು ಕುಡಿಬಾರ್ದು,
ಕಾಯಿಸಿರೋ ಹಾಲೇ ಕುಡಿಬೇಕು. ಹಸಿ ಹಾಲಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಹಾಗಾಗಿ ಹಸಿ ಹಾಲನ್ನು ಕುಡಿಬಾರ್ದು, ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಅದನ್ನು. ಹಾಗಾಗಿ ಕ್ಷೀರೇಣ ಆಯುಷ್ಯ ವರ್ಧತೆ, ಯಾರು ಆ ಹಾಲನ್ನು ಹೆಚ್ಚಾಗಿ ಬಳಸ್ತಾರೆ ಅವ್ರಿಗೆ ಆಯಸ್ಸು ಅಂತಕ್ಕಂಥದ್ದು ವೃದ್ಧಿ ಆಗತ್ತಂತೆ. ಶಾಖೇನ ಹರತೆ ವ್ಯಾಧಿ, ಯಾರು ತರಕಾರಿಗಳನ್ನು ಹೆಚ್ಚಾಗಿ ಬಳಸ್ತಾರೆ ಅವ್ರಿಗೆ ವ್ಯಾಧಿಗಳು ದೂರ ಇರುತ್ತಂತೆ. ಮಾಂಸೇನ ವರ್ಧತೆ ಅಂತ ಇನ್ನೊಂದಿದೆ. ಮಾಂಸ ಇಂಪ್ರೂವ್ ಆಗಬೇಕಾದ್ರೆ, ಖಂಡಪುಷ್ಟಿ ಬರಬೇಕು ಅಂತಂದರೆ ಮಾಂಸದಿಂದಲೇ ಸಾಧ್ಯ ಅಂತ. ಅದನ್ನು ಯಾರೋ ಹಿರಿಯರೇನು ಮಾಡಿದ್ದಾರೆ ಅಂದರೆ ಮಾಂಸೇನ ವರ್ಧತೆ ಅಂತ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಪಾಪ ವೆಜಿಟೇರಿಯನ್ಸ್ ಏನು ಮಾಡಬೇಕು, ನೀನು ಕಂಡಪುಷ್ಟಿ ಬರಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಯಾವುದಾದ್ರೂ ತೋರಿಸ್ಬೇಕಲ್ವ ನಮಗೆ. ಮಾಂಸನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ರೆ ಹೆಂಗೆ ಅಂತ ಮಾಂಸೇನ ವರ್ಧತೆ ಅಂತ. ಮಾಂಸ ಅಂತಂದರೆ ಉದ್ದಲ್ಲಿ ಅಷ್ಟು ಶಕ್ತಿ ಇದೆಯಂತೆ. ಯಾರು ಉದ್ದನ್ನು ಚೆನ್ನಾಗಿ ತಿಂತಾರೆ ಅವ್ರಿಗೆ ಕಂಡಪುಷ್ಟಿ ಅಂತಕ್ಕಂಥದ್ದು ಚೆನ್ನಾಗಿರುತ್ತಂತೆ. ಹಾಗಾಗಿ ಇಲ್ಲಿ ಮಾಂಸ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ನಮಗೆ ನೋಡಿ ಉದ್ದಿನ ಬೋಂಡಾಗಳು ಅಂತ ಮಾಡ್ತಾರೆ. ಉದ್ದಿನ ಬೋಂಡಾಗಳು ಮಾಡಿಬಿಟ್ಟು ಅದಕ್ಕೊಂದು ತೂತು ಇಡ್ತಾರೆ, ನಾವೆಲ್ಲ ನೋಡಿರ್ತೀವಿ, ತೂತು ವಡೆ ಅಂತ ಕರೀತಾರೆ. ವಡೆ ಮಾಡಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಒಂದು ಭಿನ್ನ ಮಾಡ್ತಾರೆ. ಅದಕ್ಕೆ ಕಜ್ಜಾಯ ಮಾಡಲಿ ವಡೆ ಮಾಡಲಿ ಮಧ್ಯದಲ್ಲಿ ಒಂದು ತೂತು ಇಟ್ಬಿಟ್ಟು ಭಿನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ, ಕ್ಷಮೆ ಇರಲಿ, ಇರೋ ವಿಚಾರ ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ. ಮಹಾಭಾರತದ ಕಾಲದವರೆಗೂ ಕೂಡ ಎಲ್ಲರೂ ಮಾಂಸಾಹಾರಿಗಳಾಗಿದ್ದರು. ಮಾಂಸ ಅಂತಕ್ಕಂಥದ್ದು ಮನೆಗಳಲ್ಲಿ ಮಾಮೂಲಿಯಾಗಿ ಬಳಸ್ತಾ ಇರ್ತಕ್ಕಂಥ ಪದಾರ್ಥ ಆಗಿತ್ತು. ವಿಶೇಷವಾಗಿ ಪಿತೃ ಕಾರ್ಯಗಳನ್ನಲ್ಲಿ ಏನು ಮಾಡೋರು ಅಂದರೆ, ಮಾಂಸ ಇಲ್ದಿರೋ ಪಿತೃ ಕಾರ್ಯಗಳನ್ನ ಮಾಡ್ತಾನೆ ಇರಲಿಲ್ವಂತೆ. ಆ ಥರದ್ದು ಒಂದು ಕಾಲ ಇತ್ತು. ಆವಾಗ ಏನು ಮಾಡಿದ್ರು, ಅದನ್ನು ಮಾಂಸನ ಕಲಿಯುಗಕ್ಕೆ ನಿಷಿದ್ಧ ಆಯಿತು. ಯಾಕೆಂದರೆ ಜೈನ ಧರ್ಮ ಬೌದ್ಧ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಮತಾಂತರನ ನಿಲ್ಲಿಸಬೇಕು ಅಂತೇಳ್ಬಿಟ್ಟು ನಮ್ಮ ಹಿಂದೂ ಧರ್ಮೀಯರು ಸಾಕಷ್ಟು ಜನ ಸಸ್ಯಾಹಾರಕ್ಕೆ ಕನ್ವರ್ಟ್ ಆದರು. ನಾವೆಲ್ಲ ಪ್ಯೂರ್ ಸಸ್ಯಾಹಾರಿಗಳಾಗಿ ಇರ್ತೀವಿ ಅಂತೇಳ್ಬಿಟ್ಟು, ಅಹಿಂಸಾ ಪರಮೋ ಧರ್ಮ ಅಂತ. ಆವಾಗ ಪಿತೃ ಕಾರ್ಯಗಳು ಮಾಡೋವಾಗ ಏನಾಗುತ್ತೆ ಅಂದರೆ ನಮ್ಮ ಶ್ರದ್ಧೆಗೆ ತೊಂದರೆ ಆಗುತ್ತೆ. ಏನು ಮಾಡೋದು ಅಂತ ಅವಾಗೇನು ಮಾಡಿದ್ರು ಅಂತಂದರೆ, ಮಾಷ ಅಂದರೆ ಉದ್ದಿನಲ್ಲಿ ಬೋಂಡ ಮಾಡಿಬಿಟ್ಟು ಆ ಉದ್ದಿನ ಬೋಂಡ ಹಂಗಂಗೆ ಬಳಸಿದ್ರೆ ಮತ್ತೆ ಅದೇ ಜ್ಞಾಪಕಕ್ಕೆ ಬರುತ್ತೆ. ಅದಕ್ಕೇನು ಮಾಡಿದ್ರು, ಅದಕ್ಕೊಂದು ತೂತಿಟ್ರು, ಭಿನ್ನ ಮಾಡಿದ್ರು ಅದನ್ನು ಏನೋ ಒಂದು ಭಕ್ಷ್ಯದ ಥರ ಕಾಣಲಿ ಅಂತೇಳಿ ಚಪ್ಪಟೆ ಮಾಡಿ ಅದಕ್ಕೊಂದು ತೂತು ಮಾಡಿ ಅದನ್ನು ಬಡಿಸೋದನ್ನು ಇದು ಮಾಡಿ. ಅದಕ್ಕೆ ನೋಡಿ ಪಿತೃ ಕಾರ್ಯಗಳಲ್ಲಿ ಒಡೆ ಇಲ್ದಿರ ಪಿತೃ ಕಾರ್ಯ ಆಗೋದಿಲ್ಲ. ಕಾಗೆಗೆ ಅನ್ನ ಇಡಬೇಕಾದ್ರೂ ಒಡೆ ಇಲ್ದಿರ ಬರೀ ಅನ್ನ ಇಡೋದಿಲ್ಲ. ಹಾಗಾಗಿ ಏನು ಮಾಡಿದ್ರು, ಮಾಂಸೇನ ವರ್ಧತೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಮಾಂಸಕ್ಕೆ ಸಮಾನವಾಗಿರ್ತಕ್ಕಂಥ ಪುಷ್ಟಿ, ಸಮಾನವಾಗಿರ್ತಕ್ಕಂಥ ಶಕ್ತಿ ಕೊಡ್ತಾ ಇರ್ತಕ್ಕಂಥ ಧಾನ್ಯ ಯಾವುದು ಅಂದರೆ ಮಾಷಧಾನ್ಯ. ಮಾಷ ಅಂದರೆ ಉದ್ದು. ಹಾಗಾಗಿ ಮಾಷವನ್ನು ನಮಗೆ ಕೊಡು ಅಂತ. ಮುದ್ಗವೆಂದರೆ ಹೆಸರು ಕಾಳು. ಹೆಸರು ಕಾಳು ನಮಗೆಲ್ಲ ಗೊತ್ತು, ಮೊಳಕೆ ಕಟ್ಟು ತಿಂತೀವಿ, ಹಸಿ ಮೊಳಕೆ ಕಾಳು. ಹೇಳಿಲ್ವ ನಾನು? ಇಲ್ಲ, ಆಮೇಲೆ ನೆಕ್ಸ್ಟ್ ಬರುತ್ತೆ ಮಾಷಾಶ್ಚಮೆ. ಮಾಷ ಅಂತ ಕರೆಕ್ಟ್, ತಿಲ ಹೇಳಿಲ್ಲ. ತಿಲಾಶ್ಚಮೆ, ತಿಲ ಅಂತಂದರೆ ಎಳ್ಳು. ತಿಲಾಶ್ವೇತ, ತಿಲಾ ಕೃಷ್ಣ ಅಂತ ವೇದ ಹೇಳುತ್ತೆ. ಅಂದರೆ ತಿಲದಲ್ಲಿ 3 ವಿಂಗಡಣೆಗಳಿದೆಯಂತೆ. ಒಂದು ಕರಿ ಎಳ್ಳು, ಒಂದು ಬಿಳಿ ಎಳ್ಳು, ಒಂದು ಕೆಂಪು ಎಳ್ಳು. ಆ ಥರ 3 ವಿಧದ ಎಳ್ಳುಗಳಿದೆಯಂತೆ. 3 ವಿಧದ ಎಳ್ಳುಗಳು ಕೂಡ ಪವಿತ್ರವೇ. ಈ ಎಳ್ಳು ದರ್ಬೆ ಎರಡೂ ಕೂಡ ಹುಟ್ಟಿದ್ದು ಎಲ್ಲಿಂದ ಅಂತಂದರೆ, ವರಾಹ ಅವತಾರ ಎತ್ತದ್ನಲ್ಲ ಮಹಾವಿಷ್ಣು, ಆ ವರಾಹ ಅವತಾರ ಎತ್ತಿದಾಗ ವರಾಹದ ಕೇಸರಗಳಿಂದ ದರ್ಬೆ ಅಂತಕ್ಕಂಥದ್ದು ಉತ್ಪತ್ತಿ ಆಯ್ತಂತೆ. ಆಮೇಲೆ ಆ ಭಗವಂತನ ಬೆವರಿನಿಂದ ಎಳ್ಳು ಅಂತಕ್ಕಂಥದ್ದು ಉತ್ಪತ್ತಿ ಆಯ್ತಂತೆ. ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ, ಈ ಪಿತೃ ಕಾರ್ಯಗಳಿಗೆ ಎಳ್ಳನ್ನು ಬಳಸೋದ್ರಿಂದ ಎಳ್ಳು ಅಪವಿತ್ರ ಅಂತ ತಿಳ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ಅದನ್ನು ಇಟ್ಕೋಬಾರ್ದು, ಅದನ್ನು ಮುಟ್ಟಬಾರ್ದು, ಅದು ಏನೋ ನಿಷಿದ್ಧ ಅನ್ನೋ ಥರದಲ್ಲಿ ಆಡ್ತಾರೆ. ಎಳ್ಳು ಅಂತಕ್ಕಂಥದ್ದು ತುಂಬ ಪವಿತ್ರವಾಗಿರತಕ್ಕಂಥ ವಸ್ತು. ವೇದಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯೊಳಗೆ ಮುಖ ನೋಡ್ಕೋಬೇಕಂತ, ತುಪ್ಪದೊಳಗೆ ಮುಖ ನೋಡ್ಕೋಬೇಕಂತ, ಇಲ್ಲ ದೊಡ್ಡದಾಗಿರ್ತಕ್ಕಂಥ ವೃಕ್ಷನಾಗಲಿ ಪರ್ವತನಾಗಲಿ ನೋಡ್ಬೇಕಂತ. ಏನೂ ಇಲ್ಲ ಅಂತಂದರೆ ಎಳ್ಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕಂತ. ಎಳ್ಳಿನ ಬಟ್ಲಿರುತ್ತಲ್ವ, ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಪವಿತ್ರ ಅಂತ ಹೇಳ್ಬಿಟ್ಟು ಅಂತ. ಯಾವಾಗಾದರೂ ಮಾನಸಿಕವಾಗಲಿ ದೈಹಿಕವಾಗಲಿ ನಾವೇನ ಅಪವಿತ್ರ ಅಂತ ಅನ್ಸಿದ್ರೆ, ಅಯ್ಯೋ ನಾನೇನೋ ಹಿಂಗೆ ಏನೋ ಥಿಂಕ್ ಮಾಡಿಬಿಟ್ಟೆ, ಯೋಚನೆ ಮಾಡದೇ ಇರೋದನ್ನು ಯೋಚನೆ ಮಾಡಿಬಿಟ್ಟೆ, ನನ್ನ ಮನಸ್ಸು ಅಪವಿತ್ರ ಆಗೋಯ್ತು, ಅಥವಾ ಏನೋ ಮಾತಾಡಬಾರ್ದನ್ನು ಮಾತಾಡ್ಬಿಟ್ಟಿದ್ದೀನಿ, ನನ್ನ ಬಾಯಿ ಅಪವಿತ್ರ ಆಗೋಯ್ತು, ನನ್ನ ದೇಹ ಅಪವಿತ್ರ ಆಗೋಯ್ತು ಅಂತಕ್ಕಂಥದ್ದೇನ ಭಾವನೆ ಬಂದರೆ ಎಳ್ಳನ್ನಾಗಲಿ ದರ್ಬೆಯನ್ನಾಗಲಿ ಮುಟ್ಟಬೇಕಂತ. ಪರಮ ಪವಿತ್ರ ಅದು. ಅದನ್ನು ಮುಟ್ಟಿದ್ರೆ ನಮ್ಮ ಶರೀರ, ನಮ್ಮ ಮನಸ್ಸು, ಮಾತು ಎಲ್ಲ ಪವಿತ್ರವಾಗಿರುತ್ತೆ ಅಂತೇಳ್ಬಿಟ್ಟು ಭಗವಂತನ ಶರೀರದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಅದು. ಹಾಗಾಗಿ ಈ ಎಳ್ಳನ್ನು ಹಿಂದಿನ ಕಾಲಕ್ಕೆ, ವೇದ ಕಾಲಕ್ಕೆ ಎಳ್ಳು ಅಂತಕ್ಕಂಥದ್ದು ಮೇಯ್ನ್ ಕ್ರಾಪ್ ಆಗಿತ್ತು. ಅಂದರೆ ಆಹಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪದಾರ್ಥ. ಅದಿಲ್ದಿರ ಇವತ್ತು ನಾವು ಈರುಳ್ಳಿ, ಟೊಮೆಟೊ ಅಂತೆಲ್ಲ ಹೆಂಗಂತೀವೋ, ಅದು ರೇಟ್ ಜಾಸ್ತಿ ಆಗೋದ್ರೆ ಹೆಂಗೆ ಕನ್ನಲಿಗೆ ಹೋಗ್ತೀವೋ, ಅಯ್ಯೋ ಅದಿಲ್ಲದೆ ನಮ್ಗೆ ಅಡುಗೆನೇ ಮಾಡೋಕ್ಕಾಗಲ್ಲ ಅಂತ ವೇದ ಕಾಲಕ್ಕೆ ಎಳ್ಳು ಅಂತಕ್ಕಂಥದ್ದು ಅಷ್ಟು ಮುಖ್ಯವಾಗಿರ್ತಕ್ಕಂಥ ಪದಾರ್ಥ ಆಗಿತ್ತು. ಎಳ್ಳು ಅಂದರೆ ತರ್ಪಣಕ್ಕೆ ಭಾಳ ಉಪಯೋಗಿಸ್ತಾರೆ.
ಅದೇ ಎಳ್ಳು ಅಂತಕ್ಕಂಥದ್ದು ಕರಿ ಎಳ್ಳು, ಬಿಳಿ ಎಳ್ಳು, ಕೆಂಪೆಳ್ಳು ಅಂತ ಮೂರಿದೆ. ಅದರಲ್ಲಿ ಕರಿ ಎಳ್ಳು ಪಿತೃಗಳಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು, ಪಿತೃಗಳಿಗೆ ವಿಶೇಷವಾಗಿರತಕ್ಕಂಥ ಆಹಾರ ಪದಾರ್ಥ ಅದು. ಹಂಗಾಗಿ ಅದನ್ನು ಕೊಟ್ಟರೆ ಅಕ್ಷಯ ಅಂತ. ನೀವು ಈ ಎಳ್ಳು ಬಿಟ್ಟು ಇವಾಗ ತುಳಸಿ ಇಲ್ದಿರ ಮಹಾವಿಷ್ಣುವಿಗೆ ಏನನ್ನ ಕೊಟ್ಟರೆ ಅದು ಏನು ಕೊಟ್ಟರು ಒಲ್ಲನೋ ಹರಿ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಅಂತ ಹೇಳ್ಬಿಟ್ಟು ಅಂತ. ತುಳಸಿ ಇಲ್ದಿರ ನೀವೇನು ಪೂಜೆ ಮಾಡಿದ್ರು ಕೂಡ ಆ ಪೂಜೆ ಸಮರ್ಪಣೆ ಆಗಲ್ವಂತೆ ಭಗವಂತನು, ಸಂಪೂರ್ಣ ಆಗಲ್ಲ, ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅದೇ ಥರನೇ ಪಿತೃಗಳಿಗೆ ಏನೇ ಮಾಡಲಿ, ಎಷ್ಟೇ ಕೊಡಲಿ, ಏನೇ ದಾನ ಕೊಡಲಿ, ಏನೇ ಮಾಡಲಿ, ಎಳ್ಳಿಲ್ದಿರ ಅವ್ರು ಅದನ್ನು ಸ್ವೀಕಾರ ಮಾಡಲ್ಲ. ಎಳ್ಳು ಅಂತಕ್ಕಂಥದ್ದು ಅವ್ರಿಗೆ ಶ್ರೇಷ್ಠವಾಗಿರತಕ್ಕಂಥ ಇಷ್ಟವಾಗಿರತಕ್ಕಂಥ ಪದಾರ್ಥ. ಹಾಗಾಗಿ ಎಳ್ಳನ್ನು ವಿಶೇಷವಾಗಿ ಬಳಸ್ತಾರೆ. ಯಾಕೆ ಅಂತಂದರೆ ಎಳ್ಳು ಶನಿಮಹಾತ್ಮನಿಗೆ ಧಾನ್ಯ. ಒಂದೊಂದು ಗ್ರಹಕ್ಕೆ ಒಂದೊಂದು ಧಾನ್ಯ ಇದೆ. ಎಳ್ಳು ಅಂತಕ್ಕಂಥದ್ದು ಶನಿ ಮಹಾತ್ಮನಿಗೆ ಧಾನ್ಯ. ಆ ಎಳ್ಳಿನ ತೈಲಾಭಿಷೇಕ ಮಾಡಿಸ್ತಾರೆ. ಶನಿ ಏನನ್ನ ಈ ಸಾಡೆ ಸಾತಿನಲ್ಲಿದ್ದರೆ ಅದೆಲ್ಲ ಮಾಡ್ತಾರೆ, ಹೋಮಕ್ಕೆ ಹಾಕ್ತಾರೆ. ಹೋಮದ್ರವ್ಯನೂ ಕೂಡ ಎಳ್ಳು ಆ ಥರ. ಆಮೇಲೆ ಇನ್ನೊಂದೇನು ಅಂತಂದರೆ ಸೋಮದೇವತೆಗೆ ಆ ಪ್ರತಿರೂಪ ಅದು ಎಳ್ಳು. ಕಬ್ಬು ಎಳ್ಳು ಎರಡು ಕೂಡ ಸೋಮದೇವತೆ ಅಂತ ಕರೀತಾರೆ. ಸಾ ಉಮಾ ಅಂದರೆ ಪಾರ್ವತಿ ಸಮೇತನಾಗಿರ್ತಕ್ಕಂಥ ಪರಮೇಶ್ವರನ ಸ್ವರೂಪ ಸೋಮದೇವತೆ, ಅಥವಾ ಚಂದ್ರ ಅಂತಲೂ ನಾವು ಅರ್ಥ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಮೋಕ್ಷನ ಬಯಸ್ತಕ್ಕಂಥ ಯತಿಗಳು ಅಂದರೆ ಯತ್ನ ಮಾಡ್ತಾ ಇರ್ತಕ್ಕಂಥವ್ರು, ಸನ್ಯಾಸಿಗಳು ಅಂತಲ್ಲ, ಯತ್ನಶೀಲರು ಅಂದರೆ ನನಗೆ ಮೋಕ್ಷ ಬೇಕು ಅಂತ ಪ್ರಯತ್ನಶೀಲರಾಗಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಎಳ್ಳನ್ನು ಹಿಂಡಿ ಎಣ್ಣೆ ತೆಗಿಬಾರ್ದಂತ. ಎಳ್ಳನ್ನು ಹಿಂಗೆ ಕ್ರ್ಯಾಶ್ ಮಾಡಬಾರ್ದು, ಎಣ್ಣೆ ತೆಗಿಬಾರ್ದು. ಮತ್ತು ಕಬ್ಬನ್ನು ಹಿಂಡಿ ರಸ ತೆಗಿಬಾರ್ದು. ಧರ್ಮ, ಅರ್ಥ, ಕಾಮ ಮೂರು ಮಾತ್ರ ನಮ್ಮ ಜೀವನದ ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನು ಮಾಡ್ಕೋಬಹುದು. ಆಮೇಲೆ ಪೂರ್ವ ಕಾಲದಲ್ಲಿ ಇದು ಋಷಿಗಳು ಅವರೆಲ್ಲ ಬೆಳಗ್ಗೆ ಆಗಿ ಅಡವಿಗೆ ಕಾಡಿಗೆ ಹೋಗ್ಬಿಟ್ರೆ ಎಳ್ಳು 2 ಉಂಡೆ ತಿನ್ಬಿಟ್ರೆ ಮತ್ತೆ ಬರೋವರೆಗೂ ಬೆಲ್ಲ ಎಳ್ಳು ಅದು ಗೊತ್ತದು, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರತಕ್ಕಂಥದ್ದು. ಬೆಲ್ಲ ಎಳ್ಳು ಚಿಗಲಿ ಉಂಡೆ ಅಂತ ಕರೀತಾರೆ. ಇವತ್ತಿಗೂ ಕೊಡ್ತಾರೆ ಮನೆಗಳಲ್ಲಿ. ತುಂಬ ಸ್ಟ್ರೆಂತಿ ಆಗಿರತಕ್ಕಂಥ ಫುಡ್ಡು, ಕ್ಯಾಲ್ಶಿಯಂ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ಹೆಚ್ಚಾಗಿ ಬಳಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಎಳ್ಳುಂಡೆ ಅಂತ ಹೇಳ್ಬಿಟ್ಟು. ಗಣೇಶನಿಗೂ ಅಷ್ಟೇ ತುಂಬ ಪ್ರೀತಿ. ಎಳ್ಳುಂಡೆ ಜೇನುತುಪ್ಪ ಗಣನಾಥ ಅಂತ ಹೇಳ್ತಾರೆ. ಹಾಗಾಗಿ ಗಣೇಶನಿಗೆ ಎಳ್ಳುಂಡೆ ಅಂತಂದರೆ ತುಂಬ ಇಷ್ಟ. ಹಾಗಾಗಿ ಎಳ್ಳು ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ತಲೆಗೆ ಸ್ನಾನ ಮಾಡಬೇಕಾದ್ರೆ ಅಭ್ಯಂಜನ ಸ್ನಾನ, ಅವಾಗೆಲ್ಲ ಹರಳೆಣ್ಣೆ ಇಟ್ಕೊತಾ ಇರಲಿಲ್ಲ. ಮೈಗೆ, ತಲೆಗೆ ಎಲ್ಲ ನೀವು ಯಾವುದೇ ಒಂದು ಪುರಾಣ ಕಥೆಗಳನ್ನು ತೆಗೆದು ನೋಡ್ರಿ, ಎಳ್ಳೆಣ್ಣೆ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತಲೇ ಇರುತ್ತೆ. ಹಾಗಾಗಿ ಎಳ್ಳೆಣ್ಣೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಭಾಳ ಶ್ರೇಷ್ಠ ಅಂತ. ಆಹಾರದಲ್ಲಿ ಎಳ್ಳೆಣ್ಣೆ ಬಳಸ್ತಕ್ಕಂಥದ್ದು ಭಾಳ ಶ್ರೇಷ್ಠ ಅಂತ. ಆಯುಸ್ಸು ವೃದ್ಧಿ ಆಗುತ್ತೆ, ದೀರ್ಘಾಯುಷು. ಏನೋ ಅದು ಕ್ರೋಮೋಸೋಮ್ ಈ ಥರ ಇರುತ್ತಲ್ಲ, ಎಕ್ಸ್ ಕ್ರೋಮೋಸೋಮ್ ಅಂತ ಇರುತ್ತೆ. ಆ ಕ್ರೋಮೋಸೋಮ್ನಲ್ಲಿ ಒಂದು ಟಿಪ್ಸ್ ಇರುತ್ತಂತೆ. ಅದಕ್ಕೆ ಏನಂತ ಕರೀತಾರೆ ಸರ್? ಅದು ಆಕ್ರೋಸೋಮ್ ಅಂತ ಏನೋ ಕರೀತಾರೆ. ಅದು ನಮ್ಮ ಆಯುಷನ್ನು ನಿರ್ಧರಿಸುತ್ತಂತೆ. ಅದು ತುಂಬ ಶಾರ್ಟ್ ಆಗಿದ್ದರೆ ನಮಗೆ ತುಂಬ ಕಡಿಮೆ ಆಯಸ್ಸು ಅಂತ, ಅದು ಸ್ವಲ್ಪ ಲಾಂಗ್ ಆಗಿದ್ದರೆ ನಮ್ಗೆ ಜಾಸ್ತಿ ಆಯಸ್ಸು ಅಂತ ಹೇಳ್ಬಿಟ್ಟು ಅಂತ. ಅದನ್ನು ನಮಗೆ ಇವಾಗ DNA ಅದನ್ನು ಟೆಸ್ಟ್ಗಳಿಗೆ ಕೊಡ್ತಾರಲ್ಲ, ಬ್ಲಡ್ ಟೆಸ್ಟು ಅದೆಲ್ಲ ಕೊಟ್ಟಾಗ ಅದನ್ನ ನೋಡ್ಬಿಟ್ಟು ಹೇಳ್ಬಿಡ್ತಾರೆ. ಅಂದರೆ ಇವ್ರಿಗೆ ಆಯಸ್ಸು ಎಷ್ಟಿದೆ, ಇವರು ಕಡಿಮೆ ಆಯಸ್ಸು ಬದುಕ್ತಾರ ಅಥವಾ ದೀರ್ಘಾಯುಷಿಗಳ ಅಂತ ಹೇಳ್ಬಿಡ್ತಾರೆ ಅಲ್ವಾ ಸರ್? ಈ ಎಳ್ಳು ಹೆಚ್ಚಾಗಿ ಬಳಸೋರ್ಗೆ ಏನಾಗುತ್ತೆ ಅಂದರೆ ಅದು ಇಂಪ್ರೂವ್ ಆಗುತ್ತಂತ. ಆ ಟಿಪ್ಸ್ ಇರುತ್ತಲ್ಲ, ಕ್ರೋಮೋಸೋಮ್ ಟಿಪ್ಸು, ಅದು ಬೆಳೆಯುತ್ತಂಥದ್ದು. ಹಂಗಾಗಿ ನೋವುಗಳು ಕೂಡ ಹಚ್ತಾರೆ. ಹಂಗಾಗಿ ಎಳ್ಳು ಅಂತಕ್ಕಂಥದ್ದು ಅಮೃತ. ನಮ್ಗೆ ಅದು ಗೊತ್ತಿಲ್ದಿರಾ, ಅದರ ಬಳಕೆ ಗೊತ್ತಿಲ್ದಿರಾ, ಎಳ್ಳನ್ನು ನಾವು ಬಳಸ್ದಿರಾ ಈ ಥರ ಆಗೋಗ್ಬಿಡ್ತಾ ಇದೆ. ಇನ್ನೊಂದೇನು ಅಂದರೆ ಎಳ್ಳನ್ನು ಹುರಿದು ಬಿಡ್ಬೇಕಂತೆ, ಚೆನ್ನಾಗಿ ಹದವಾಗಿ ಹುರಿದು ಬಿಟ್ಟು ಅದನ್ನು ಒಂದು ಕಡೆ ಇಟ್ಕೊಂಡಿರ್ಬೇಕಂತ. ದಿನ ಒಂದೊಂದು ಸ್ಪೂನಷ್ಟು ಎಳ್ಳು, ಬರೀ ಎಳ್ಳು ನಾನು ಹೇಳ್ತಾ ಇರೋದು, ಅದಕ್ಕೆ ಮತ್ತೆ ಬೆಲ್ಲ ಅದು ಇದು ಏನು ಸೇರಿಸ್ಕೋಬಾರ್ದು. ಬರೀ ಎಳ್ಳು, ಹುರಿದಿರ್ತಕ್ಕಂಥ ಎಳ್ಳನ್ನು ತಿಂತಾ ಬಂದರೆ ಅವ್ರಿಗೆ ಆಯುಸ್ಸು ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತಂತೆ. ಬೌನ್ ಸ್ಟ್ರಾಂಗ್ ಆಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಆಮೇಲೆ ದೀರ್ಘಾಯುಷಿಗಳಾಗ್ತಾರೆ ಹಂಗೆಲ್ಲ ಹೇಳ್ತಾರೆ. ಹಂಗಾಗಿ ಅದ್ರ ಬಳಕೆ ನಮಗೆ ಗೊತ್ತಿಲ್ಲ. ನಮ್ಗೇನಾಗ್ಬಿಟ್ಟಿದೆ ಅಂದರೆ ಆಧುನೀಕರಣದಲ್ಲಿ ಬಿದ್ದು ನಾವು ಯಾವ್ಯಾವುದೋ ಏನೇನೋ ಹಾಕಿ ಗಬ್ಬು ಗದ್ರು ಎಲ್ಲ ಹಾಕಿ ಅದನ್ನೇನೇನೋ ಮಾಡಿ, ಅದು ಏನು ಹೆಂಡ್ತಿನ ಕೇಳ್ತಾನಂತೆ ಗಂಡ, ಏನು ಅಡುಗೆ ಮಾಡ್ತಾ ಇದೀಯಾ, ನನಗೂ ಇನ್ನೂ ಗೊತ್ತಿಲ್ಲ ಇರ್ರಿ, ಏನಾಗುತ್ತೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಂದರೆ ಮಾಡೋವರೆಗೂ ಅವಳಿಗೂ ಗ್ಯಾರಂಟಿ ಇರಲ್ಲ ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಹಾಗಾಗಿ ಎಳ್ಳನ್ನು ಹೆಚ್ಚಾಗಿ ಬಳಸಬೇಕು ಮನೆಯಲ್ಲಿ. ಬಿಳಿ ಎಳ್ಳಾಗಲಿ, ಕೆಂಪು ಎಳ್ಳಾಗಲಿ, ಕರಿ ಎಳ್ಳಾಗಲಿ, ಯಾವುದಾದ್ರೂ ಆಗಲಿ, ಒಟ್ಟಿನಲ್ಲಿ ಎಳ್ಳು ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಪದಾರ್ಥ. ಅದು ಎಷ್ಟು ಹೆಚ್ಚಾಗಿ ಬಳಸಿದ್ರೆ ಅಷ್ಟು ಒಳ್ಳೇದು. ಆಮೇಲೆ ರಕ್ತನ ಅಭಿವೃದ್ಧಿ ಪಡಿಸುತ್ತೆ. ಅದಕ್ಕೆ ನೋಡಿ ಈ ಪುಷ್ಪವತಿಯರಾಗ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಎಳ್ಳುಂಡೆಗಳು ಕೊಡ್ತಾರೆ. ಯಾಕೆಂದರೆ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು.
ಅಂದರೆ ಹಿಮೋಗ್ಲೋಬಿನನ್ನು ಹೆಚ್ಚಿಸೋದ್ರಲ್ಲಿ ಅದು ನಂಬರ್ 1 ಪಾತ್ರನ ವಹಿಸುತ್ತೆ. ಹಾಗಾಗಿ ನೋಡಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಧಾನ್ಯ ಅದು. ಎಳ್ಳು ತಿಂದು ಒಳ್ಳೆ ಮಾತನಾಡು. ಋಣ ಅಂತ ಎಳ್ಳು ನೋಡಿ, ಎಳ್ಳನ್ನು ಬೀರೋದು ಅಂತ ಕರೀತಾರೆ. ಬೀರೋದು ಅದನ್ನ ನೋಡಿ ದಾನ ಅನ್ನಲ್ಲ, ಬೀರೋದು ಅಂತ ಕರೀತಾರೆ. ನಾನು ನಿನಗೆ ಕೊಡೋದು, ನೀನು ನನಗೆ ಕೊಡೋದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ಬಿಟ್ಟು ಅಂತ. ಎಳ್ಳು ಅನ್ನೋದು ಋಣ ಅಂತೆ. ಋಣ ಅದು ಏನು ಅಂತಂದರೆ, ನಾವು ಇವ್ರಿಗೆ ಎಳ್ಳು ಕೊಟ್ಟರೆ ಅವ್ರು ನಮ್ಮ ಋಣದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಅದಕ್ಕೆ ಏನು ಮಾಡ್ತಾರೆ, ತಿರುಗಿ ಮತ್ತೆ ಎಳ್ಳು ಕೊಡ್ತಾರೆ. ಯಾರು ಎಳ್ಳನ್ನು ತೊಗೊಂಡು ಹಂಗೆ ಇಟ್ಕೊಳಲ್ಲ. ಅಂದರೆ ಋಣದ ಒಂದು ಪರಸ್ಪರ ಏನು ವಿನಿಮಯ ಅದು. ಹಂಗೆ ಮಾಡ್ಕೊತ ನಾವು ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಳ್ಳು ಅಂತಕ್ಕಂಥದ್ದು ಮುಖ್ಯ ಪಾತ್ರ ವಹಿಸುತ್ತೆ. ಅಂತಹ ಎಳ್ಳನ್ನು ಹೇ ದೇವತೆಗಳರ ನಮಗೆ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ, ಭಗವತ್ ಸೇವೆಗಾಗಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮುದ್ಗ ಅಂದರೆ ಹೆಸರು, ಅದೇ ಹೆಸರು ಕಾಳು ಅಂತ ಹೇಳಿದೆ. ನಾವೆಲ್ಲ ಮೊಳಕೆ ಕಟ್ಕೊಂಡು ತಿಂತೀವಿ. ಹಸಿರು ಬಣ್ಣದಲ್ಲಿ ಇರತಕ್ಕಂಥ ಒಂದು ಕಾಳದು. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಟಮಿನೈಸ್ಡ್ ಫುಡ್ ಅಂತ ಹೇಳ್ತಾರೆ. ಈ ಬಿ ಕಾಂಪ್ಲೆಕ್ಸ್ ಮಾತ್ರೆ ತೊಗೊಳೋದು ತಂಪು, ಆ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳು ತಿನ್ನೋದು ಎರಡೂ ಒಂದೇ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪದಾರ್ಥ ಅಂತ ಹೇಳ್ತಾರೆ. ಹಾಗಾಗಿ ಹೆಸರು ಕಾಳನ್ನು ಹೆಚ್ಚಾಗಿ ಬಳಸಬೇಕು. ಇದು ಬುಧಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ ಇದು. ಈ ಬುಧಗ್ರಹ ನೋಡಿ, ಆಗಿನ ಕಾಲಕ್ಕೇನೆ ಬುಧಗ್ರಹ ಗ್ರೀನಿಶ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ವಿಜ್ಞಾನಿಗಳು. ಅದನ್ನೇ ಹೇಳ್ತಾ ಇದ್ರು. ಯಾವ್ಯಾವ ಗ್ರಹ ಯಾವ್ಯಾವ ಕಲರ್ ಇದೆಯೋ ಋಷಿಮುನಿಗಳು ಆಯಾ ಕಲರ್ನೇ ವರ್ಣಿಸಿ ಆಯಾ ಕಲರಲ್ಲಿರತಕ್ಕಂಥ ಧಾನ್ಯಗಳನ್ನು ಅದಕ್ಕೆ ಧಾನ್ಯಗಳಾಗಿ ಇದು ಮಾಡ್ಕೊಂಡಿದ್ದಾರೆ, ಏನೋ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದ್ಭುತವಾಗಿರತಕ್ಕಂಥ ಒಂದು ಇದು ಮುದ್ಗ. ಈ ಮುದ್ಗನ ಬೇಳೆ ಮಾಡಿದ್ರೆ ಹೆಸರು ಬೇಳೆ ಆಗುತ್ತೆ. ಹೆಸರು ಬೇಳೆನಲ್ಲಿ ನಾವು ಖಾರ ಪೊಂಗಲ್ ಮಾಡ್ತೀವಿ, ಸಿಹಿ ಪೊಂಗಲ್ ಮಾಡ್ತೀವಿ. ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರತಕ್ಕಂಥ ಒಂದು ಪದಾರ್ಥಗಳಿವೆಲ್ಲ ಕೂಡ. ಏನು ಈ ಪೊಂಗಲ್ ಅಂತಕ್ಕಂಥದ್ದು, ಏನು ಹುಗ್ಗಿ ಅಂತ ಕರೀತಾರೆ. ಅದ್ಭುತವಾಗಿರತಕ್ಕಂಥ ಪದಾರ್ಥಗಳು. ಈ ಧನುರ್ಮಾಸ ಬಂದರೆ ಅಂತೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಿಮ್ಗೆ ಹುಗ್ಗಿ ಇಲ್ದಿರ ಯಾವತ್ತೂ ಆಚೆ ಕಡೆ ಕಳಿಸೋದೇ ಇಲ್ಲ. ಇಲ್ಲ ಖಾರ ಪೊಂಗಲ್ ಇರುತ್ತೆ, ಇಲ್ಲ ಸಿಹಿ ಪೊಂಗಲ್ ಇರುತ್ತೆ. ಹಾಗಾಗಿ ಆಂಡಾಳ್ ಗೋದಾದೇವಿ ಕೂಡ ತಿರುಪ್ಪಾವೈನಲ್ಲಿ ವರ್ಣನೆ ಮಾಡುವಾಗ ಹೇಳ್ತಾಳೆ, ಶಿತ್ತೈ ಶಿರೈದಾಲ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಾನು ಮಾಡಿರ್ತಕ್ಕಂಥ ಪೊಂಗಲನ್ನು ಕೈನಲ್ಲಿ ಇಟ್ಕೊಂಡ್ರೆ ಮೊಣಕೈವರೆಗೂ ತುಪ್ಪ ಸೋರ್ಬೇಕಂತ. ಹಿಂಗೆ ಕೈನಲ್ಲಿ ಹಿಂಗೆ ಇಟ್ಕೊಂಡ್ರೆ ಅದನ್ನು ಮೊಣಕೈವರೆಗೂ ತುಪ್ಪ ಸೋರ್ಬೇಕು ಅಂತ ಹೇಳ್ತಾಳೆ. ಯಾರು? ಆಂಡಾಳ್ ಗೋದಾದೇವಿ. ಅಂದರೆ ಆ ಥರ ತುಪ್ಪ ಹಾಕಿ ಮಾಡಿರ್ತಕ್ಕಂಥ ಪೊಂಗಲನ್ನು, ಹೇ ಕೃಷ್ಣ ನಿನಗೆ ನೈವೇದ್ಯಕ್ಕೆ ಇಡ್ತೀನಿ, ಬಾ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ತುಪ್ಪ ಮಿಶ್ರಿತವಾಗಿರತಕ್ಕಂಥ ಪೊಂಗಲ್. ಹಾಗಾಗಿ ಇದೆಲ್ಲ ಬೇಕು ಅಂತಂದರೆ ನಮಗೆ ಮುದ್ಗಧಾನ್ಯ ಅಂತಕ್ಕಂಥದ್ದು ಬೇಕೇ ಬೇಕು. ಹಾಗಾಗಿ ಈ ಮುದ್ಗವನ್ನು ನಮಗೆ ಸಮರ್ಪಣೆಗಾಗಿ, ಯಜ್ಞಕ್ಕಾಗಿ ಕೊಡ್ರಿ ಅಂತ ದೇವತೆಗಳನ್ನು ಕೇಳ್ಕೊತಾ ಇದ್ದಾರೆ. ಇನ್ನು ಕಲ್ವ ಅಂದರೆ ಕಡಲೆ. ಈ ಕಡಲೆ ನಮಗೆಲ್ಲ ಗೊತ್ತು, 2 ಥರದ ಕಡಲೆ ಇದೆ. ಕಾಬೂಲ್ ಕಡಲೆ ಅಂತ ಕರೀತಾರೆ ದಪ್ಪದ್ದು, ಮತ್ತು ಮಾಮೂಲಿ ನಾಟಿ ಕಡಲೆ ಅಂತ ಕರೀತಾರೆ. ಈ ನಾಟಿ ಕಡಲೆಯನ್ನು ಮೆಡಿಸಿನೈಸ್ಡ್ ಫುಡ್ಗೆ ಜಾಸ್ತಿ ಬಳಸ್ತಾರೆ. ಕಾಬೂಲ್ ಕಡಲೆ ಟೇಸ್ಟ್ಗೋಸ್ಕರ ಬಳಸ್ಕೊತಾರೆ, ದಪ್ಪಕ್ಕಿರುತ್ತೆ ಅದು ಬೆಳ್ಳಗೆ. ಈ ಕಡಲೆನ ಬರೀ ನೆನೆ ಹಾಕ್ಬಿಟ್ಟು ತಿನ್ಬಿಟ್ರೆ ಗ್ಯಾಸ್ ಉತ್ಪತ್ತಿ ಆಗ್ಬಿಡುತ್ತಂದು. ಬರೀ ನೆನೆ ಹಾಕ್ಬಿಡೋದು, ಬೆಳಗ್ಗೆ ರಾತ್ರಿ ನೆನೆ ಹಾಕ್ಬಿಡೋದು, ಬೆಳಗ್ಗೆ ತಿನ್ಬಿಡೋದು. ಹಂಗೇನ ಮಾಡಿದ್ರೆ ಹೊಟ್ಟೆನಲ್ಲಿ ಗ್ಯಾಸ್ ಉತ್ಪತ್ತಿ ಆಗಿಬಿಟ್ಟು ಹತ್ತಿರದಲ್ಲೇ ಅವನು ಗ್ಯಾಸ್ಟ್ರಿಕ್ ಪೇಷಂಟ್ ಆಗೋಗ್ಬಿಡ್ತಾನೆ. ಹಂಗಾಗಿ ಹಂಗೆ ತಿನ್ನಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಅದನ್ನು ಮೊಳಕೆ ಕಟ್ಟೇ ತಿನ್ನಬೇಕು. ಅದನ್ನು ಅಂದರೆ ಯಾವುದನ್ನ ಕಡಲೆಯನ್ನು ತಿನ್ನೋದಾದರೆ ಕಡಲೆಯನ್ನು ಚೆನ್ನಾಗಿ ಮೊಳಕೆ ಬರೆಸಿ ಆಮೇಲೆ ತಿಂದರೆ ಅದು ಗ್ಯಾಸ್ ಪ್ರಾಬ್ಲಮ್ ಉತ್ಪತ್ತಿ ಮಾಡಲ್ಲ. ಇಲ್ಲಾಂದರೆ ಬರೀ ನೆನೆ ಹಾಕ್ಕೊಂಡು ತಿಂದರೆ ಅದು ಗ್ಯಾಸ್ ಪ್ರಾಬ್ಲಮ್ ಉತ್ಪತ್ತಿ ಮಾಡುತ್ತೆ. ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ ಕಡಲೆ. ಗುರು ಅಂತಕ್ಕಂಥದ್ದು ಕಾಂಚನವರ್ಣ ಗೊತ್ತು, ಕನಕವರ್ಣಂ, ಕನಕ ಮಾಲ್ಯಾಂಬರದರಂ, ಕನಕಗಂಧ ಅನುಲೇಪನಂ ಅಂತೆಲ್ಲ ಹೇಳ್ತಾರೆ. ಅಂದರೆ ಎಲ್ಲ ಕೂಡ ಬಂಗಾರ ವರ್ಣದಿಂದ ಕೂಡಿರ್ತಕ್ಕಂಥ ಅವನು ಗುರು. ಆ ಗುರುವಿಗೆ ಸಂಕೇತವಾಗಿ ಕಡಲೆ ಅಂತಕ್ಕಂಥದ್ದನ್ನು ನಾವು ಯೂಸ್ ಮಾಡ್ತೀವಿ. ಹೇ ದೇವತೆಗಳಿರ, ಈ ಕಡಲೆಯನ್ನು ನಮಗೆ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ ಕೊಡ್ರಿ ಅಂತ ಬಿಟ್ಟು. ಆಮೇಲೆ ಕಡಲೆನಲ್ಲಿ ಗೊತ್ತು ನಮಗೆಲ್ಲ ಹುರಿಗಡಲೆ ಅಂತ, ಕಡಲೆ ಪಪ್ಪು ಅಂತ ಮಾಡ್ತಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಡಲೆ ಪಪ್ಪು. ಹಿಂದಿನ ಕಾಲಕ್ಕೆಲ್ಲ ಮೈನ್ ತಿಂಡಿ ಆಗಿತ್ತು. ಹುಡುಗರಿಗೆಲ್ಲ ಮೈನ್ ತಿಂಡಿ. ಅಮ್ಮ ಹಸಿವಾಗ್ತಾ ಇದೆ ಅಂದರೆ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಜೋಬಿ ತುಂಬ ಕಡಲೆ ಹಾಕಿ ಕಳಿಸ್ಬಿಡೋರು. ಕಡಲೆ ಬೆಲ್ಲ ತಿನ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅದ್ಭುತವಾಗಿರ್ತಕ್ಕಂಥ ಇವತ್ತಿಗೂ ಅಂದರೆ ನಾವು ಸುಮಾರು ಒಂದು PUC ಲೆವೆಲ್ಗೆ ಬರೋವರೆಗೂ ಕೂಡ ಯಾವುದೇ ಹಬ್ಬ ಹರಿದಿನಗಳಾಗಲಿ, ಯಾರ ಮನೆಗೆ ಏನೇ ಫಂಕ್ಷನ್ ಆಗಲಿ ಕಡಲೆ ಹಿಟ್ಟು. ಅವ್ರ ಮನೆಗೆ ಮೇಯ್ನ್ ಏನು ಅಂದರೆ ಯಾರ ಮನೆಗೆ ಹೋದ್ರೂ ಕೂಡ ಕಡಲೆ ಹಿಟ್ಟು ಕೊಬ್ಬರಿ ಹಾಕಿ ಕೊಡೋರು. ಅದ್ಭುತವಾಗಿರ್ತಕ್ಕಂಥ ತಿಂಡಿ. ಇವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ರುಚಿಯಾಗಿರ್ತಕ್ಕಂಥ ತಿಂಡಿ. ಇದೆಲ್ಲ ಬಂದಿದ್ದು ಎಲ್ಲಿಂದ ಅಂದರೆ ಕಡಲೆ. ಆಮೇಲೆ ಕಡಲೆ ಧಾನ್ಯ ಗೊತ್ತು ನಮಗೆಲ್ಲ, ನಾವು ಆಹಾರದಲ್ಲಿ ಮೇಯ್ನಾಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಗೋಧೂಮ ಹೇಳಬೇಕಾದ್ದೇ ಇಲ್ಲ. ಗೋಧಿ ಅಂತಕ್ಕಂಥದ್ದು ನಾವು ನಿತ್ಯ ಬಳಸ್ತಾ ಇರ್ತಕ್ಕಂಥ ಪದಾರ್ಥ.
ಇದು ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥ ಧಾನ್ಯ ಗೋಧಿ. ಹಾಗಾಗಿ ಈ ಗೋಧಿನ ಕೂಡ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ. ಕೆಲವರು ಹೇಳ್ತಾರೆ ಈ ಗೋಧಿನಲ್ಲಿ ಏನು ಸರ್ ಅದು ಗ್ಲೈಟೋಮಿನ್, ಆ ಗ್ಲೂಟನ್ ಅಂತಕ್ಕಂಥ ಒಂದು ಪದಾರ್ಥ ಇರುತ್ತೆ. ಹಾಗಾಗಿ ಅದನ್ನು ತಿನ್ನೋದ್ರಿಂದ ಬೇಗ ಡಯಾಬಿಟಿಕ್ ಪೇಷಂಟ್ಗಳಾಗ್ತಾರೆ. ಎಲ್ಲರೂ ಏನು ಅನ್ಕೊತಾರೆ ಅಂತಂದರೆ ಗೋಧಿನ ಹೆಚ್ಚಾಗಿ ಬಳಸ್ಬಿಟ್ರೆ ನಾವೆಲ್ಲ ತುಂಬ ಸಣ್ಣಗಿರ್ತೀವಿ, ಚೆನ್ನಾಗಿರ್ತೀವಿ, ಸ್ಲಿಮ್ ಆಗಿರ್ತೀವಿ, ಏನೂ ಆಗೋದಿಲ್ಲ. ಆಮೇಲೆ ಡಯಾಬಿಟಿಕ್ ಪೇಷಂಟ್ಗಳು ಬೆಳಗ್ಗೆ 2 ಚಪಾತಿ, ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ ತಿಂದುಬಿಟ್ರೆ ನಾವು ಚೆನ್ನಾಗಿದ್ಬಿಡ್ತೀವಿ ಅಂತ ಅನ್ಕೊತಾರೆ. ಗ್ಲುಟಾಮಿನ್ ಅಂತಕ್ಕಂಥ ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ. ಅದು ಬೇಗ ಪ್ಯಾಂಕ್ರಿಯಾಸ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಪ್ಯಾಂಕ್ರಿಯಾಸು ಇನ್ಸುಲಿನ್ ಉತ್ಪತ್ತಿನ ಕಡಿಮೆ ಮಾಡತ್ತಂತೆ. ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆದರೆ ಟೈಪ್ 1 ಡಯಾಬಿಟಿಸ್ ಅಂತ ಕರೀತಾರಂತೆ. ಟೈಪ್ 2ನ ಅದು ಟೈಪ್ 1 ಡಯಾಬಿಟಿಸ್ ಅಂತ ಕರೀತಾರೆ. ಉತ್ಪತ್ತಿ ಆಗಿರ್ತಕ್ಕಂಥ ಇನ್ಸುಲಿನ್ನು ನಾವು ಕೆಲಸ ಮಾಡಿದ್ರೆ ಅಂದರೆ ನಮ್ಮ ಶರೀರ ಬಳಸ್ಕೊಳೋದ್ರಲ್ಲಿ ಅದೇನನ್ನ ಫೇಲ್ ಆದರೆ ಅದನ್ನು ಟೈಪ್ 2 ಡಯಾಬಿಟಿಸ್ ಅಂತ ಕರೀತಾರೆ. ಹೌದು, ಭಾರಿ ಡೇಂಜರ್. ಕಡಿಮೆ ಮಾಡಬೇಕು. ಇಲ್ಲ ಸರ್, ಅದೇ ನಮ್ಗೆ ನಾವು ಅನ್ಕೊಂಡಿರೋದೇನು ಅಂತಂದ್ರೆ ಅದು. ಆಮೇಲೆ ಹಾಗಲಕಾಯಿ ಎಲ್ಲರೂ ಏನು ತಿಳ್ಕೊತೀವಿ, ಡಯಾಬಿಟಿಕ್ ಪೇಷಂಟ್ಗಳು ಹಾಗಲಕಾಯಿ ಚೆನ್ನಾಗಿ ಬಳಸ್ಬಿಟ್ರೆ ತುಂಬ ಒಳ್ಳೆಯದು ಅಂತ. ಅದನ್ನು ಆಯುರ್ವೇದದಲ್ಲಿ ಏನಂತ ಕರೀತಾರೆ ಅಂದರೆ ಕಹಿ ರುಚಿಯ ಸಿಹಿ ಹಣ್ಣು ಅಂತ ಕರೀತಾರೆ. ಅದನ್ನು ಕಹಿ ರುಚಿ ಕಹಿ ಇರುತ್ತೆ, ಕಹಿ ರುಚಿಯ ಸಿಹಿ ಹಣ್ಣು ಅಂತ. ಈ ಹಾಗಲಕಾಯಿನ ನಾವು ಮಾಮೂಲಿಯಾಗಿ ಬೇಯಿಸ್ಕೊಂಡು ತರಕಾರಿ ಥರ ಬಳಸ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಆಗೋದಿಲ್ವಂತೆ. ಈ ಡಯಾಬಿಟಿಕ್ ಪೇಷಂಟ್ಗಳು ಏನು ಮಾಡ್ತಾರೆ ಅಂತಂದರೆ ಅದನ್ನು ಜ್ಯೂಸ್ ಮಾಡಿ ಕುಡಿತಾರೆ, ಹಾಗಲಕಾಯಿ ಜ್ಯೂಸು. ಹಂಗೆ ಮಾಡೋದ್ರಿಂದ 2 ಕಿಡ್ನಿಗಳು ಕೂಡ ತನ್ನ ಕಾರ್ಯನ ನಿಲ್ಲಿಸ್ಬಿಡುತ್ತಂತೆ. ಹಂಗಾಗಿ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ. ಸಾಕಷ್ಟು ಜನ ಪಾಪ ಗೊತ್ತಿಲ್ದಿರ ಹಂಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಹಾಗಲಕಾಯಿನ ಜ್ಯೂಸ್ ಮಾಡಿ ಯಾವತ್ತೂ ಕುಡಿಬಾರ್ದು. ಆ ತರಕಾರಿ ಥರನೇ ಬಳಸ್ಬೇಕು, ಅದನ್ನು ಹೆಚ್ಚಾಗಿ ಬಳಸಬಾರ್ದು. ಕಹಿ ರುಚಿಯ ಸಿಹಿ ಹಣ್ಣು ಅಂತ ಡಯಾಬಿಟಿಕ್ ಪೇಷಂಟ್ಗಳಿಗೆ ಅದು ನಿಷಿದ್ಧ ಅದು ಅಂತ ಹೇಳ್ಬಿಟ್ಟು. ಆಮೇಲೆ ಚಪಾತಿನೂ ಅಷ್ಟೇ ಹೆಚ್ಚಾಗಿ ಬಳಸಬಾರ್ದು. ನಾವು ಅನ್ನ ತಿಂದರೆ ಎಷ್ಟು ಎಫೆಕ್ಟ್ ಆಗುತ್ತೋ ಡಯಾಬಿಟಿಕ್ ಪೇಷಂಟ್ಗಳಿಗೆ ಅಷ್ಟೇ ಎಫೆಕ್ಟ್ ಚಪಾತಿ ತಿಂದ್ರೂ ಆಗುತ್ತೆ. ಅಷ್ಟೇ ಇದು ಕಾರ್ಬೋಹೈಡ್ರೇಟ್. ನಾವು ತಪ್ಪು ತಿಳುವಳಿಕೆ ಮಿತ ಆಹಾರ, ಯಾವ್ದಾದ್ರು ಮಿತ ಆಹಾರ ಏನೂ ತೊಂದರೆ ಮಾಡಲ್ಲ. ಹೌದು. ಆಮೇಲೆ ಡಿವೈಡೆಡ್ ಡೋಸಸ್ ತಿನ್ಬೋದು, ಒಂದೇ ಸಲ ಜಾಸ್ತಿ ಕೊಟ್ಟರೆ ಯಾವ್ದಾದ್ರೂ ಅಷ್ಟೇ. ಬಂದಾಗ 3-4 ತಿನ್ಬಿಟ್ಟು 2-3 ಹಾಕಿದ್ರೆ ಇನ್ನೂ ಬೇಕು. ಇಲ್ಲ ಸರ್, ಪ್ಯಾಂಕ್ರಿಯಾಸ್ ಮೇಲೆ ಅದು ಅಡ್ಡ ಪರಿಣಾಮ ಬೀರುತ್ತದೆ. ಜಾಸ್ತಿ ತಿನ್ನಬಾರ್ದು. 1 ಅಥವಾ 2 ಚಪಾತಿ ಅಷ್ಟೇ ಜಾಸ್ತಿ. ಅದು ಒಂದು ದಿವಸಕ್ಕೆ ಯಾವ್ದಾದ್ರು ಒಂದು ಹೊತ್ತಲ್ಲಿ 1 ಅಥವಾ 2 ಚಪಾತಿ ಅಷ್ಟೇ, ಹೆಚ್ಚಾಗಿ ತಿನ್ನಬಾರ್ದು. ಯಾವ್ದ್ರಲ್ಲೂ ಕಾರ್ಬೋಹೈಡ್ರೇಟ್ ಇರುತ್ತೆ, ನಾವು ತಿನ್ನೋದೆಲ್ಲ ಕಾರ್ಬೋಹೈಡ್ರೇಟ್. ಪ್ರೋಟೀನ್ ಅಂದ್ರೆ ಕಾಳು. ಸರ್, ಡಯಾಬಿಟಿಕ್ ಪೇಷಂಟ್ಗಳು ಆಹಾರ ಹ್ಯಾಕ್ ತಗೋಬೇಕಂತೆ ಅಂತಂದ್ರೆ ಅನ್ನ ಪಲ್ಯದ ಥರ ತಿನ್ಬೇಕಂತೆ. ಪಲ್ಯನ ಅಂದರೆ ತರಕಾರಿಗಳು ಸೊಪ್ಪು ಹಾಕಿರ್ತಕ್ಕಂಥ ಪಲ್ಯನ ಅನ್ನದ ಥರ ತಿನ್ಬೇಕಂತೆ. ಅನ್ನದ ಥರ ಪಲ್ಯ ಬಡಿಸ್ಕೊಂಡು ಅನ್ನ ಪಲ್ಯದ ಥರ ಬಡಿಸ್ಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ ಅಂತೇಳಿ. ನಾವೇನು ಮಾಡ್ತೀವಿ, ಅನ್ನ ಇಷ್ಟು ಹಾಕ್ಕೊಂಡ್ಬಿಟ್ಟು ಪಲ್ಯ ಇಷ್ಟು ಹಾಕ್ಕೊಂಡು ಅದರಲ್ಲಿ ಏನೋ ತರಕಾರಿಗಳಿದ್ರೆ ಆರ್ಸ್ ಪಕ್ಕಕ್ಕೆ ಹಾಕಿ ತಿಂತೀವಿ. ಇನ್ನು ಅದು ನಾರು ಪದಾರ್ಥ ಫೈಬರ್ ಇಲ್ಲದೆ ಇದ್ದರೆ ಅದು ತುಂಬ ಡೇಂಜರ್ ಆಗುತ್ತೆ. ಹಾಗಾಗಿ ಆಮೇಲೆ ಇನ್ನೊಂದು ನೋಡಿ, ಸುಮ್ಮನೆ ಸಂದರ್ಭ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ, BP ಪೇಷಂಟ್ಗಳಿಗೆ ಕಲ್ಲಂಗಡಿ, ಬೂದುಗುಂಬಳ, ಈ ಸೋರೆಕಾಯಿ ಇವು 3 ಕೂಡ ಸಿದ್ಧೌಷಧ. ಇದು ಬೇಕಾದ್ರೆ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಕಲ್ಲಂಗಡಿ ಜ್ಯೂಸು ಅಥವಾ ಸೋರೆಕಾಯಿ ಜ್ಯೂಸು, ಇಲ್ಲ ಅಂತಂದರೆ ಬೂದುಗುಂಬಳಕಾಯಿಂದು ಜ್ಯೂಸು, ಇವೆಲ್ಲ ಕೂಡ ತುಂಬ ಒಳ್ಳೆಯದು. ಇದು ಹುಡುಗ ಕಲ್ಲಂಗಡಿ ಇಟ್ಟಿದ್ದ, ನಾನ್ ಮಾತ್ರ ತಿನ್ನಲ್ಲ, ಬೇಕಾದ್ರೆ ಮಾಡ್ತೀನಿ. ಅದು ಕೊಡಿಯುವಷ್ಟು ಔಷಧಿ ಯಾವ್ದು ಹೊಡಿತಾ ಇಲ್ಲ, ಅಷ್ಟು ಔಷಧಿ ಹೊಡಿತಾರೆ ಕಲ್ಲಂಗಡಿಗೆ. ನಾನು ತಿನ್ನಲ್ಲ, ಬೇಕಾದ್ರೆ ಮಾಡ್ತೀನಿ, ಮನೆ ತಗೊಂಡೋಗಲ್ಲ ಅಂತಾರೆ. ಅದು ಏನ್ ಮಾಡೋದು, ಬಾಳೆಹಣ್ಣಿಗೆ ಹಾಕಲ್ವಾ, ಹಣ್ಣುಗಳಿಗೆ ಹಾಕಲ್ವಾ, ತರಕಾರಿಗೆ ಹಾಕಲ್ವಾ, ಪ್ರತಿಯೊಂದಕ್ಕೂ ಎಲ್ಲ ಕೂಡ ಕಲ್ತಿ ಆಗ್ಬಿಟ್ಟಿದೆ ಇವತ್ತು. ಕಲ್ಲಂಗಡಿ ಬೀಜ ಸಿಗತ್ತೆ. ಇದಕ್ಕೆ ಅಡಿಕೆ ಪುಡಿಗೆ ಅದಕ್ಕೆಲ್ಲ ಹಾಕಿ ತಿಂತಾರೆ. ಸ್ವೀಟುಗಳಿಗೆಲ್ಲ ಹಾಕ್ತಾರೆ. ಆಮೇಲೆ ಕುಂಬಳ ಬೀಜನಲ್ಲಿ ಇದು ಮೆಗ್ನೀಷಿಯಂ ಇರುತ್ತೆ. ಕುಂಬಳ ಬೀಜದಲ್ಲಿ ಮೆಗ್ನೀಷಿಯಂ, ಅದು ಅಷ್ಟೇ ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಕುಂಬಳ ಬೀಜ ಅದನ್ನು ಹುರಿದು ಬಿಟ್ಟು ತಿಂದರೆ ತುಂಬ ಒಳ್ಳೆಯದು. ಯಾವುದು? ಹೀರೆಕಾಯಿ ತಿನ್ಬೋದು. ಒಳ್ಳೆಯದು. ಹೀರೆಕಾಯಿ ಅವೆಲ್ಲ ತಿನ್ಬೋದು. ಆಮೇಲೆ ಬೆಂಡೆಕಾಯಿ ತುಂಬ ಒಳ್ಳೆಯದು. ಅವೆಲ್ಲ ಕೂಡ ಬಳಸ್ಬೋದು. ಅವೆಲ್ಲ ಕೂಡ ವರ್ಷಕ್ಕೊಂದ್ಸಲ ಮಾತ್ರ ಕಜ್ಜಾಯಕ್ಕೆ ಹಾಕ್ತಾರೆ ಸರ್ ಎಳ್ಳನ್ನ. ಹೌದಾ? ಬೇಡ, ಹಂಗೆ ಮಾಡಬೇಡಿ. ಅಂದರೆ ಕಜ್ಜಾಯಕ್ಕೆ ಹಾಕೋ ವಿಚಾರ ಕೇಳ್ತಾ ಇಲ್ಲ, ಎಳ್ಳನ್ನು ಡೈಲಿ ಬಳಸಿ ಅಂತ ಹೇಳ್ತಾ ಇರೋದು. ಡೈಲಿ ಬಳಸಿ ಎಳ್ಳನ್ನು,
ತುಂಬ ಒಳ್ಳೆಯದು. ಡೈಲಿ ಬಳಸಲ್ಲ, ಹಳ್ಳಿಗಳಲ್ಲಿ ವರ್ಷಕ್ಕೊಂದ್ಸಲನೂ ಬಳಸ್ತಾರೆ. ನಿನ್ಗೂ ಜಾಸ್ತಿ ಅಂತೀರ ಕಜ್ಜಾಯ ಬೇಡ ಆ ಕೆಲಸ ಮಾಡಬೇಡ್ರಿ. ಭಾರತದಿಂದ ಎಕ್ಸ್ಪೋರ್ಟ್ ಆಗಿರೋ ರೈಸ್ ಯುರೋಪ್ ಕಂಟ್ರಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಪೆಸ್ಟಿಸೈಡ್ಸ್ ನಾವು ಯಾಕೆ ಬರ್ತಾ ಇದೆ ಅಂತಂದ್ರೆ ಅನ್ನ ತಿನ್ನೋದ್ರಿಂದ ಕಾಯಿಲೆಗಳು ಬರ್ತಾ ಇಲ್ಲ, ಅನ್ನಕ್ಕೆ ಹಾಕ್ತಾ ಇರ್ತಕ್ಕಂಥ ಪೆಸ್ಟಿಸೈಡ್ಸ್ ಇಂದ ಬರ್ತಾ ಇದೆ. ಆಮೇಲೆ ಅದಕ್ಕೆ ಹಾಕ್ತಕ್ಕಂಥ ರಸಗೊಬ್ಬರಗಳು ಎಲ್ಲ ಕೂಡ ಇವತ್ತು ಯಾರು ನಾಟಿ ಕೊಟ್ಟಿಗೆ ಗೊಬ್ಬರಗಳನ್ನ ಎಲ್ಲಿ ಬಳಸ್ತಾ ಇದ್ದಾರೆ, ಹಂಗಾಗಿ ಅದು ಎಲ್ಲ ತಿಂದು ಖಾಲಿ ಮಾಡ್ತಾ ಇದ್ರೆ ತಿಂತಾರೆ. ಇದು ಸಗಣಿ ಅಂತಕ್ಕಂಥದ್ದು, ಗೊಬ್ಬರ ಅಂತಕ್ಕಂಥದ್ದು ಎಲ್ಲಿಂದ ಸಿಗುತ್ತೆ? ಹಾಗಾಗಿ ಇವತ್ತು ಈ ಪರಿಸ್ಥಿತಿ ಅಂತಕ್ಕಂಥದ್ದು ಉಂಟಾಗ್ತಾ ಇದೆ ನಮಗೆ. ಹಾಗಾಗಿ ಕಲ್ವ ಅಂತಂದರೆ ಕಡಲೆ, ಗೋಧೂಮ ಅಂದರೆ ಗೋಧಿ. ಇನ್ನು ಮಸೂರ ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವರ್ಡಿದು ಏನು ಅಂತಂದರೆ ಸಣ್ಣಕ್ಕಿ ಅಂತ. ಮಸೂರ ಅಂತಂದರೆ ಮಸೂರ ಬಿಯ್ಯಮು ಅಂತ ನಾವು ಡೈಲಿ ಬಳಸ್ತೀವಿ ಅದನ್ನು. ಮಸೂರ ಅಂದರೆ ಸಂಸ್ಕೃತದಲ್ಲಿ ಏನು ಅಂದರೆ ಸಣ್ಣಕ್ಕಿ ಅಂತ. ಈ ಸಣ್ಣಕ್ಕಿ ಕೂಡ ನಮಗೆ ನೈವೇದ್ಯಕ್ಕೆ ಅಥವಾ ಒಂದು ಸಮರ್ಪಣೆಗೆ, ಯಜ್ಞಕ್ಕೆ, ಇವುಗಳಿಗೆಲ್ಲ ಕೂಡ ಹೇ ದೇವತೆಗಳೆಲ್ಲ ನಮಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಪ್ರಿಯಂಗು ಅಂತಂದರೆ ಏನು ಅಂದರೆ ಕೆಂಪಕ್ಕಿ, ನಮಗೆಲ್ಲ ಗೊತ್ತು. ಈ ದಿನ್ನೊಡ್ಲು ಅಂತ ಕರೀತಾರೆ, ದಿನ್ನೊಡ್ಲು ಅಂತ. ಇದಕ್ಕೆ ಏನಂತೆ ಅಂದರೆ ಯಾರು ಉತ್ತಲ್ವಂತೆ ಬಿತ್ತಲ್ವಂತೆ, ಸುಮ್ಮನೆ ಜೋಗ್ನಲ್ಲಿ ಬೀಜ ಚೆಲ್ಬಿಡ್ತಾರಂತೆ. ಚೆಲ್ಬಿಟ್ರೆ ಅದೇ ಬೆಳೆಯುತ್ತಂತೆ. ಈ ಥರ ಬೆಳೆಯೋದು ತುಂಬ ಅದ್ಭುತವಾಗಿರತಕ್ಕಂಥ ಧಾನ್ಯ ಅಂತ ಹೇಳ್ತಾರೆ. ಇದನ್ನು ಪ್ರಿಯಂಗು ಅಂತ ಕರೀತಾರೆ. ಇದನ್ನು ಹೆಚ್ಚಾಗಿ ಬಳಸಬೇಕು ನಾವು ಅಂತ ಹೇಳ್ತಾರೆ. ಇದು ತುಂಬ ಎಲ್ಲ ಕಾಯಿಲೆಗಳಿಗೂ ಕೂಡ ಔಷಧಿನಂತಿದು. ಇದನ್ನ ಹೆಚ್ಚಾಗಿ ನಾವು ಬಳಸಬೇಕು. ಫೈಬರ್ ಜಾಸ್ತಿ ಇರುತ್ತೆ, ಆಮೇಲೆ ಬಿ ಕಾಂಪ್ಲೆಕ್ಸ್ ಇರುತ್ತೆ, ಇನ್ನೊಂದೇನು ಫೋಲಿಕ್ ಆಸಿಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಯಾವುದೇ ಒಂದು ಧಾನ್ಯ ತಗೊಳ್ರಿ ಅದನ್ನ ಹೊಟ್ಟು ಸಮೇತ ತಿಂದರೆ ತುಂಬ ಒಳ್ಳೆಯದು. ಹೊಟ್ಟನ್ನು ತೆಗೆದ್ರೂ ಕೂಡ ಪಾಲಿಶ್ ಮಾಡಬಾರ್ದು. ಪಾಲಿಶ್ ಮಾಡಿದ್ರೆ ಅದರಲ್ಲಿ ಫೋಲಿಕ್ ಆಸಿಡ್ ಅಂತ ಇರುತ್ತೆ, ಅದು ಹೊರಟೋಗ್ಬಿಡುತ್ತೆ. ಈ ಫೋಲಿಕ್ ಆಸಿಡ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಈ ನರನಾಡಿಗಳಲ್ಲಿರ್ತಕ್ಕಂಥ ಕೊಬ್ಬನ್ನ ಇದಾಗ್ದಿರ ಮತ್ತು ನರಗಳು ಫ್ಲೆಕ್ಸಿಬಲ್ ಇರೋ ಥರ ಅದು ನೋಡ್ಕೊಳುತ್ತಂತೆ. ಹಾಗಾಗಿ ಫೋಲಿಕ್ ಆಸಿಡ್ ಇರತಕ್ಕಂಥ ಧಾನ್ಯಗಳನ್ನು ಹೆಚ್ಚಾಗಿ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು ಅದನ್ನು ಆದಷ್ಟು ಒಟ್ಟು ಸಮೇತ ತಿನ್ನೋದನ್ನು ನಾವು ರೂಢಿ ಮಾಡ್ಕೋಬೇಕು. ನಮಗೆಲ್ಲ ಏನಂದ್ರೆ ನಾಜೂಕು ಪಾಲಿಶ್ ಮಾಡಿರಬೇಕು, ಅದನ್ನು ಮಿಣ ಅಂತ ಹೊಳಿಬೇಕು. ಅಂಗಡಿಗೆ ಹೋದರೆ ಅದನ್ನ ಕೈನಲ್ಲಿ ಎತ್ಕೊಂಡು ಹಿಂಗೆ ಲೈಟ್ ಬೆಳಕಿಗೆ ಹಾಕಿ ನೋಡ್ತಾ ಇರ್ತೀವಿ, ಹೊಳಿಯುತ್ತಾ ಇಲ್ವಾ? ಡೈಮಂಡ್ ರೈಸ್ ಅದು ಪಳ ಅಂತ ಹೊಳಿಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀವಿ. ಅಂತ ತಿಂದ್ರೆ ಗೋವಿಂದನೇ. ಹಂಗಾಗಿ ರೈಸ್ ಅಂತ ಬರುತ್ತೆ, ಅದನ್ನ ಇದು ಮಾಡಿರ್ತಾರೆ ಒಟ್ಟು ಸಮೇತ. ಹೌದು ಅದು ಒಳಗೋಗಿರುತ್ತೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಕಟ್ಟುಮುಗ್ಗಲು ಬಿಯ್ಯಮು ಅಂತ ಬರೋದು, ಕಟ್ಟುಮುಗ್ಗಲು ಬಿಯ್ಯಮು ಅಂತ. ಕುಸುಬಲಕ್ಕಿನೂ ಪರವಾಗಿಲ್ಲ, ತುಂಬ ಒಳ್ಳೆಯದು. ಹೌದು ಅದು ಬಳಸ್ತಾರೆ. ಆಮೇಲೆ ಕುಸುಬಲಕ್ಕಿ ಯಾರು ಹೆಚ್ಚಾಗಿ ಬಳಸ್ತಾರೆ ಅವ್ರಿಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಅದಕ್ಕೆ ನೋಡಿ ಇವ್ರಿಗೆ ಕೊಡ್ತಾರೆ ಅದನ್ನು, ಯಾರಿಗೆ ಈ ಸ್ಟ್ರೋಕ್ ಪೇಷಂಟ್ಗಳಿಗೆ, ಪ್ಯಾರಾಲಿಸಿಸ್ ಪೇಷಂಟ್ಗಳಿಗೆ ಕೊಡ್ತಾರೆ ಅದನ್ನು. ತುಂಬ ಒಳ್ಳೆಯದು ಅದನ್ನು ಕೂಡ. ಹಾಗಾಗಿ ಇವೆಲ್ಲ ಕೂಡ ಅದ್ಭುತವಾಗಿರ್ತಕ್ಕಂಥ ಧಾನ್ಯಗಳು. ಇನ್ನು ಶಾಮಾಕ ಅಂತ ಬರುತ್ತೆ. ಶಾಮಾಕ ಅಂತಂದರೆ ನಾವೆಲ್ಲ ಕೇಳಿರ್ತೀವಿ ಜರ್ಬೋತೊಡ್ಲು ಅಂತ, ನೋಡಿದಿರಾ? ಜರ್ಬೋತ್ ಬಿಯಮು ಅಂತ. ಅದ್ಮೇಲೆ ಹಸಿರು ಬಣ್ಣ ಇರುತ್ತೆ, ಅದರದ್ದು ಹೊಟ್ಟು ಹಸಿರು ಬಣ್ಣ ಇರುತ್ತೆ. ಒಳಗಡೆ ಹೆಂಗಿರುತ್ತೆ ಅಂತಂದರೆ ಕಪ್ಪಗಿರುತ್ತೆ ನೋಡಿ, ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ ಅಕ್ಕಿ. ನೋಡೋದಕ್ಕೆ ಅದು ಅಕ್ಕಿ ಅಂತಲೇ ಅನಿಸೋದಿಲ್ಲ, ಯಾವುದೋ ಆರ್ಟಿಫಿಷಿಯಲ್ ಅಕ್ಕಿ ಇದ್ದಂಗೆ ಇರುತ್ತೆ, ಕರ್ರಗಿರುತ್ತೆ. ಅದನ್ನು ಜರ್ಬೋತೊಡ್ಲು ಅಂತ ಕರೀತಾರೆ. ತುಂಬ ಒಳ್ಳೆ ಅಕ್ಕಿ ಅವೆಲ್ಲ ಕೂಡ. ಹೌದಾ? ತೋರಿಸಿ ಡೆಮೋ ತೋರಿಸ್ಬಿಡಿ ಎಲ್ರಿಗೂ. ಕಾಸ್ಟ್ಲಿ ಸರ್ ಅದು, ಕಾಸ್ಟ್ಲಿ. ಅದು ಏನು ಗೊತ್ತಾ ಸರ್, ಅದು ಅಪರೂಪಕ್ಕೆ ಬೆಳೆಯುತ್ತದು. ಅಂದರೆ ಇಡೀ ಎಕರೆಗಳು ಬೆಳೀತಾರಲ್ಲ, ಅಲ್ಲೊಂದು ಮಾತ್ರ ಬೆಳೆಯುತ್ತದು. ಹಾಗಾಗಿ ತುಂಬ ಅಪರೂಪ ಅದು. ಹ್ಞೂ ಸರ್, ತುಂಬ ಕಾಸ್ಟ್ಲಿ ಸರ್ ಅದು. ಅಂದರೆ ಹೆಂಗೆ ಸಮಯ? ನೋಡಿ ಸಮಯ 200 ರೂಪಾಯಿ. ನೆಕ್ಸ್ಟ್ ನೀವು ಪ್ರವಚನಕ್ಕೆ ಬರೋ ಒಂದಿಷ್ಟು ಅಕ್ಕಿ ಎತ್ಕೊಂಬನ್ನಿ, ಅಟ್ಲೀಸ್ಟ್ ಡೆಮೋ ಆದರೂ ತೋರಿಸೋಣ, ನಿಮ್ಮ ಅಂಗಡಿಗೆ ಕಳಿಸ್ತೀವಿ. ಆಯ್ತಾ? ಅದನ್ನ ಶಾಮಾಕ ಅಂತ ಕರೀತಾರೆ. ಇನ್ನು ನೀವಾರಗಳು, ಇವತ್ತಿನ ಕಾಲಕ್ಕೆ ನಮಗೆಲ್ಲ ಗೊತ್ತು. ನೀವಾರಗಳು ಅಂದರೆ ಹಾರಕ ಧಾನ್ಯಗಳು ಅಂತ. ಈ ಕೊರ್ಲು, ನವಣೆ, ಸಾಮೆ, ಇವೆಲ್ಲ ಕೂಡ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಅಂತ. ಸಿರಿಧಾನ್ಯಗಳು ಇವತ್ತು ಹೆಚ್ಚು ಜನ ಸಿರಿಧಾನ್ಯಗಳ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಮೊದಲಿಗೆಲ್ಲ ಏನು ಅಂದರೆ ಅದು ಬಡವರ ಧಾನ್ಯಗಳು ಅಂತ, ಯಾರೋ ಗುಡಿಸಲು ಹಾಕ್ಕೊಂಡಿರೋರು ಪಾಪ ತಿನ್ನೋಕೆ ಗತಿ ಇಲ್ಲದೆ ಇರ್ತಕ್ಕಂಥವ್ರು ಬೇಯ್ಕೊಂಡು ತಿಂತಕ್ಕಂಥದ್ದು ಅಂತ. ಹೊಲ ಗದ್ದೆಗಳನ್ನೆಲ್ಲೋ ಅಲ್ಲಲ್ಲಿ ಬೆಳೆದಿರೋದು, ಅವ್ರು ಏನೂ ಸಿಗದೆ ಇರೋದ್ರಿಂದ ಅದನ್ನು ತಂದ್ಕೊಂಡು ಜೀವನ ಮಾಡೋರು. ಇವತ್ತು ಪಾಪ ಸಾಹುಕಾರರೆಲ್ಲ ಅದ್ರ ಮೇಲೆ ಬಿದ್ದುಬಿಟ್ರೆ ಬಡವ್ರು ಏನು ತಿನ್ನಬೇಕು?
ಹಾಗಾಗಿ ಇವತ್ತು ಸಿರಿಧಾನ್ಯಗಳೆಲ್ಲ ಕೂಡ ಸಿರಿ ಧಾನ್ಯಗಳಾಗೋಗಿದೆ, ಅಂದರೆ ಸಾಹುಕಾರ ಧಾನ್ಯಗಳಾಗೋಗ್ಬಿಟ್ಟಿದೆ. ಅದ್ಭುತವಾಗಿರ್ತಕ್ಕಂಥ ಸಿರಿಧಾನ್ಯಗಳಲ್ಲಿ ನೋಡಿ ಪಾಯಸ ಮಾಡ್ತಾರೆ, ಆಮೇಲಿಂದ ಈ ಪೊಂಗಲ್ ಮಾಡ್ತಾರೆ, ಅದ್ಭುತವಾಗಿರ್ತಕ್ಕಂಥ ಅಡುಗೆಗಳೆಲ್ಲ ಮಾಡ್ತಾರೆ. ಅದನ್ನು ಹಿಟ್ಟು ಆಡಿಸ್ಬಿಟ್ಟು ಬೇರೆ ಬೇರೆ ಥರದಲ್ಲೆಲ್ಲ ಬಳಸಿ ತಿಂತಾರೆ, ತುಂಬ ಒಳ್ಳೆಯದು. ಆಮೇಲೆ ಕೆಲವರು ಚಪಾತಿ ಆಡಿಸೋವಾಗೆಲ್ಲ ಈ ಸಿರಿಧಾನ್ಯಗಳನ್ನ ಸೇರಿಸಿ ಚಪಾತಿ ಹಿಟ್ಟಿಗೆ ಆಡಿಸ್ತಾರೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟಿದ್ದೆ, ಈ ಬಿಳಿ ಕಾಳು ಒಂದು ಬರುತ್ತೆ, ಅದೇನು ಅಂತ ಕರೀತಾರಪ್ಪ ಅದನ್ನು, ಅಲ್ಲ ಇಷ್ಟು ದಪ್ಪ ಕಾಳದು, ಅದ್ರ ಹೆಸರೇ ಮರ್ತೋಯ್ತು. ಜಾಸ್ತಿ ಜನ ಬಳಸ್ತಾರೆ ಅದನ್ನು. ದಪ್ಪದು ಸೋಯಾ ದಯವಿಟ್ಟು ತಿನ್ಬೇಡಿ. ಸೋಯಾ ಒಳ್ಳೇದು ಅಂತ ಬಿಟ್ಟು ಎಲ್ಲರೂ ತಿಂತಾರೆ. ಮನುಷ್ಯನು ತೂಕ ಆಗ್ಬಿಡ್ತಾನೆ ಸರ್. ಯಾವುದು ಜಾಸ್ತಿ ಬೇಗ ಬೆಳವಣಿಗೆ ಮಾಡುತ್ತೆ. ಹೌದು ಅವು ಎಲ್ಲ ಎಂಡೋಕ್ರೈನ್ ಆದಂತ ಸೋಯಾ. ಇನ್ನು ಕಿಡ್ನಿ ಬೀನ್ಸ್ ಅಂತ ನೀವೆಲ್ಲ ನೋಡಿರ್ತೀರ, ಕಿಡ್ನಿ ಬೀನ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಕಿಡ್ನಿ ಆಕಾರದಲ್ಲೇ ಇರುತ್ತೆ, ತುಂಬಾ ಒಳ್ಳೇದು. ಅದನ್ನ ದಯವಿಟ್ಟು ಎಲ್ಲರೂ ಮನೆಗೆ ತಂದಿಟ್ಕೊಳ್ಳಿ, ಡೈಲಿ ಬಳಸಿ. ಅದನ್ನ ಬೇಕಾದ್ರೆ ಅದನ್ನ ಗುಗ್ರಿ ಮಾಡ್ಕೊಂಡು ತಿನ್ಬೋದು. ಕಿಡ್ನಿ ಬೀನ್ಸ್, ಡಬಲ್ ಬೀನ್ಸ್ ಅಂತ ಕರೀತಾರೆ, ಕಿಡ್ನಿ ಬೀನ್ಸ್ ಅಂತ ಕರೀತಾರೆ. ಹೊಂಗೆ ಬೀಜ ಇದ್ದಂಗೆ ಇರುತ್ತೆ ಅದು, ಕೆಂಪು ಮತ್ತೆ ಬಿಳಿ ಬಣ್ಣ ಇರುತ್ತೆ ಅದು. ಅದರಲ್ಲಿ ಈ ಸರ್ ಪಲಾವ್ಗೆಲ್ಲ ಹಾಕ್ತಾರೆ, ಉಸ್ಲಿ ಮಾಡ್ಕೊಂಡು ತಿನ್ಬೋದು, ಸಾರಿಗೆ ಹುಳಿಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ದಯವಿಟ್ಟು ತಿನ್ನಿ ಅದನ್ನ, ದಯವಿಟ್ಟು ತಿನ್ನಿ. ಸೋಯಾಬೀನ್ ಅನ್ನು ಮಾತ್ರ ದಯವಿಟ್ಟು ಬಳಸಬೇಡಿ. ಬಳಸೋ ಹಂಗಿದ್ರೆ ಏನನ್ನ ಲಿಮಿಟ್ ಆಗಿ ಏನ ಬಳಸ್ಕೊಂಡು ಹಂಗಿದ್ರೆ ಬಳಸ್ಕೊಳ್ಳಿ, ಆದಷ್ಟು ಒಳ್ಳೇದು. ಬೇಡ ಸರ್, ಒಳ್ಳೇದಲ್ಲ ಸರ್. ಸರ್ ಈ ಜೆನೆಟಿಕ್ ಮ್ಯೂಟೇಷನ್ ಅಂತ ಮಾಡ್ಬಿಟ್ಟು ಈ ಬೆಳೆಗಳೆಲ್ಲ ಬೇಗ ಬೆಳೆಯೋ ತರ ಇವೆಲ್ಲ ಸರ್. ಸೋಯಾಬೀನ್ ಅನ್ನ ಯಾರು ಹೆಚ್ಚಾಗಿ ಬಳಸ್ತಾರೆ ಅವ್ರ ಜೀನ್ಸ್ಗಳೆಲ್ಲ ಕೂಡ ಸ್ವಲ್ಪ ಇದಾಗ್ಬಿಡುತ್ತೆ, ತಪ್ಪಾಗುತ್ತೆ. ಡಿಸೀಸಸ್ ಎಲ್ಲ ಬರ್ತಾ ಇದೆ ಅದಕ್ಕೆ ಜೆನೆಟಿಕ್ ಫುಡ್ ಇಂದ. ಬೇಗ ಈಗ ಹೆಣ್ಮಕ್ಳು 6 ವರ್ಷಕ್ಕೆ ನೋಡಿ, ಇಲ್ಲಿ ವೇದ ಏನ್ ಹೇಳ್ತಾ ಇದೆಯೋ ನೋಡಿ, ವೈದ್ಯರು ಅದನ್ನೇ ಹೇಳ್ತಾ ಇದಾರೆ. ವೇದ ವೈದ್ಯರು ಎರಡು ಕೂಡ ನೋಡಿ ಮಿಂಗಲ್ ಆಗಿದೆ, ಎಲ್ಲ ಒಂದೇ ಆಗ್ತಾ ಇದೆ. 6 ವರ್ಷಕ್ಕೆ ಮೆಚೂರ್ ಆಗ್ತಾ ಇದೆ. ಹೌದು ಸರ್. 1ನೇ ಕ್ಲಾಸ್ 2ನೇ ಕ್ಲಾಸ್ ದಯವಿಟ್ಟು ಹಾರ್ಮೋನಲ್ ಪ್ರಾಬ್ಲಮ್. ನಮಗೆ ಗೊತ್ತಿಲ್ದಿರ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ, ಈ ಏನೋ ಎಲ್ಲೋ ನೋಡೋದು, ಯಾವುದೋ ಪೇಪರ್ಗಳಲ್ಲಿ ಓದೋದು, ಅದು ಒಳ್ಳೇದಂತೆ ಇದು ಒಳ್ಳೇದಂತೆ, ಇದು ತಿನ್ಬಿಡೋಣ ಅದು ತಿನ್ಬಿಡೋಣ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಕರೆಕ್ಟಾಗಿ ತಿಳ್ಕೊಂಡು ತಿನ್ಬೇಕು. ಕೆಲವು ಏನಾಗುತ್ತೆ ಅಂದ್ರೆ ನೋಡೋಕೆ ಒಳ್ಳೇದ್ರ ಥರ ಕಾಣುತ್ತೆ, ಕೆಲವ್ರು ಹೆಚ್ಚಾಗಿ ಬಳಸ್ಬಿಡ್ತಾರೆ, ಇದೆಲ್ಲ ಒಳ್ಳೇದಂತೆ ಹಾಗಂತೆ ಹೀಗಂತೆ ಅಂತ. ಬಟ್ ಅದು ಲಾಂಗ್ ಟರ್ಮ್ನಲ್ಲಿ ತುಂಬ ಡಿಸೀಸಸ್ಸನ್ನು ತಂದುಬಿಡುತ್ತೆ, ಶರೀರಕ್ಕೆ ಡ್ಯಾಮೇಜ್ ಮಾಡಿಬಿಡುತ್ತೆ. ಇನ್ನು ಕೆಲವರು ಇವಾಗ ನೋಡಿ, ಇವಾಗ ಕಿಡ್ನಿ ಬೀನ್ಸು ಅಂಥವೆಲ್ಲ ಹೆಚ್ಚಾಗಿ ಬಳಸಬೇಕು, ಆದರೆ ಅದನ್ನ ಯಾರೂ ತರೋದಿಲ್ಲ. ಅದನ್ನ ಯಾರು ಬಳಸ್ತಾರೆ, ಅದು ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಒಗರೊಗರಾಗಿರುತ್ತೆ, ಅದೇನು ಟೇಸ್ಟ್ ಇರೋದಿಲ್ಲ, ಹಾಗಾಗಿ ಯಾರು ಬಳಸಲ್ಲ. ಅದು ಏನು ಬಿಡೋ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದಿದೆ, ಏನು ಅಂದರೆ ವಾಲ್ನಟ್ ಅಂತ ನಾವೆಲ್ಲ ಕೇಳಿರ್ತೀವಿ. ಅಕ್ರೋಟ್ ಅಂತ ವಾಲ್ನಟ್ ಅಂತ. ಆಮೆ ಚಿಪ್ಪುಗಳೆರಡು ಹಿಂಗೆ ಸೇರಿದಂಗೆ ಇರುತ್ತೆ, ದಪ್ಪಕ್ಕೆ ಒಡೆದ್ರೆ ನಮ್ಮ ಬ್ರೈನ್ ಇದ್ದಂಗೆ ಇರುತ್ತೆ ಅದರೊಳಗೆ ಬೀಜ. ತಿಂದರೆ ಒಗರೊಗರ ಆಗಿರುತ್ತೆ, ಏನೂ ಟೇಸ್ಟ್ ಇರೋದಿಲ್ಲ. ಆದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಅದನ್ನು ಯಾರು ಹೆಚ್ಚಾಗಿ ಬಳಸ್ತಾರೆ ಅವರ ಕಿಡ್ನಿ, ಹಾರ್ಟು, ಬ್ರೈನು, ನರ್ವು, ಸ್ಕಿನ್ನು, ಹೇರು ಎಲ್ಲ ಕೂಡ ಹೆಲ್ದಿಯಾಗಿರುತ್ತೆ. ಯಾರು ತಿಂತಾರೆ ಹೆಚ್ಚಾಗಿ? ಯಾರು ತಿನ್ನಲ್ಲ. ಎಲ್ಲರಿಗೂ ಗೋಡಂಬಿ, ದ್ರಾಕ್ಷಿ ಇಂಥವೇ ಬೇಕು ಎಲ್ಲರಿಗೂ. ಡ್ರೈ ಫ್ರೂಟ್ ಅನ್ನೋ ಹಾಂ ಸ್ವಲ್ಪ ಒಗರಿರುತ್ತೆ, ಇರುತ್ತೆ. ಹಂಗಾಗಿ ದಿನಕ್ಕೆ ಒಂದಾದ್ರೂ ವಾಲ್ನಟ್ ತಿನ್ಬೇಕು, ತುಂಬಾ ಒಳ್ಳೇದು. ಅದರಲ್ಲೂ ವಿಶೇಷವಾಗಿ ಸಸ್ಯಾಹಾರಿಗಳು, ಬರೀ ಸಸ್ಯಾಹಾರ ಬಳಸ್ತಕ್ಕಂಥವ್ರು ಅದನ್ನು ತಿನ್ಬೇಕು. ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೇದು ಅವೆಲ್ಲ ಕೂಡ. ಮಾಡ್ಬೋದು ಸರ್, ಅದು ಕಾಸ್ಟ್ಲಿ ಪ್ರಸಾದ ಸರ್, ಅದು ಅವೆಲ್ಲ ಕಾಸ್ಟ್ಲಿ ಪ್ರಸಾದ ಸರ್. ಅದು ಪ್ರಸಾದಕ್ಕೆ ತರಿಸ್ಬೇಕಾದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಬಟ್ ಪರ್ಸನಲ್ ಆಗಿ ಮನೆಗೆ ತಂದಿಟ್ಕೊಂಡು ತಿನ್ಬೋದು ಸರ್. ಪಿಸ್ತಾ ಆ ಪಿಸ್ತಾನಲ್ಲಿ ಅದೇನೋ ಫ್ರೈಡ್ ಅಂತೆ, ಅದಕ್ಕೆ ಉಪ್ಪು ಹಾಕಿರ್ತಾರಂತೆ, ಯಾತತ್ರದೋ ಹುಡ್ಕೊಂಡೋಗಿ ಅದನ್ನೇನು ಇಡಿಗಳು ತಿನ್ನೋದು ಹಂಗೆ ತಿನ್ನಬಾರ್ದು. ಯಾವುದೇ ಡ್ರೈ ಫ್ರೂಟ್ ಆದರೂ ಕೂಡ ನೋಡಿ, ಎಷ್ಟೇ ಡ್ರೈ ಫ್ರೂಟ್ ತಿಂದರೂ ಕೂಡ ನಮ್ಮ ಹಿಡಿ ಮೀರಬಾರ್ದು ಅಂತ. ನೀವೇನೇ ತಿನ್ನಿರಿ, ಡಾಕ್ಟರ್ಸ್ ಹೇಳೋದೇನು ಅಂತಂದರೆ ಎಲ್ಲ ಥರದ ಡ್ರೈ ಫ್ರೂಟ್ಗಳು 2 ತೊಗೊಳ್ರಿ. 2 ಏನೋ ಕುಂಬಳ ಬೀಜ, 2 ಗೋಡಂಬಿ ಬೀಜ, 2 ಬಾದಾಮಿ ಅಂತೂ ನೋಡಿ, ಬಾದಾಮಿ ಹೆಚ್ಚಾಗಿ ಬಳಸಬಾರ್ದು. ಬಾದಾಮಿ ಒಂದಷ್ಟೇ, ಹೆಚ್ಚಾಗಿ ಬಳಸಬಾರ್ದು. ಹೌದು, ಬಾದಾಮಿನಲ್ಲಿ ಏನಿರುತ್ತೆ ಅಂತಂದರೆ ಏನೋ ಒಂದು ಕ್ರಿಸ್ಟಲ್ ಟೈಪ್ ಏನೋ ಇರುತ್ತಂತೆ, ಅದು ಹೋಗಿ ನರಗಳನ್ನು ಡ್ಯಾಮೇಜ್ ಮಾಡುತ್ತಂತೆ. ಹಾಗಾಗಿ ಅದನ್ನು ಜಾಸ್ತಿ ಬಳಸಬಾರ್ದು. ಆಮೇಲೆ ದ್ರಾಕ್ಷಿ ತಿನ್ಬೋದು, ಖರ್ಜೂರ 1 ಸಾಕು. ಆ ಥರ ಎಲ್ಲ ಸೇರಿಸಿ ನೀವು ಹಿಂಗೆ ಹಿಡ್ಕೊಂಡ್ರೆ 1 ಇಡೀ ಬರಬೇಕಷ್ಟೆ.
ಒಂದು ದಿನಕ್ಕೆ ಅಷ್ಟು ತಿನ್ಬೇಕು. ಯಾಕಂದ್ರೆ ನಮ್ಗೆ ಆಹಾರ ಬೇಕಾದ್ರೆ ಒಂದ್ ಇಡಿ ಅಂತೆ ಅಷ್ಟೇ ಬದುಕಕ್ಕೆ, ಮಿಕ್ಕಿದೆಲ್ಲ ಮಾಡಕ್ಕೆ 2 ಇಡಿ ಬೇಕಂತೆ. ಆಮೇಲೆ ತಿಂದಿದ್ದೆಲ್ಲ ಮಿಕ್ಕಿದೆಲ್ಲ 4 ಟೇಸ್ಟ್ಗೆ ತಿಂದು ಮನೆ ಹಿಂದೆ ಇರ್ತಕ್ಕಂಥ ತಿಪ್ಪೆನಲ್ಲಿ ಗೊಬ್ಬರನ್ನ ಬೆಳೆಸೋದು ಅಷ್ಟೇ. ಚೆನ್ನಾಗಿ ಬೆಳೆಸಿ ಪ್ರಯೋಜನ ಇಲ್ಲದ್ರೆ ಅದೇನು ತೀರ್ಣ ಆಗಲ್ಲ, ಇನ್ನೊಬ್ರಿಗೆ ಕೊಟ್ಟಂಗಲ್ಲ, ಇನ್ನೊಬ್ರಿಗೆ ಇದು ಮಾಡ್ದಂಗಲ್ಲ. ಅದಕ್ಕೆ ನೋಡಿ ರಾಮಾಯಣ, ವಾಲ್ಮೀಕಿ ರಾಮಾಯಣ ತೆಗೆದು ನೋಡಿದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ್ನ ಬೇರೆಯವ್ರು ಭೇಟಿ ಆದ್ರೂ, ರಾಮ ಬೇರೆಯವ್ರನ್ನ ಭೇಟಿ ಮಾಡಿದ್ರು ನಾವು ಇವಾಗ ಹೆಂಗೆ ಕೇಳ್ತೀವಿ, ಆರೋಗ್ಯನ ಆರಾಮ ಅಂತ ಹೆಂಗೆ ಕೇಳ್ತೀವಿ, ನೀನು ನಿಯತ ಆಹಾರಿ ಆಗಿದ್ದೀಯಾ. ನೀವು ತೆಗೆದು ನೋಡಿ ಬೇಕಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಋಷಿಗಳು ಬಂದು ರಾಮನ್ ಭೇಟಿ ಮಾಡಿದ್ರು ರಾಮನ್ ಏನಂತ ಕೇಳ್ತಾ ಇರ್ತಾರೆ, ನೀನು ನಿಯತ ಆಹಾರಿ ಆಗಿದ್ದೀಯಾ ಅಂತ ಕೇಳ್ತಾ ಇರ್ತಾರೆ. ರಾಮ ಹೋಗಿ ಬೇರೆ ಯಾರನ್ನ ಋಷಿಗಳನ್ನಾಗಲಿ ಬೇರೆ ಯಾರನ್ನ ಭೇಟಿ ಮಾಡಿದ್ರು ಕೂಡ ನೀನು ನಿಯತಾಹಾರಿ ಆಗಿದ್ಯಾ, ನೀನು ನಿಯತಾಹಾರಿ ಆಗಿದ್ದೀಯಾ ಅಂತಂದ್ರೆ ನೀನು ಆರೋಗ್ಯವಾಗಿದ್ದೀಯಾ ಅಂತ ಅರ್ಥ. ಹಾಗಾಗಿ ಅದಕ್ಕೆ 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವನ್ನ ಎತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಂತ ಗಾದೆ ಮಾತು ಮಾಡಿರೋದು ಸುಮ್ಮನೆ ಅಲ್ಲ. ನಮಗೇನು ಅಂತಂದರೆ ಬಾಯೊಗ್ಗರಣೆ ಅಂತ ಹೇಳ್ಬಿಟ್ಟು ಅಂತ, ಬಾಯೊಗ್ಗರಣೆನಂತೆ. ಊಟ ಚೆನ್ನಾಗಿ ತಿನ್ಬಿಡೋದು, ಹೊಟ್ಟೆ ತುಂಬ ತಟ್ಟೆ ತುಂಬ ತಿನ್ಬಿಡೋದು, ಆಮೇಲೆ ಬಂದು ಕೂತ್ಕೊಂಡು ಬಾಯೊಗ್ಗರಣೆ ಅಂತ ಹೇಳ್ಬಿಟ್ಟು ಇನ್ನೊಂದು ತಟ್ಟೆ ಏನನ್ನ ಬುರ್ಗೋ ಇನ್ನೊಂದು ಮತ್ತೊಂದ ಕರೆದಿರ್ತಕ್ಕಂಥ ಪದಾರ್ಥಗಳು ಚಿಪ್ಸು ಎಲ್ಲ ಇಟ್ಕೊಂಡು ಸ್ನ್ಯಾಕ್ಸು ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ನೋದು, ಟಿ ವಿ ನೋಡ್ಕೊಂಡು ತಿನ್ಬಿಡೋದು. ಇನ್ನು ಕ್ಯಾಲೋರಿಗಳು ಜಾಸ್ತಿ ಆಗುತ್ತೆ, ಆರೋಗ್ಯ ಕೆಡುತ್ತೆ ಅಂದರೆ ಕೆಡ್ದಿರತ್ತಾ. ಹಂಗಾಗಿ ಅವೆಲ್ಲ ಮಾಡಬಾರ್ದು. ಗೊತ್ತಿದ್ದು ತಿಂತಾರೆ ಎಷ್ಟು 30-40 ಐಟಮ್ಸ್ ಒಂದು ಬಿಡೋದು, ಅದೆಟ್ಲುಂದೋ ಇದೆಟ್ಲುಂದೋ ಇದು ಟೇಸ್ಟ್ ಎಟ್ಲುಂದೋ ಅಂತ ಬಿಟ್ಟು ಟಿವಿ ನೋಡ್ಬಾರ್ದು. ಹೌದು, ಮೊಬೈಲ್ ನೋಡ್ಬಾರ್ದು. ಆಮೇಲೆ ತಿಂದ ತಕ್ಷಣ ಟೀ ಕಾಫಿ ಕುಡಿಬಾರ್ದು, ತಿನ್ನೋಕ್ ಮುಂಚೆ ಟೀ ಕಾಫಿ ಕುಡಿಬಾರ್ದು, ತಿನ್ನೋವಾಗ ಮಧ್ಯ ಮಧ್ಯ ನೀರು ಕುಡಿಬಾರ್ದು. ಅರ್ಧ ಗಂಟೆ ಮುಂಚೆ ನೀರು ಕುಡಿಬೇಕು, ಇಲ್ಲ ಊಟ ಆದಮೇಲೆ ಅರ್ಧ ಗಂಟೆ ನಂತರ ನೀರು ಕುಡಿಬೇಕು. ಟೀ ಕಾಫಿನ ಯಾವುದೇ ಕಾರಣಕ್ಕೂ ಊಟದ ಜೊತೆನಲ್ಲಿ ತಿಂಡಿ ಜೊತೆನಲ್ಲಿ ತಗೋಬಾರ್ದು. ಅದು ಪದ್ಧತಿ ಆಗೋಗ್ಬಿಟ್ಟಿದೆ ಸರ್, ಮಾಡಬಾರ್ದು ಸರ್, ಮಾಡಬಾರ್ದು, ಅದು ಪದ್ಧತಿ ಆಗ್ಬಿಟ್ಟಿದೆ. ಅದು ఆనాడు లక్ష్మణుండు యుద్ధంలో మూర్చొచ్చి పడంగా ఆంజనేయుండు సంజీవిని తెస్తుండగా అది పడి కిందకి ಹಾಲ್ಯಾಂಡ್, ಪೋಲ್ಯಾಂಡ್, ಡೆನ್ಮಾರ್ಕ್, ಸ್ಕಾಟ್ಲ್ಯಾಂಡ್ ಇಲ್ಲೆಲ್ಲ ಹಬ್ಬಿ ಏನಾಯ್ತು ಅಂತಂದ್ರೆ ಕಾಫಿ ಬೀಜಗಳಾಗಿ ಮೊಳತು ಅದೆಲ್ಲ ಕೂಡ ಕಾಫಿ ಆಯ್ತಂತೆ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ. ಮುಂಡಲನ್ ರಂಡಲನ್ ಕುರ್ರಲನ್ ಪೆದ್ದಲನ್ ವೇದ ಬ್ರಾಹ್ಮಣಲನ್ అందరినీ నువ్వు నీ ಇದಕ್ಕೆ ತಗೊಂಡ್ಬಿಟ್ಟಿದೀಯಾ ಕಾಪಿ ದೇವಿ, ಹಿಡ್ತಕ್ಕೆ ತಗೊಂಡ್ಬಿಟ್ಟಿದ್ಯಾ. ಅದೊಂದು ದಂಡಕ ಇದೆ, ನಂಗೆ ಅದು ಹೇಳಕ್ ಬರ್ತಾ ಇಲ್ಲ. పొద్దున్నే లేచి కాఫీని వడగట్టి నీళ్లను మరిగించి కాఫీని వడగట్టి నిన్ను తాగకపోతే తల నొప్పించవే, ಕಾళ్ళు ಪೀಕಿಂಚವೇ ಕಾಫಿ ದೇವಿ ನಮೋಸ್ತುತೆ ಅಂತ ಹೇಳ್ಬಿಟ್ಟು ಒಂದು ದಂಡಕ ಇದೆ. ಅದು ತುಂಬ ಚೆನ್ನಾಗಿದೆ, ಅದು ನಂಗೆ ಅದು ಹೇಳಕ್ ಬರ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಅದು ಕಾಫಿ ದಂಡಕ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಅಡಿಕ್ಷನ್ ಅಷ್ಟೇ, ಅದು ಕೂಡ ಒಂದು ಅಡಿಕ್ಷನ್ನು. ಟೀ ಕಾಫಿ ಇವೆಲ್ಲ ಕೂಡ ಅಡಿಕ್ಷನ್. ಹೌದೌದೌದು. ಏನೋ ಇದರಲ್ಲಿ ಪ್ರಹ್ಲಾದದಲ್ಲಿ ಹೇಳ್ತಾ ಇರ್ತಾರೆ, ಈ ನಶ್ಯಂ ವಜ್ರಕರಂ ನೇತ್ರದ್ವಯಂ ನಾಶನಂ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಯಾರು ನಶೆ ಆಗ್ತಾರೆ ಅವ್ರಿಗೆ 2 ಕಣ್ಣು ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಇವೆಲ್ಲ ಕೂಡ ಏನು ಅಂದರೆ ಅಡಿಕ್ಷನ್ಗಳು, ಇವನ್ನೆಲ್ಲ ಮಾಡಬಾರ್ದು. ಊಟ ಮಾಡುವಾಗ ಮಾಡಬೇಡಿ ನೋಡಿ, ಮಾತಾಡ್ತಾ ಊಟ ಮಾಡಬೇಡಿ, ಟಿವಿ ನೋಡ್ಕೊಂಡು ಊಟ ಮಾಡಬೇಡಿ, ನಗನಗ್ತಾ ಊಟ ಮಾಡಬೇಡಿ. ಅಂದರೆ ನಗನಗ್ತಾ ಅಂತಂದರೆ ವಿತ್ ಸ್ಮೈಲ್ ಅಂತ ಹೇಳ್ತಾ ಇಲ್ಲ, ಜೋರಾಗಿ ಹಸ್ಕೊಂಡು ಯಾವುದೋ ಇದು ಕಾಮಿಡಿ ಚಾನಲ್ಗಳನ್ನ ಹಾಕೊಂಡು ಆಹಾ ಅಂತ ಹಾಗೆ ಊಟ ಮಾಡಬೇಡಿ. ಆಮೇಲಿಂದ ದುಃಖ ಪಟ್ಕೊಂಡು ಊಟ ಮಾಡಬೇಡಿ, ಕೋಪ ಮಾಡ್ಕೊಂಡು ಊಟ ಮಾಡಬೇಡಿ. ಇವೆಲ್ಲ ಕೂಡ ಊಟಕ್ಕಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಮೌನವಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಕಬಳೆ ಗೋವಿಂದ ನಾಮ ಸಂಕೀರ್ತನಂ ಅಂತ ಹೇಳ್ತಾರೆ. ತುತ್ತುಗೂ ಭಗವಂತನನ್ನು ಸ್ಮರಣೆ ಮಾಡ್ತಾ ನಾವು ತಿಂದಾಗ ಅದು ತುತ್ತು ಕೂಡ ಆವಿರ್ಭಾಗ ಆಗುತ್ತೆ. ಒಳಗಡೆ ಜಠರಾಗ್ನಿ ಉರಿತಾ ಇರುತ್ತೆ, ಆ ಜಠರಾಗ್ನಿಗೆ ಆವಿರ್ಭಾಗ ಆಗಿ ನೀವು ಮಾಡ್ತಾ ಇರ್ತಕ್ಕಂಥ ಊಟ ಹೋಮ ಆಗ್ಬಿಡುತ್ತೆ, ದೊಡ್ಡ ಯಜ್ಞ ಆಗ್ಬಿಡುತ್ತೆ. ಹಾಗಾಗಿ ಅದೆಲ್ಲ ಮಾಡೋದಕ್ಕೆ ಹೋಗೋದು ಒಳ್ಳೇದಲ್ಲ. ಇವಾಗ ಕೆಲವರು ಮಕ್ಕಳಿಗೆ ಮೊಬೈಲ್ ಕೊಡದೇ ಇದ್ರೆ ಮಾಡಲ್ಲ. ಹೌದು, ಮಾಡ್ತಾ ಹಂಗಾಗೋಗ್ಬಿಟ್ಟಿದೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಆಮೇಲೆ ಎರಡನೇದೇನು ಅಂದ್ರೆ ಓಡಾಡ್ಕೊಂಡು ಊಟ ಮಾಡಬಾರ್ದು, ಕಾದನ್ನ ಗಚ್ಚೇತಂತ. ಮೊದಲನೇ ಮೂರ್ಖ ಅಂತೆ,
5 ಜನ ಮೂರ್ಖರಲ್ಲಿ ಪ್ರಥಮ ಮೂರ್ಖನೇ ಯಾರು ಅಂತಂದ್ರೆ ಓಡಾಡ್ಕೊಂಡು ಊಟ ಮಾಡೋಣಂತೆ. ನಾವು ಏನು ಮಾಡ್ತೀವಿ, ಈ ರಿಸೆಪ್ಷನ್ಗಳಿಗೆ ಅಂತ ಹೋಗ್ತೀವಿ, ಅಲ್ಲೋಗೋ ಅವ್ರನ್ನ ಮಾತಾಡೋ, ಇಲ್ಲ ಹಾಕ್ಸ್ಕೋ ಅಲ್ಲ ಹಾಕ್ಸ್ಕೋ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಊಟ ಮಾಡ್ತಕ್ಕಂಥದ್ದು ಮಹಾ ಮೂರ್ಖತನ. ಅದು ಯಾವತ್ತೂ ಕೂತ್ಕೊಂಡು ತಿನ್ಬೇಕು. ಹಾಗಾಗಿ ಕಾದನ್ನ ಗಚ್ಚೇತ್ ಅಂತ ಹೇಳ್ಬಿಟ್ಟಂತ ಓಡಾಡ್ತಾ ಊಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವೆಲ್ಲ ಶಾಸ್ತ್ರಗಳು. ನಿಂತ್ಕೊಂಡು ನೀರು ಕುಡಿಬಾರ್ದು, ಘಟ ಅಂತ ಕುಡಿಬಾರ್ದು ನೀರನ್ನ. ಹೌದು ಸರ್, ಹೌದು ಸರ್. ಎಷ್ಟು ಜನ ನಾವು ಇವಾಗ ಹೊರಗಡೆಗೆ ಶೂನೋ ಚಪ್ಪಲಿನೋ ಹಾಕೊಂಡು ಹೋಗಿರ್ತೀವಿ, ನಮಗೆ ಒಂದೊಂದ್ಸರಿ ಅನಿವಾರ್ಯ ಆಗ್ಬಿಡತ್ತೆ, ಹಂಗೆ ತಿಂತಾ ಇರ್ತೀವಿ. ಅವೆಲ್ಲ ಕೂಡ ನಾವು ತಪ್ಪು. ಅದು ಯಾಕೆಂದರೆ ಅನ್ನಕ್ಕೆ ನಾವು ತೋರ್ತಾ ಇರ್ತಕ್ಕಂಥ ಅಗೌರವ, ಅದು ಪರಬ್ರಹ್ಮ ಸ್ವರೂಪ. ಅದು ಹಿಂದಿನ ಕಾಲದಲ್ಲಿ ಕೈ ಕಾಲು ತೊಳ್ಕೊಂಡು ಲಕ್ಷಣವಾಗಿ ಚಕ್ಕ ಬಟ್ಲ ಹಾಕ್ಕೊಂಡು ಎಷ್ಟು ನೆಟ್ಟಗೆ ಕೂತ್ಕೊಂಡು, ಆಮೇಲೆ ನೋಡಿ ನಾವು ಈಗ ಬಗ್ಗಿ ಎದ್ದು ತಿಂತಾ ಇರ್ತೀವಲ್ಲ, ಅದು ಕೂಡ ಒಂದು ಎಕ್ಸಸೈಸು ಜಠರಕ್ಕೆ, ಬಗ್ಗಿ ಎದ್ದು ತಿಂತಕ್ಕಂಥದ್ದು. ಇವತ್ತು ಎಷ್ಟು ಇದಾಗೋಗ್ಬಿಟ್ಟಿದ್ದೀವಿ ಅಂತಂದರೆ ಆ ತುತ್ತು ಇಟ್ಕೊಳೋದು ಕೂಡ ಒಂಥರ ಏನೋ ಇದು, ಅಯ್ಯೋ ತಿನ್ಬೇಕಲ್ಲಪ್ಪ ಅನ್ನೋ ಥರದಲ್ಲಿ ತಿಂತಾ ಇರ್ತಾರೆ. ಅವೆಲ್ಲ ಕೂಡ ಬಿಡಬೇಕು ಕೆಲಸ. ಇನ್ನು ಇವೆಲ್ಲ ನೀವಾರಗಳು ಅಂತಂದರೆ ಹಾರಕ ಧಾನ್ಯಗಳು ಅಂತ. ಈ ಹಾರಕ ಧಾನ್ಯಗಳೆಲ್ಲ ಕೂಡ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗೆ ಎಷ್ಟೆಲ್ಲ ಕೇಳ್ಬಿಟ್ಟಿದ್ದಾರೆ ನೋಡಿ, ಯಾವುದನ್ನು ಬಿಟ್ಟಿಲ್ಲ, ಎಲ್ಲದನ್ನೂ ಕೇಳ್ತಾ ಇದ್ದಾರೆ. ಈಗ 5ನೇ ಅನುವಾಕು, ಅನವಶ್ಚಮೆ ಬಿಟ್ನಾ, ಪ್ರಿಯಂಗವಶ್ಚ ಅಣವಶ್ಚಮೆ ಅಂತಂದರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನು ನನಗೆ ಕೊಡ್ರಿ ಅಂತ ಹೇಳ್ಬಿಟ್ಟು. ಕೆಲವು ಆಹಾರ ಧಾನ್ಯಗಳು ಸೂಕ್ಷ್ಮವಾಗಿರುತ್ತೆ. ಇವಾಗ ಗಸಗಸೆ ತುಂಬ ಸೂಕ್ಷ್ಮ, ಅಣು ಥರ ಚಿಕ್ಕದಾಗಿರುತ್ತೆ ಗಸಗಸೆ. ಆಮೇಲೆ ಈ ರಾಜನಾಲ ಅಂತ ಧಾನ್ಯಗಳೆಲ್ಲ ಬರುತ್ತೆ, ಅವೆಲ್ಲ ತುಂಬ ಚಿಕ್ಕದಾಗಿರ್ತಕ್ಕಂಥ ಧಾನ್ಯಗಳು. ಸಾಸಿವೆ ಇವೆಲ್ಲ ಕೂಡ ಇದನ್ನೆಲ್ಲ ಅಣವ ಅಂತ ಕರೀತಾರೆ. ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಧಾನ್ಯಗಳು, ಚಿಕ್ಕ ಧಾನ್ಯಗಳು, ಗಸಗಸೆ ಅಂತವೆಲ್ಲ. ಅಂಥವನ್ನು ಕೂಡ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಕೊಡಿ ದೇವತೆಗಳೇ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಚಮಕಾಧ್ಯಾಯದ 4ನೇ ಅನುವಾಕು ಸಂಪೂರ್ಣ ಆಗುತ್ತೆ. ಇನ್ನು 5ನೇ ಅನುವಾಕು, 5ನೇ ಅನುವಾಕನ್ನು ಒಂದ್ಸಲಿ ಅಧ್ಯಯನ ಮಾಡ್ಕೊಳ್ಳೋಣ. ಪೇಜ್ ನಂಬರ್ ಪುಟ ಸಂಖ್ಯೆ 29. ಈ 5ನೇ ಅನುವಾಕನಲ್ಲಿ ಇಷ್ಟೊತ್ತು ಏನಾಯಿತು, ಆಹಾರ ಧಾನ್ಯಗಳ ಬಗ್ಗೆ ನಾವು ಇಷ್ಟೊತ್ತು ಕೂಡ ಹೇಳ್ಕೊಂಡಿದ್ದಾಯಿತು. ಇಷ್ಟೇ ಆಹಾರ ಧಾನ್ಯಗಳನ್ನು, ಅನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು, ಹಸಿವನ್ನು ಹೇ ದೇವತೆಗಳೇ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ಬರೀ ಆಹಾರ ಧಾನ್ಯಗಳು ಒಂದೇ ಇದ್ದರೆ ಸಾಕಾ, ಬದುಕೋದಕ್ಕಿನ್ನ ಎಷ್ಟು ವಸ್ತುಗಳು ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಮುಂದೆ ನಮಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನೇನು ಅಂತ ಕೇಳ್ತಾ ಇದ್ದಾರೆ. ನಾವು ಮೊದಲು ಇದು ಕೇಳಿದಾಗೆಲ್ಲ ಏನೋ ದೇವರ ಬಗ್ಗೆ ಹೊಗಳ್ತಾ ಇದ್ದಾರೆ ಈ ವೇದಗಳಲ್ಲಿ. ಇಲ್ಲ ಸರ್, ಹಂಗೆ ಮನಸ್ಸಲ್ಲಿ ಇತ್ತು. ನಮಕ ಬರುತ್ತಲ್ಲ ಸರ್, ನಮಕ ಪೂರ್ತಿ ಹೊಗಳೋದು. ಇದೆಲ್ಲ ನಾವು ಮಂತ್ರಗಳಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ಅದು ಯಾವುದ್ರಲ್ಲೂ ಯಮಗೋಲದಲ್ಲಿ ಬರುತ್ತೆ. ನೀವು ಅಂಟ ಉಂಡೇದು ತಿಟ್ಟೋ ಪೊಗಡೋ ಒಗಟಿ ಅರ್ಥವಾಯ್ತಾ ಉಳ್ಳದು ಹಂಗಾಗೋಗ್ಬಿಡುತ್ತೆ. ಕಾಶಿಯಲ್ಲಿ ಎಷ್ಟು ಸ್ಪೀಡ್ ಆಗಿ ಹೇಳ್ತಾರೆ. ಹೌದೌದು, ಪುಸ್ತಕ ತಗೊಂಡು ಫಾಲೋ ಮಾಡಿ. ಈ ನಮಕ ಪೂರ್ತಿ ಭಗವಂತನನ್ನ ಹೊಗಳೋದು. ನಮಕ ನಾವು ಇಷ್ಟೊತ್ತು ರುದ್ರ ನಮಕ ನೋಡೋದ್ವಲ್ಲ, ಅದೆಲ್ಲ ಕೂಡ ಭಗವಂತನನ್ನ ಹೊಗಳೋದು, ಪ್ರೈಸಿಂಗ್. ಅದೆಲ್ಲ ಕೂಡ 7 ಜನ ಸಾಯಂಕಾಲ ಇದೆಲ್ಲ ಕೂಡ ಏನು ಅಂದ್ರೆ ಕೇಳೋದಷ್ಟೇ, ಕೊಡು 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 ಅಂತ ಕೇಳೋದಷ್ಟೇ. ಹಾಗಾಗಿ ಸನ್ಯಾಸಿಗಳು ಚಮಕ ಹೇಳಲ್ಲ, ಸಹಸ್ರನಾಮಗಳು ಹೇಳಿದಾಗ ಫಲಶ್ರುತಿ ಹೇಳಲ್ಲ. ಯಾಕೆಂತಂದರೆ ಅದರಲ್ಲಿ ಏನು ನಮಗೇನು ಬೇಕಾಗಿಲ್ಲ, ನಾವು ನಿಷ್ಕಾಮರಾಗಿ ಮಾಡ್ತಾ ಇರೋದ್ರಿಂದ ಅದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಬಟ್ ಏನು ಅಂದರೆ ಅರ್ಥ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇದರಲ್ಲಿ ಏನಿದೆ, ಇದರಲ್ಲಿ ಇವಾಗ ನೋಡಿ ಇಷ್ಟೆಲ್ಲ ನಮ್ಗೆ ಚರ್ಚೆಗೆ ಸಿಗ್ತಾ ಇದೆ, ಇಷ್ಟೆಲ್ಲ ನಮ್ಗೆ ಮಾತುಗಳಿಗೆ ಸಿಗ್ತಾ ಇದೆ. ಆಮೇಲೆ ಒಂಥರ ಎಷ್ಟೋ ಕೆಲವು ಪದಾರ್ಥಗಳು, ಇವಾಗ ಮಸೂರ ನಾವು ಡೈಲಿ ಬಳಸ್ತಾ ಇರ್ತೀವಿ, ಮಸೂರಾ ಬಿಯ್ಯಮು ಅಲ್ವಾ, ಸಂಸ್ಕೃತದ ಪದ ಅನ್ನೋದೇ ನಮ್ಗೆ ಗೊತ್ತಿರಲ್ಲ, ಕೆಲವೆಲ್ಲ ನಮಗೆ ತಿಳ್ಕೊಂಡಂಗಾಗತ್ತೆ ಆ ಥರ. ಈಗ 5ನೇ ಅನುವಾಕನ್ನು ಹೇಳೋಣ. ಅಶ್ಮಾಚಮೆ ಮೃತ್ತಿಕಾಚಮೆ ಗಿರಯಶ್ಚಮೆ ಪರ್ವತಾಶ್ಚಮೆ ಸಿಕತಾಶ್ಚಮೆ ವನಸ್ಪತಯಶ್ಚಮೆ ಹಿರಣ್ಯಂಚಮೆ ಅಯಶ್ಚಮೆ ಸೀಸಂಚಮೆ ತ್ರಪುರಶ್ಚಮೆ
ತ್ರಪುಶ್ಚ ಮೇ ಸೀಸಂಚ ಮೇ ತ್ರಪುಶ್ಚ ಮೇ ಶ್ಯಾಮಂಚ ಮೇ ಲೋಹಂಚ ಮೇ ಅಗ್ನಿಶ್ಚ ಮ ಆಪಶ್ಚ ಮೇ ವಿರುಧಶ್ಚ ಮ ಓಷಧಯಶ್ಚ ಮೇ ಕೃಷ್ಟಪಚ್ಚಂಚ ಮೇ ಅಕೃಷ್ಟಪಚ್ಚಂಚ ಮೇ ಗ್ರಾಮ್ಯಾಶ್ಚ ಮೇ ಪಶವ ಆರಣ್ಯಾಶ್ಚ ಮೇ ಪಶವ ಆರಣ್ಯಾಶ್ಚ ಯಜ್ಞೇನ ಕಲ್ಪತಾಂ ವಿತ್ತಂಚ ಮೇ ವಿತ್ತಿಶ್ಚ ಮೇ ಭೂತಂಚ ಮೇ ಭೂತಿಶ್ಚ ಮೇ ವಸುಚ ಮೇ ವಸತಿಶ್ಚ ಮೇ ಕರ್ಮ ಚ ಮೇ ಶಕ್ತಿಶ್ಚ ಮೇ ಅರ್ಥಶ್ಚ ಮ ಏಮಶ್ಚ ಮ ಇತಿಶ್ಚ ಮೇ ಗತಿಶ್ಚ ಮೇ. ಇದು 5ನೇ ಅನುವಾಕ. ಈಗ 5ನೇ ಅನುವಾಕನ್ನು ಒಂದೊಂದೇ ನೋಡ್ತಾ ಹೋಗೋಣ. ಇಷ್ಟೊತ್ತು ಆಹಾರ ಪದಾರ್ಥಗಳ ಬಗ್ಗೆ ಎಲ್ಲ ಹೇಳಿದ್ದಾಯ್ತು. ಇವಾಗ ಯಜ್ಞಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇತರೆ ಪದಾರ್ಥಗಳ ಬಗ್ಗೆ ಕೇಳ್ತಾ ಬರ್ತಾರೆ. ಯಜ್ಞ ಅಂದರೆ ಇಲ್ಲಿ ನಮಗೆ ಇನ್ನೊಂದ್ಸಲಿ ನೆನಪಿಸ್ತಾ ಇದ್ದಾರೆ ಋಷಿಗಳು. ಯಜ್ಞ ಎಂದರೆ ಕೇವಲ ಹವನ ಹೋಮಾದಿಗಳು ಮಾತ್ರವಲ್ಲ, ಸರ್ವಭೂತಾತ್ಮಕನಾದ ಪರಮಾತ್ಮನ ಆರಾಧನೆ ಎಂಬ ವಿಶಾಲವಾದ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲಿ ಯಜ್ಞ ಅಂತ ಬಂದರೆ ಅದು ಬರೀ ನಾವು ಹೋಮ ಹವನ ಆ ಥರ ನಾವು ತಿಳ್ಕೊಬಾರ್ದು, ಪರಮೇಶ್ವರನ ಆರಾಧನೆ ಅಂತಲೇ ತಿಳ್ಕೊಬೇಕು. ಹಾಗಾಗಿ ಯಜ್ಞಾರ್ಥಂ ಕುರು ಕರ್ಮಾಣಿ ಅಂತ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆನಲ್ಲಿ. ಅಂದರೆ ಭಗವಂತನಿಗಾಗಿ ಕರ್ಮ ಮಾಡ್ರಿ ಅಂತೇಳ್ಬಿಟ್ಟು. ಅಶ್ಮ ಅಂದರೆ ಕಲ್ಲುಗಳು ಅಂತ, ಚಿಕ್ಕ ಕಲ್ಲು, ದೊಡ್ಡ ಕಲ್ಲು, ಪಾಯದ ಕಲ್ಲು, ನಾವಿವೆಲ್ಲ ನೋಡ್ತೀವಲ್ಲ, ಮನೆ ಕಟ್ಟೋದಕ್ಕೆ ನಮ್ಗೆ ಅವೆಲ್ಲ ಬೇಕೇ ಬೇಕು. ಹಾಗಾಗಿ ಅಶ್ಮಾಚಮೆ ಅಂದರೆ ನನಗೆ ಕಲ್ಲುಗಳನ್ನು ಕೊಡ್ರು ಬೇಕಾದಷ್ಟು. ಅಂದರೆ ನಂಗೆ ಕಲ್ಲು ಸಿಗದಿರ ಮಾಡಬೇಡ. ಇವಾಗ ನಾವು ಈ ಮಲೆನಾಡು ಕಡೆಗೆ ಹೋದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಕಲ್ಲುಗಳು ಸಿಗಲ್ಲ, ಎಲ್ಲ ಬರೀ ಮಣ್ಣಿನ ಬೆಟ್ಟಗಳು. ಅವ್ರು ಜಂಬಿಟ್ಕೆ ಅಂತ ತರ್ತಾರೆ. ನನಗೆ ಅದೊಂದು ಆಶ್ಚರ್ಯ ಆಯಿತು. ಮೊನ್ನೆ ನಾನು ಶೃಂಗೇರಿಗೆ ಹೋದಾಗ ನೋಡಿದೆ, ಅಲ್ಲಿ ನಮಗೆ ಲೋಕಲ್ ಪೀಪಲ್ಸು ಕರ್ಕೊಂಡು ಹೋಗಿ ತೋರಿಸಿದ್ರು, ನಾವು ಮನೆ ಕಟ್ಟಬೇಕಾದ್ರೆ ನಮ್ಗೆ ಕಲ್ಲು ಸಿಗಲ್ಲ ಸರ್, ಹಾಗಾಗಿ ನಾವು ಜಂಬಿಟ್ಕೆ ಅಂತ ಉಪಯೋಗಿಸ್ತೀವಿ ಅಂತ. ಯಾವುದ್ರಲ್ಲಿ ತಯಾರು ಮಾಡ್ತಾರೆ ಇದನ್ನು ಜಂಬಿಟ್ಕೆಯನ್ನು ಅಂತ ಕೇಳಿದೆ. ಸರ್ ನಾವು ತಯಾರು ಮಾಡಲ್ಲ, ನಾವು ಪರ್ವತಗಳು, ಈ ಗುಡ್ಡುಗಳಿರುತ್ತಲ್ಲ, ಆ ಗುಡ್ಡುಗಳನ್ನು ಕತ್ತರಿಸಿ ಅದರಲ್ಲಿ ಆ ಮಣ್ಣಿನ ಹೆಂಟೆ ಥರ ಇರುತ್ತೆ, ಇಷ್ಟಿಷ್ಟು ಗಾತ್ರ ಇರುತ್ತದು ಉಂಡೆಗಳು, ಆ ಇಟ್ಟಿಗೆ ಥರ. ಅದನ್ನ ಮಿಕ್ಸ್ ಆಗಿಬಿಟ್ಟಿರುತ್ತೆ, ಮಿಕ್ಸ್ ಆಗಿ ಗಟ್ಟಿ ಆಗಿಬಿಟ್ಟಿರುತ್ತದು. ಅದನ್ನ ಇಟ್ಟಿಗೆ ಥರ ಕೊಯ್ದು ತೊಗೊಂಡು ಬರ್ತಾರೆ, ಅದನ್ನ ಜಂಬಿಟ್ಕೆ ಅಂತ ಕರೀತಾರೆ. ನಮಗೆ ಆ ಥರದ ಪರಿಸ್ಥಿತಿ ತರಬೇಡ ಭಗವಂತ. ನಮಗೆ ಬೇಕು ಅಂತಂದಾಗ ಕಲ್ಲುಗಳು ಸಿಗೋ ಹಂಗಾಗ್ಲಿ, ಮನೆ ಕಟ್ಟಬೇಕು, ಪಾಯ ಹಾಕಬೇಕು, ಅಥವಾ ಮನೆಗಳಿಗೆ ಏನನ್ನ ಉಪಯೋಗಿಸ್ಬೇಕು, ಬಂಡೆಗಳು ಬೇಕು, ಕಲ್ಲುಗಳು ಬೇಕು, ಅದೆಲ್ಲ ಕೂಡ ಸಿಗೋ ಹಂಗಾಗ್ಲಿ ಅಂತ. ಅಶ್ಮಾಚಮೆ ಅಂದರೆ ನಮಗೆ ಬೇಕಾದಾಗ ಕಲ್ಲುಗಳು ಸಿಗೋ ಹಂಗೆ ಆಗಲಿ. ಯಾತಕ್ಕಾಗಿ? ಸಮರ್ಪಣೆಗಾಗಿ. ಮೃತ್ತಿಕಾಶ್ಚಮೆ, ಮೃತ್ತಿಕಾ ಅಂದರೆ ಮಣ್ಣು, ನಮಗೆಲ್ಲ ಗೊತ್ತು ಮೃತ್ತಿಕೆ ಅಂತ ಹೇಳ್ಬಿಟ್ಟು ಅಂತ. ಮಲಮೂತ್ರ ವಿಸರ್ಜನೆ ಮೃತ್ಯುಕೆಯಲಿನ ಮಲಿನವ ತೊಳೆಯದ ತಪ್ಪು ಅಂತ ಹೇಳ್ತಾರೆ ಪುರಂದ್ರದಾಸರು. ಹಿಂದಿನ ಕಾಲದಲ್ಲಿ ಹೆಂಗೆ ಅಂದರೆ ಮಲ ಮೂತ್ರ ವಿಸರ್ಜನೆಗೆ ಹೋದರೆ, ಆ ಮಲ ಮೂತ್ರ ವಿಸರ್ಜನೆಗೆ ಹೋಗಿ ಬಂದಮೇಲೆ ಮನೆ ಮುಂದೆ ಒಂದು ಸ್ವಲ್ಪ ಹುತ್ತದ ಮಣ್ಣು ಹಾಕಿರೋರು, ಆ ಒಂಚೂರು ನೀರು ಹಿಂಗೆ ಕೈಗೆ ಅಂದ್ಕೊಂಡು, ಆ ಹುತ್ತದ ಮಣ್ಣು ಹಿಂಗೆ ಅಂದ್ಕೊಂಡು ಕೈ ತೊಳ್ಕೊಂಡು ಬಂದರೆ ಅಲ್ಲಿಗೆ ಪವಿತ್ರ ಅಂತ. ಮಲಮೂತ್ರ ಹೋಗಿ ಬಂದಮೇಲೆ ಮೃತ್ತಿಗೆನಲ್ಲಿ ಕೈ ತೊಳಿದೇ ಇದ್ರೆ ಸ್ಮೆಲ್ ಇರಲ್ಲ. ಒಂದು ಆ ಹುತ್ತದ ಮಣ್ಣಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಒಂದು ರಹಸ್ಯ ಹೇಳ್ಬಿಡ್ತಾ ಇದ್ದೀನಿ ಕೇಳಿ. ಬಂಗಾರ ಮಾಡೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ನೋಡಿ, ನಿಮ್ಗೊಂದು ಪ್ರಯೋಗ ಹೇಳ್ತೀನಿ. ಒಳ್ಳೆ ಹುತ್ತದ ಮಣ್ಣು ತೊಗೊಂಬನ್ರಿ, ತೊಗೊಂಡು ಬಂದು ಪುಡಿ ಮಾಡಿಬಿಟ್ಟು ಒಂದು ಬಾಂಡ್ಲೆಗೆ ಹಾಕಿ ಚೆನ್ನಾಗಿ ಹುರಿರಿ, ಅದರೊಳಗೆ ಬಂಗಾರ ಕಾಣುತ್ತೆ ನಿಮಗೆ. ಆ ಹುತ್ತದ ಮಣ್ಣಲ್ಲಿ ಒಂದೊಂದು ಕಣ ಮಣ್ಣಿನ ಜೊತೆನಲ್ಲಿ ಒಂದೊಂದು ಕಣ ಬಂಗಾರದ್ದು ಇದಿರುತ್ತೆ, ಅದು ಹಿರಣ್ಮಯ. ಅದು ಅಂದರೆ ಬಂಗಾರ ಮಿಶ್ರಿತವಾಗಿರತಕ್ಕಂಥ ಮಣ್ಣದು ಹುತ್ತದ ಮಣ್ಣು ಅಂತಂದರೆ ಸಾಮಾನ್ಯ ಅಲ್ಲ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋರು ಯಾರಾದರೂ ಇದ್ರೆ ಬೇಕಾದಂಗೆ ಬಂಗಾರ ತೆಕ್ಕೋಬೋದು. ಅದರಲ್ಲಿ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ಅದನ್ನು ಹುರಿದು ಬಿಟ್ಟರೆ ಮಣ್ಣೆಲ್ಲ ಕಪ್ಪಗಾಗ್ಬಿಡುತ್ತೆ, ಆ ಬಂಗಾರ ಪಣ 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 ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಬಂಗಾರ ಮಿಶ್ರಿತವಾಗಿರತಕ್ಕಂಥ ಮಣ್ಣು ಹುತ್ತದ ಮಣ್ಣು. ಹಾಗಾಗಿ ಆ ಮಣ್ಣಲ್ಲಿ ಕೈ, ಅಂದರೆ ಹುತ್ತದ ಮಣ್ಣೆ ಅಂತಲ್ಲ, ಎಲ್ಲ ಮಣ್ಣನ್ನು ಕೂಡ ಕೈ ತೊಳೆಯೋದಕ್ಕೆ ಯೋಗ್ಯ ಅಂತ ಹೇಳ್ಬಿಟ್ಟು ಅಂತ. ಬೂದಿನಲ್ಲಿ ತೊಳೆಯೋರು, ಬೂದಿ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಣ್ಣು. ಹಾಗಾಗಿ ಪುರಂದ್ರದಾಸರು ಏನು ಹೇಳ್ತಾರೆ? ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿನ ಮಲಿನವ ತೊಳೆಯದ ತಪ್ಪು. ಮೃತ್ತಿಕಾ ಸೂಕ್ತ ಅಂತ ಬರುತ್ತೆ. ಉದ್ರುತ ಶಿವರಾಹೇಣ ಕೃಷ್ಣೇನ ಶತಬಾಹುನಾಂ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಬಿಟ್ಟು ಅಂತ. ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ
ಮೃತ್ತಿಕೆ ದೇಹಿ ಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ ಅಂತ ಹೇಳ್ಬಿಟ್ಟು ಈ ಮೃತ್ತಿಕಾ ಸೂಕ್ತ ಎಲ್ಲ ಹೇಳುತ್ತೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ 1000 ಕೈಗಳನ್ನು ಮಾಡಿಕೊಂಡು ನಿನ್ನನ್ನು ಅಮ್ಮ ಭೂಮಿ ಹೇ ಮೃತ್ತಿಕೆ ನಿನ್ನನ್ನು ಅವನು ಮೇಲಕ್ಕೆ ಎತ್ಕೊಂಡು ಬಂದ, ರಸಾತಲದಿಂದ ಮೇಲಕ್ಕೆ ಎತ್ಕೊಂಡು ಬಂದ. ಹಾಗಾಗಿ ಅವನು ಟಚ್ ಮಾಡಿರೋದ್ರಿಂದ ನಿನ್ನ ಕಣಕಣವೂ ಪವಿತ್ರವಮ್ಮ ಅಂತ ಹೇಳ್ಬಿಟ್ಟು ಅಂತ. ಪಂಚಭೂತಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಎಲ್ಲ ಪಂಚಭೂತಗಳು ಪರಮ ಪವಿತ್ರವೇ, ಅದರಲ್ಲಿ ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂಥದ್ದು ಮಣ್ಣು. ಯಾಕೆಂದರೆ ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳ್ತಾರೆ. ನಾವು ಹುಟ್ಟೋದು ಮಣ್ಣಿಂದ, ಕಡೆಗೆ ಸೇರಬೇಕಾಗಿರೋದು ಮಣ್ಣಲ್ಲಿ. ಹಾಗಾಗಿ ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳ್ಬಿಟ್ಟದು. ಆ ಮಣ್ಣು ಅಂತಕ್ಕಂಥದ್ದು ಅಷ್ಟು ಪವಿತ್ರಗಳಲ್ಲೇ ಪವಿತ್ರವಾಗಿರ್ತಕ್ಕಂಥದ್ದು. ಮೃತ್ತಿಕೆ ಬ್ರಹ್ಮದತ್ತಾಸಿ. ಈ ಮೃತ್ತಿಕೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಿಕ್ಕಿದೆ ಅಂತ ತಿಳ್ಕೊಬೇಡಿ, ಇದು ಬ್ರಹ್ಮನಿಂದ ವರದಾನವಾಗಿ ಸಿಕ್ಕಿರ್ತಕ್ಕಂಥದ್ದು ಮಣ್ಣು. ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನ ಅಭಿಮಂತ್ರಿತ. ಕಶ್ಯಪ ಮಹರ್ಷಿಗಳು ಇದನ್ನು ಅಭಿಮಂತ್ರಿಸಿದಾರಂತೆ, ಇದಕ್ಕೊಂದು ವರ ಕೊಟ್ಟಿದ್ದಾರೆ. ಏನು ಅಂತಂದರೆ ಮೃತ್ತಿಕೆನಲ್ಲಿ ಮೆಡಿಸಿನೈಸರು. ಇವಾಗ ನೋಡಿ, ಹಿಂದಿನ ಕಾಲಕ್ಕೆ ಏನನ್ನ ಕೆಳಗಡೆ ಬಿದ್ದು ಗಾಯ ಮಾಡ್ಕೊಂಡ್ರೆ ಮಣ್ಣು ತೆಗೆದು ಹಿಂಗೆ ಹಾಕ್ಬಿಡೋರು ಕಾಲಿಗೆ. ನಮ್ಮ ಬಂಗಾರ ಬದ್ರಿ ಅಣ್ಣ ಅವರು ನಮ್ಮ ಮನೆಗೆ ಬಂದಾಗ ಸಾಕಷ್ಟು ಸಲ ನೆನೆಸ್ಕೊತಾ ಇರ್ತಾರೆ ಅದನ್ನು. ನಾವು ಕಾಲಿಗೆ ಮಣ್ಣು ಹಾಕ್ಕೊಂಡ್ಬಿಡ್ತಾ ಇದ್ವಿ ಗಾಯ ಆದರೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮೆಡಿಕೇಟೆಡ್ ಪದಾರ್ಥ ಅದು. ಆಮೇಲೆ ಮಣ್ಣಲ್ಲೇ ಎಲ್ಲ ಕೂಡ ಮಿನರಲ್ಸು ಅವೆಲ್ಲ ಇರ್ತಕ್ಕಂಥದ್ದು, ಅಂದರೆ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಅವೆಲ್ಲ ಸಿಗ್ತಕ್ಕಂಥದ್ದು ಮಣ್ಣಿಂದ. ಆಮೇಲೆ ನಾವು ನಿಂತ್ಕೋಬೇಕಾಗಿದ್ರೆ ಮಣ್ಣೇ ಆಧಾರ, ನಾವು ಬೆಳೆ ಬೆಳ್ಕೋಬೇಕಾಗಿದ್ರೆ ಮಣ್ಣೇ ಆಧಾರ, ಆಮೇಲೆ ನಾವು ತರಕಾರಿಗಳು ಅವೆಲ್ಲ ಬೆಳ್ಕೋಬೇಕಾಗಿದ್ರೆ ಮಣ್ಣೇ ಆಧಾರ. ಆಮೇಲೆ ಎಷ್ಟೋ ಮೆಡಿಸಿನ್ಗಳಲ್ಲಿ ಮಣ್ಣನ್ನು ಕೂಡ ಉಪಯೋಗಿಸ್ತಾರೆ, ಅದನ್ನೆಲ್ಲ ಕೂಡ ಮಣ್ಣನ್ನು. ಈ ಹಿಂದಿನ ಕಾಲದಲ್ಲಿ ಏನು ಅಂತಂದರೆ ಈ ಪ್ರೆಗ್ನೆಂಟ್ ಲೇಡೀಸ್ ಏನು ಮಾಡೋರು ಅಂತಂದರೆ ಈ ಮಣ್ಣು ತಿನ್ಬಿಡೋರು, ಅದೇನೋ ಒಂದು ಮಣ್ಣು ಅಂತ ಕರೆಯೋರು ಅದನ್ನು. ಆ ಮಣ್ಣನ್ನು ತಿನ್ಬಿಡೋರು. ತಿನ್ಬಿಡೋರು ಅದನ್ನ. ಹಾಗಾಗಿ ಅದೆಲ್ಲ ಕೂಡ ಮೆಡಿಕೇಟೆಡ್ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮಣ್ಣಿಗೆ ಅಷ್ಟು ಬೆಲೆ ಇದೆ. ಭೂಮಿ ತಾಯಿ ಮೃತ್ತಿಕೆ. ಹಾಗಾಗಿ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ. ಮೃತ್ತಿಕೆ ದೇಹಿಮೇ ಪುಷ್ಟಿಂ. ನಿನ್ನಿಂದ ನನಗೆ ಪುಷ್ಟಿ ಅಂತಕ್ಕಂಥದ್ದು ಸಿಗುತ್ತೆ. ಅದಕ್ಕೆ ನೋಡಿ, ನಾವು ಸೃಷ್ಟಿ ಪೂಜೆಗೆ ಹೋದ್ರೆ ಏನು ಮಾಡ್ತೀವಿ, ಹುತ್ತದ ಮಣ್ಣು ತೆಗೆದು ಸ್ವಲ್ಪ ಬಾಯಿಗೆ ಹಾಕ್ಕೊಂತೀವಿ. ಮೃತ್ತಿಕೆ ದೇಹಿಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ. ಎಲ್ಲ ಕೂಡ ಮೃತ್ತಿಕೆ ಒಳಗೆ ಪ್ರತಿಷ್ಠೆ ಆಗಿದೆ. ನೀವು ಏನನ್ನ ತೆಗೆದು ಮಣ್ಣು ಮೇಲೆ ಬಿಸಾಕ್ರಿ ಅದು ಮಣ್ಣಾಗತ್ತೆ. ಒಂದು ಕಬ್ಬಿಣ ಹಾಕ್ರಿ, ಒಂದು ಇದಾಕ್ರಿ, ಯಾವುದೇ ವಸ್ತು ಹಾಕಿದ್ರು ಕೂಡ ಅದು ಕಾಲಾನಂತರದಲ್ಲಿ ಅದು ಮಣ್ಣಾಗತ್ತೆ. ಹಾಗಾಗಿ ಮೃತ್ತಿಕೆ ದೇಹಿಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ. ಎಲ್ಲ ಕೂಡ ನಿನ್ನೊಳಗೆ ಪ್ರತಿಷ್ಠಿತ ಆಗಿದೆಯಮ್ಮ, ನೀನು ಪರಮ ಪವಿತ್ರಳಮ್ಮ ಅಂತ ಹೇಳ್ತಾರೆ ಮೃತ್ತಿಕಾ ಸೂಕ್ತದಲ್ಲಿ. ಹಾಗಾಗಿ ಈ ಮೃತ್ತಿಕೆಗೆ ಅಷ್ಟು ಬೆಲೆ ಇದೆ. ಅಂತಹ ಆ ಮೃತ್ತಿಕೆಯನ್ನು ನಮಗೆ ಬೇಕಾದಂಗೆ ಸಿಗೋ ಹಂಗೆ ಆಗಲಿ. ಉತ್ತಮವಾಗಿರ್ತಕ್ಕಂಥ ಮಣ್ಣು, ಹದವಾಗಿರ್ತಕ್ಕಂಥ ಮಣ್ಣು, ಮೆಕ್ಕಲು ಮಣ್ಣು ನಮಗೆ ಬೇಕಾದಂಗೆ ಸಿಗೋ ಹಂಗೆ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ಸಮರ್ಪಣೆಗಾಗಿ, ಯಜ್ಞಕ್ಕಾಗಿ, ಭಗವಂತನ ಸೇವೆಗಾಗಿ ಅಂತ ಹೇಳ್ಬಿಟ್ಟು. ಗಿರಯಶ್ಚಮೆ. ಗಿರಯ ಅಂತಂದರೆ ಇಲ್ಲಿ ನದಿ ಮುಖಜ ಭೂಮಿಗಳು, ಅಂದರೆ ನದಿ ಉಗಮ ಸ್ಥಾನಗಳಿರುತ್ತೆ. ಇವಾಗ ನೋಡಿ, ನಮಗೆ ಈ ನಂದಿನಲ್ಲಿ 5 ನದಿಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಚಿತ್ರಾವತಿ, ಕುಶಾವತಿ, ಅರ್ಕಾವತಿ, ಪಾಪಾಗ್ನಿ, ಇನ್ನೊಂದು ಯಾವುದೋ ಹೇಳ್ತಾರೆ. 5 ನದಿಗಳು ವಿಶಾಗ್ನಿ. 5 ನದಿಗಳು ಉತ್ಪತ್ತಿ ಸ್ಥಾನ ನಮ್ಮ ನಂದಿ ಬೆಟ್ಟ. ಆ ಥರ ಒಂದೊಂದು ಬೆಟ್ಟದಲ್ಲೂ ಕೂಡ ನದಿಗಳ ಉಗಮ ಸ್ಥಾನಗಳಿರುತ್ತೆ. ಆಮೇಲೆ ಈ ಇನ್ನೊಂದು, ನಾನು ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ನಂಗೆ ಸಿಕ್ತು. ಈ ಬಸವನಗುಡಿ ಬಸವಣ್ಣ ಇದೆಯಲ್ಲ, ನಮ್ಮ ಬಸವನಗುಡಿಯಲ್ಲಿ ಬಸವಣ್ಣ ಕಡಲೆಕಾಯಿ ಜಾತ್ರೆ ಅಂತ ನಡೆಯುತ್ತೆ. ನಾಳೆಯಿಂದನೇ ಕಡಲೆಕಾಯಿ ಜಾತ್ರೆ. ಯಾರು ಪ್ಲಾಸ್ಟಿಕ್ ತರಬೇಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಯಾರು ಪ್ಲಾಸ್ಟಿಕ್ ತರಬೇಡಿ, ಮನೆಗಳಿಂದ ಬರೋವಾಗಲೇ ಬಟ್ಟೆ ಬ್ಯಾಗ್ಗಳನ್ನ ಹಿಡ್ಕೊಂಬನ್ರಿ ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ದಾನಿಗಳು ಬಟ್ಟೆ ಬ್ಯಾಗುಗಳನ್ನ ಕೂಡ ಸಪ್ಲೈ ಮಾಡ್ತಾ ಇದ್ದಾರಂತೆ ಆ ಕಡಲೆಕಾಯಿ ಜಾತ್ರೆಗೆ. ಆ ವೃಷಭ ಇದಿದೆಯಲ್ಲ, ನಂದಿ ಇದೆಯಲ್ಲ, ಬಸವನಗುಡಿ ಆ ದೊಡ್ಡ ನಂದಿ ಇದೆಯಲ್ಲ, ಆ ನಂದಿ ಕಾಲಿನ ಬುಡದಲ್ಲಿ ಒಂದು ನದಿ ಉತ್ಪತ್ತಿ ಆಗುತ್ತಂತೆ. ಅದನ್ನು ವೃಷಭಾವತಿ ಅಂತ ಕರೀತಾರಂತೆ. ಹಿಂದಿನ ಕಾಲಕ್ಕೆ ಬೆಂಗಳೂರಲ್ಲಿ ಮೇನ್ ನದಿ ಅಂತೆ, ಅಂದರೆ ಎಲ್ಲರಿಗೂ ಸೋರ್ಸ್ ಆಗಿರ್ತಕ್ಕಂಥ ಆ ಕೆಂಪಾಂಬುದಿ ಕೆರೆ ಅಂತ ಇದೆ ಪಕ್ಕದಲ್ಲೇನೆ. ಆ ಕೆಂಪಾಂಬುದಿ ಕೆರೆಗೆ ಮೇಯ್ನು ಸೋರ್ಸ್ ಬರ್ತಾ ಇದ್ದಿದ್ದು ಈ ವೃಷಭಾವತಿ ನೀರು. ಅಲ್ಲಲ್ಲ, ವೃಷಭಾವತಿ ಅಂತ ಹೇಳ್ಬಿಟ್ಟು ಅಂತ. ಅವರು ಇದು ಗವಿ ಗಂಗಾಧರೇಶ್ವರ ಅಲ್ಲೆಲ್ಲ ಕೂಡ ಹರಿಯುತ್ತದು. ಅದು ಮೇಯ್ನ್ ಬೆಂಗಳೂರಲ್ಲಿ ದೊಡ್ಡ ನದಿ ಅಂತದು. ಇವಾಗ ಆ ನದಿನ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಎಲ್ಲ ಬೆಂಗಳೂರಿನ ಕೊಳಚೆ ನೀರೆಲ್ಲ ಆ ನದಿಗೆ ಬಿಟ್ಟುಬಿಟ್ಟಿದ್ದಾರೆ. ಅದು ಇವಾಗ ವೈತರಣಿ ಥರ ಆಗೋಗ್ಬಿಟ್ಟಿದೆ. ಅದು ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರಿದೋಗ್ತಾ ಇತ್ತಂತೆ, ಮೊದಲು ಹರ್ಕೊಂಡು ಹೋಗ್ತಾ ಇತ್ತಂತೆ ವೃಷಭಾವತಿ. ಇವತ್ತೇನಾಗ್ಬಿಟ್ಟಿದೆ, ಎಲ್ಲ ಊರಿನ ಹೊಲಸನ್ನೆಲ್ಲ ಅದರೊಳಗೆ ಬಿಟ್ಬಿಟ್ಟಿರೋದ್ರಿಂದ ನಾವೆಲ್ಲ ನೋಡ್ತಾ ಇದೀವಿ, ಪತ್ರಿಕೆಗಳನ್ನ ನೋಡ್ತಾ ಇದೀವಿ. ಇವಾಗ ನಮಗೂ ಎಲ್ಲ ಬರ್ತಾ ಇದೆ.
ಆ ನೀರು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಕೆಮಿಕಲೈಸ್ಡು ಅವೆಲ್ಲ ಚೆನ್ನಾಗಿರಲ್ಲ, ಜಲಚರಗಳೆಲ್ಲ ಸಾಯ್ತಾ ಇದೆ, ಗಿಡಗಳೆಲ್ಲ ಸಾಯ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು, ಎಲ್ಲ ಫಿಲ್ಟರ್ ಮಾಡಿ ಕೊಡ್ತಾರೆ. ಅದು ಎಲ್ಲ ನೀರು ಬೆಂಗಳೂರಲ್ಲಿ ಇರ್ತಕ್ಕಂಥ ಹೊಲಸನ್ನೆಲ್ಲ ಬಿಟ್ಬಿಟ್ಟಿದ್ದು ನಾವು ಪತ್ರಿಕೆಗಳನ್ನ ನೋಡ್ತಾ ಇದೀವಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವ್ದಾದ್ರು ಮಳೆ ಬಂದ್ಬಿಟ್ರೆ ಸಾಕು, ಆ ಕೊಳಚೆ ನೀರೆಲ್ಲ ಮೇಲ್ ಬಂದ್ಬಿಟ್ಟು ಗರ್ಭಗುಡಿ ಭಗವಂತನ ಎದೆವರೆಗೂ ಕೂಡ ಆ ಕೊಳಚೆ ನೀರು ತುಂಬೋಗ್ಬಿಡುತ್ತೆ. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ದೌರ್ಭಾಗ್ಯ ನಮ್ದು. ಆ ವೃಷಭಾವತಿ ಬಗ್ಗೆ ಎಲ್ಲ ನೋಡಿದಾಗ ಬಹಳ ದುಃಖ ಅನ್ಸುತ್ತೆ. ಅದೆಲ್ಲ ನೋಡಿ, ಮನುಷ್ಯರು ಮಾಡ್ತಾ ಇರ್ತಕ್ಕಂಥ ಪ್ರಕೃತಿ ಮೇಲೆ ಮನುಷ್ಯರು ಮಾಡ್ತಾ ಇರ್ತಕ್ಕಂಥ ಆಘಾತಗಳು ಇವೆಲ್ಲ ಕೂಡ, ಇವೆಲ್ಲ ಪಾಪಗಳು, ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಅಂತ. ಮನುಷ್ಯರು ಮಾಡಿದ್ದೇನಾಗತ್ತೆ ಅದು ಮತ್ತೆ ಮನುಷ್ಯರಿಗೆ ರಿಟರ್ನ್ ಬರುತ್ತದು, ಒಡೆಯುತ್ತೆ ಪ್ರಕೃತಿ. ಹಂಗಾಗಿ ಹುಷಾರಾಗಿರಬೇಕು. ನಮ್ಮ ಚಿತ್ರಾವತಿನೂ ಕೂಡ ಕೊಳಚೆ ಆಗೋಗ್ತದೆ ಇತ್ತೀಚೆಗೆ. ಅದು ಕೂಡ ನಾವು ಯಾರು ಗಮನಿಸ್ಕೊಂತ ಇಲ್ಲ. ಚಿತ್ರಾವತಿ ಅಂತಕ್ಕಂಥದ್ದು ಎಂಥ ಪವಿತ್ರವಾಗಿರ್ತಕ್ಕಂಥ ನದಿ. ಮೊದಲಿಗೆಲ್ಲ ಕುಡಿಯೋಕೆಲ್ಲ ನೀರು ನಾವು ಅಲ್ಲಿಂದನೇ ತಂದ್ಕೊತಾ ಇದ್ವಿ. ಸ್ನಾನಕ್ಕೆ ಎಷ್ಟೋ ಜನ ಅಲ್ಲೆಲ್ಲ ಹೋಗ್ತಾ ಇದ್ವಿ ನಾವು. ಎಂಥ ಮರಳಿನ ದಂಡೆಗಳಿತ್ತು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ, ಕುಡಿತಾ ಇದ್ವಿ. ಇವತ್ತು ಹಂಗೆ ಕುಡಿಯೋಕ್ಕಾಗತ್ತಾ? ನಾವು ಕೂಡ ಊರಿನ ಹೊಲಸೆಲ್ಲ ಚಿತ್ರಾವತಿಗೆ ಬಿಡ್ತಾ ಇದ್ವಿ. ಚಿತ್ರಾವತಿ ಎರಡನೇ ವೃಷಭಾವತಿ ಆಗಿ ತಯಾರಾಗ್ತದೆ ಭಾಗ್ಯನಗರದಲ್ಲಿ. ಹಂಗಾಗಿ ಆಮೇಲೆ ಎನ್ಕ್ರೋಚ್ಗಳು ಜಾಸ್ತಿ ಆಗ್ತಾ ಇದೆ. ಭೂಮಿ ಎಲ್ಲ ಕೂಡ ಎನ್ಕ್ರೋಚ್ ಆಗಿ ಎಲ್ಲ ನದಿ ಪಾತ್ರ ಎಲ್ಲ ತುಂಬ ಕಿರಿದಾಗೋಗ್ತದೆ. ಇವೆಲ್ಲ ಕೂಡ ಡೇಂಜರ್. ಇವೆಲ್ಲ ಎಚ್ಚೆತ್ಕೋಬೇಕು. ಭಾಗ್ಯನಗರದ ಜನಗಳೆಲ್ಲ ಎಚ್ಚೆತ್ಕೋಬೇಕು. ಸ್ವಲ್ಪ ಪ್ರಜ್ಞೆ ಅಂತಕ್ಕಂಥದ್ದನ್ನು ಮೆರಿಬೇಕು. ಅದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ನಾವು ಎಚ್ಚೆತ್ಕೋಬೇಕು. ಇಲ್ಲ ಅಂತಂದರೆ ಭಾಗ್ಯನಗರಕ್ಕೆ ಯಾವತ್ತಿದ್ರೂ ಕೂಡ ಅದು ಡೇಂಜರ್ ಅಂತಕ್ಕಂಥದ್ದು ಇದ್ದಿದ್ದೇ ಅದು. ಆಮೇಲೆ ಏನಾಗುತ್ತೆ ಗೊತ್ತಾ, ಆ ಕೊಳಚೆ ನೀರನ್ನೇ ನಮಗೆ ಕುಡಿಯೋದಕ್ಕೂ ಬಿಡ್ತಾರೆ, ಎಲ್ಲದಕ್ಕೂ ಬಿಡ್ತಾರೆ. ನಮ್ಗೆ ಗೊತ್ತಾಗಲ್ಲ, ಫಿಲ್ಟರ್ ಮಾಡಿರ್ತಾರೋ ಮಾಡಲ್ವೋ, ಹೆಂಗೆ ಕುಡಿತಾ ಇರ್ತೀವೋ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಎಚ್ಚೆತ್ಕೋಬೇಕು ಸ್ವಲ್ಪ. ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೆ. ಇಲ್ಲಿ ಗಿರೆಯಶ್ಚಮೆ ಅಂದರೆ ನದಿಗಳು ಹುಟ್ಟತಕ್ಕಂಥದ್ದು ಬೆಟ್ಟದ ಬುಡಗಳಲ್ಲಿ. ಹಾಗಾಗಿ ಆ ಥರ ನದಿಗಳು ಹುಟ್ಟತಕ್ಕಂಥ ಬೆಟ್ಟಗಳನ್ನು ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಕೊಡ್ರಿ ಅಂತ ಬಿಟ್ಟದ್ದು. ಈ ಗುಡಿಬಂಡೆನಲ್ಲಿ ಚಿಲುಮು ಅಂತಿದೆ, ಇವತ್ತಿಗೂ ಇದೆ. ಚಿಲುಮು ಅಂತಾರೆ. ಅದು ಆ್ಯಕ್ಚುಲ್ ಆಗಿ ಏನು ಅಂದರೆ ಚದುವಲಕೊಂಡ ಅಂತ, ವಿದ್ಯಾಗಿರಿ ಅಂತ ಹೇಳ್ಬಿಟ್ಟು ಅಂತ. ಅಲ್ಲಿ ಮೊದಲು ಋಷ್ಯಾಶ್ರಮಗಳೆಲ್ಲ ಇತ್ತಂತೆ. ಅಲ್ಲಿ ಊರವರೆಲ್ಲ ಕೂಡ ಅಲ್ಲಿ ನೀರು ತರ್ತಾರೆ. ಹೆಂಗಿರುತ್ತೆ ಅಂತಂದರೆ ತಣ್ಣಗಿರುತ್ತೆ, ಒಳ್ಳೆ ಏನಂತಾರೆ ಮಿನರಲ್ ವಾಟರ್ ಇದ್ದಂಗೆ ಇರುತ್ತೆ. ಅದು ಅದ್ಭುತವಾಗಿರುತ್ತೆ. ಹಾಗಾಗಿ ಆಮೇಲೆ ಈ ನಮ್ಮಲ್ಲೂ ಕೂಡ ಈ ಗಡದಿನ ಬೆಟ್ಟದಲ್ಲೂ ಕೂಡ ಸಾಕಷ್ಟು ಚಕ್ರತೀರ್ಥಗಳಿದೆ. ಬೇಲೆ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಹತ್ರ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲೆಲ್ಲ ಇದೆ. ಅದ್ಭುತವಾಗಿರತಕ್ಕಂಥ ನೀರು ಸಿಗುತ್ತೆ. ಅದೆಲ್ಲ ಕೂಡ ಅಂಥ ಒಂದು ಚಿಲುಮೆಗಳನ್ನು, ಅಂಥ ಒಂದು ನದಿ ಇದನ್ನು ನಮಗೆ ಕೊಡ್ರಿ ಅಂತಬಿಟ್ಟು. ಪರ್ವತಗಳೆಂದರೆ ಕಲ್ಲಿನ ರಾಶಿಗಳು, ಚೆನ್ನಾಗಿ ಬಂಡೆ ಕಲ್ಲುಗಳಿಂದ ತುಂಬಿರ್ತಕ್ಕಂಥ ದೊಡ್ಡ ದೊಡ್ಡ ಪರ್ವತಗಳನ್ನು ನಮಗೆ ಕೊಡ್ರಿ ಅಂತೇಳ್ಬಿಟ್ಟಂತ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇನ್ನೂ ಒಂದು ಪ್ರಕೃತಿ ಆಘಾತ ಮಾಡ್ತಾ ಇದ್ದೀವಿ. ಬೆಟ್ಟಗಳನ್ನೆಲ್ಲ ಕೊರೆದು ಅದನ್ನು ಇಲ್ದಿರ ಮಾಡಾಕ್ಬಿಡ್ತಾ ಇದ್ದೀವಿ. ಅದು ಬ್ಯಾಲೆನ್ಸ್ ತಪ್ಪುತ್ತೆ. ಭೂಮಿಗೆ ಒಂದು ಬ್ಯಾಲೆನ್ಸ್ ಇರುತ್ತೆ. ಎಲ್ಲಿ ಬೆಟ್ಟ ಇರಬೇಕು, ಎಲ್ಲಿ ತಗ್ಗಿರಬೇಕು ಅನ್ನೋದಕ್ಕೊಂದು ಬ್ಯಾಲೆನ್ಸ್ ಇರುತ್ತೆ. ನಾವು ಎಷ್ಟು ತೊಗೋಬೇಕೋ ಕಲ್ಲುಗಳನ್ನು ಅಷ್ಟು ತೊಗೊಂಡ್ರೆ ಪರವಾಗಿಲ್ಲ. ಇಡೀ ಬೆಟ್ಟನ್ನೇ ನಮ್ಮ ಒಂದು ದುರಾಸೆಗೆ ಕೊರೆದು ಎಲ್ಲದನ್ನು ನೆಲಸಮ ಮಾಡಿದ್ರೆ ಅದು ಕೂಡ ಬ್ಯಾಲೆನ್ಸ್ ತಪ್ಪಿ ನೆಕ್ಸ್ಟ್ ಭೂಕಂಪಗಳಿಗೆ, ಬೇರೆ ಥರದ ಇದಗಳಿಗೆ ಎಲ್ಲದು ದಾರಿ ಆಗಿಬಿಡುತ್ತೆ. ಇವಾಗೆಲ್ಲ ಕರ್ಗೆ ಹೋಗಿದೆ. ಅದು ಕೆರೆ ಆಗಿದೆ, ಬೆಟ್ಟ ಕೆರೆ ಆಗಿದೆ. ಸಿಕತಾಶ್ಚಮೆ. ಸಿಕತ ಅಂತಂದರೆ ಸೈಕತ, ನಾವೆಲ್ಲ ಕೇಳಿರ್ತೀವಿ. ಸೈಕತ ಅಂದರೆ ಮರಳನ್ನು ನಮಗೆ ಹೇರಳವಾಗಿ ಕೊಡ್ರಿ ದೇವತೆಗಳಿರ ಅಂತ ಹೇಳ್ಬಿಟ್ಟು. ನಮ್ಮ ಒಂದು ಎಲ್ಲ ಜೀವನದ ಇದಕ್ಕೆ ಬೇಕಾದಷ್ಟು ಮರಳನ್ನು ಕೊಡ್ರಿ ಅಂತ. ಮರಳು ಮಾಫಿಯಾ ಅನ್ನೋದು ಆಗೋಗ್ಬಿಟ್ಟು ನಮ್ಮ ಚಿತ್ರಾವತಿನಲ್ಲಿ ನಾವು ಎಲ್ಲ ಹುಡುಗರಾಗಿದ್ದಾಗ ಹೆಂಗೆ ಗೊತ್ತಾ, ಸುಮ್ಮನೆ ಹೋಗಿ ಅಲ್ಲಿ ಕಾಲಿಟ್ಟರೆ ಮರಳು. ಆ ಮರಳಲ್ಲಿ ಏನು ಆಟ ಆಡ್ತಾ ಇದ್ವು, ಶಂಕುಗಳು, ಕಪ್ಪೆ ಚಿಪ್ಪುಗಳು ಎಲ್ಲ ಸಿಗೋದು. ಅವಾಗ ಮನೆ ಕಟ್ಟೋದು, ಅದ್ಭುತವಾಗಿರ್ತಕ್ಕಂಥ ಮರಳು. ಮಲಗ್ಬೋದಾಗಿತ್ತು, ಅಲ್ಲೇ ಊಟಗಳು ಮಾಡ್ತಾ ಇದ್ವಿ. ಅದ್ಭುತವಾಗಿರ್ತಕ್ಕಂಥ ಮರಳು ಇವತ್ತು ಸಿಗದಿರ ಆಗೋಗ್ಬಿಟ್ಟಿದೆ. ಹಾಗಾಗಿ ಹೇ ದೇವತೆಗಳಿರ ನಮಗೆ ಬೇಕಾದಾಗ ಬೇಕಾದಷ್ಟು ಮರಳು ನಮಗೆ ಸಿಗೋ ಹಾಗೆ ಆಗಲಿ. ವನಸ್ಪತಿಯಶ್ಚಮೆ. ವನಸ್ಪತಿ ಅಂತಂದರೆ ಹೂವು ಬಿಡದೆ ಹಣ್ಣು ಮಾತ್ರ ಬಿಡುವ ಮರಗಳು. ಹೂವು ಬಿಡದೆ ಹಣ್ಣು ಮಾತ್ರ ಬಿಡ್ತಕ್ಕಂಥ ಮರಗಳು 4 ಇವೆ. ಒಂದು ಅರಳಿ ಮರ, ಹತ್ತಿ ಮರ, ಆಲದ ಮರ, ಅಂಜೂರದ ಮರ. ನಮಗೆಲ್ಲ ಗೊತ್ತು. ಇದಕ್ಕೆ ಒಂದು ಸುಮ್ಮನೆ ತಮಾಷೆ ಹೇಳ್ತಾರೆ, ಅದು ಹಂಗಾಗಲ್ಲ, ಸುಮ್ಮನೆ ತಮಾಷೆಗೆ ಹೇಳ್ತಾರೆ. ಅದು ಹೂ ಬಿಟ್ಟಿರೋವಾಗ ಹೋಗಿ ತಬ್ಕೊಂಡ್ರೆ ಆ ಇಡೀ ಮರ ಬಂಗಾರದ್ದಾಗೋಗ್ಬಿಡುತ್ತೆ ಅಂತ. ಹಂಗೆ ಕಾದು ಕೂತಿರೋರು ಇದ್ದಾರೆ ಎಷ್ಟೋ ಜನ. ಬಂಗಾರ ಆಗತ್ತಂತೆ ಅಂತ ಹೇಳ್ಬಿಟ್ಟು ಅಂತ. ಅದು ಹೂ ಬಿಟ್ಟಾಗ ಅದನ್ನೇನೋ ತಬ್ಕೊಂಡ್ಬಿಟ್ರೆ ಇಡೀ ಮರ ಬಂಗಾರ ಆಗತ್ತೆ ಅಂತ. ಅಂದರೆ ಅದರ ಅರ್ಥ ಏನಂದರೆ ಹೂ ಬಿಡಲ್ಲ ಅದು ಅಂತ. ಆಮೇಲೆ ಅದೆಲ್ಲ ಕೂಡ ಭಗವತ್ ಸ್ವರೂಪ, ಔಷಧೀಯ ಸಸ್ಯಗಳು ಇವು 4 ಕೂಡ ವಿಶೇಷವಾಗಿ ನೋಡಿ. ಅದಕ್ಕೆ ವಿಷ್ಣು ಸಹಸ್ರನಾಮ ತೆಗೆದು ನೋಡಿದ್ರೆ ನಮ್ಗೇನು ಬರುತ್ತೆ, ನೆಗ್ರೋದೋ ದುಂಬರೋ ಶ್ವತ್ತಶ್ಚಾಣೂರ ಅಂದ್ರೆ ನಿಶೋಧನ ಅಂತ ಬರುತ್ತೆ. ನೆಗ್ರೋಧ ಅಂತಂದರೆ ಆಲದ ಮರ.
ಔದುಂಬರ ಅಂತಂದರೆ ಹತ್ತಿ ಮತ್ತು ಅಂಜೂರದ ಮರ, ಮತ್ತು ಅಶ್ವತ್ಥ ಅಂದರೆ ಅರಳಿ ಮರ. ಇವೆಲ್ಲ ಕೂಡ ಭಗವತ್ ಸ್ವರೂಪಗಳು, ಇವೆಲ್ಲ ಕೂಡ. ಹಾಗಾಗಿ ಈ ಮರಗಳ ರೂಪದಲ್ಲಿರ್ತಕ್ಕಂಥದ್ದನ್ನು ವನಸ್ಪತಿಗಳು ಅಂತ ಕರೀತಾರೆ. ಹೇ ದೇವತೆಗಳಿರ, ಹೆಚ್ಚಾಗಿ ಹೇರಳವಾಗಿ ನಮಗೆ ವನಸ್ಪತಿಗಳು ಸುತ್ತ ಬೆಳೆಯೋ ಹಂಗಾಗಲಿ ಅಂತ. ಊರಿಗೊಂದು ಅಶ್ವತ್ಥ ಕಟ್ಟೆ ಅಂತ ಇರೋದು. ಇವತ್ತು ಅಶ್ವತ್ಥ ಕಟ್ಟೆಗಳನ್ನೆಲ್ಲ ವಾಡ್ದು ಛಿದ್ರ ಮಾಡಾಕ್ತಾ ಇದ್ದಾರೆ. ಊರಿನಲ್ಲಿ ಎಲ್ಲೂ ಕೂಡ ಅರಳಿ ಮರಗಳೇ ಇಲ್ದಿರ ಮಾಡ್ತಾ ಇದ್ದಾರೆ. ಅರಳಿ ಮರ ಆಮೇಲೆ ಬೇವಿನ ಮರ ಇರತಕ್ಕಂಥ ಕಟ್ಟೆಗಳು ಚೆನ್ನಾಗಿರ್ತಕ್ಕಂಥದ್ದನ್ನು ಒಡೆದು ಬಿಸಾಕ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಎಚ್ಚೆತ್ಕೋಬೇಕು. ಒಂದು ಅರಳಿ ಮರ ಇತ್ತು ಅಂತಂದರೆ ಅದು ಅಪಾರವಾದ ಹೇರಳವಾದ ಒಂದು ಆಕ್ಸಿಜನನ್ನು ಕೊಡುತ್ತಂತೆ. ಆಮೇಲೆ ಗಟೇಶನ್ ಅಂತ ನಡೆಯುತ್ತಂತೆ. ಫೋಟೋಸಿಂಥಸಿಸ್ ನಡೆಯುವಾಗ ಮರದಲ್ಲಿ ಗಟೇಶನ್ ಅಂತ ನಡೆಯುತ್ತೆ. ಅಂದರೆ ಅದು ನೀರನ್ನು ಎಳ್ಕೊಂಡು ತನಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು, ಅದು ಹೆಂಗೆ ನಮಗೆ ಇವಾಗ ನಾವು ಯೂರಿನೇಟ್ ಹೆಂಗೆ ಮಾಡ್ತೀವೋ, ಅಂದರೆ ನಮಗೆ ಎಕ್ಸಸ್ ಆಗಿರ್ತಕ್ಕಂಥ ನೀರನ್ನು ಹೆಂಗೆ ಪ್ರಾಣಿಗಳು ಹೊರಗಾಕತ್ತೋ ಹಾಗೆ ಗಿಡಗಳು ಏನು ಮಾಡುತ್ತೆ, ಎಲೆಗಳ ತಳಭಾಗದಿಂದ ಹೊರಗಾಕತ್ತೆ. ಅದನ್ನು ಗಟೇಶನ್ ಅಂತ ಕರೀತಾರೆ. ಈ ಗಟೇಶನನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಅರಳಿ ಮರ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಯಾರಿಗಾದ್ರೂ ಕಾಯಿಲೆಗಳಿದ್ರೆ ಅರಳಿ ಕಟ್ಟೆ ಸುತ್ತು ಅಂತ ನೋಡಿ. ಯಾಕೆಂದರೆ ಆ ಗಟೇಶನ್ನು, ಆ ಮೆಡಿಕೇಟೆಡ್ ಇದನ್ನು ಏರನ್ನು ಕುಡಿಲಿ ಅಂತ ಹೇಳ್ಬಿಟ್ಟು ಅಂತ. ಆ ಅರಳಿ ಕಟ್ಟೆಗಳ ಹತ್ರನೇ ಎಲ್ಲ ಒಂದು ವ್ಯವಸ್ಥೆಗಳು, ಪ್ರತಿಯೊಂದು ಮೀಟಿಂಗ್ಗಳು ನಡೆಯೋದು. ಆಮೇಲೆ ಆ ಅರಳಿ ಕಟ್ಟೆಗಳ ಸುತ್ತರ ಯಾರನ್ನ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅಥವಾ ಮಕ್ಕಳಾಗದೇ ಇರ್ತಕ್ಕಂಥವ್ರಿದ್ರೆ ಅರಳಿ ಕಟ್ಟೆ ಸುತ್ತು ಅಂತನ್ನೋರು. ಯಾಕೆ ಅಂತಂದರೆ ಹೈಲಿ ಮೆಡಿಕೇಟೆಡ್ ಅದು. ಆ ಗಟೇಶನ್ನಿಂದ ಬರ್ತಕ್ಕಂಥ ನೀರು ಆ ವಾಯುವಿನಲ್ಲಿ ಸೇರಿಕೊಂಡು ನಾವು ಅದನ್ನು ಉಸಿರಾಡೋದಕ್ಕೆ ತುಂಬ ಇದಾಗುತ್ತೆ. ಅರಳಿ ಮರ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಹಗಲಲ್ಲಿ ಆಕ್ಸಿಜನ್ ಬಿಡುತ್ತೆ, ರಾತ್ರಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಆಚೆ ಕಡೆಗೆ. ನೀವೆಲ್ಲ ಕೇಳಿರ್ತೀರ, ಒಂಟಿ ಅರಳಿ ಮರದಲ್ಲಿ ದೆವ್ವ ಇರುತ್ತೆ. ನಾವೆಲ್ಲ ಕೇಳಿರ್ತಕ್ಕಂಥ ಮಾತು, ಹೌದಾ? ಒಂಟಿ ಅರಳಿ ಮರದಲ್ಲಿ ದೆವ್ವ ಇರುತ್ತೆ. ಆಮೇಲೆ ಎಷ್ಟೋ ಜನ ಒಂಟಿ ಅರಳಿ ಮರಗಳ ಕೆಳಗಡೆ ರಾತ್ರಿ ಮಲಗಿದ್ರೆ ಯಾರೋ ಎದೆ ಮೇಲೆ ಕೂತಂಗೆ, ಕುತ್ತಿಗೆ ಇಸುಗದಂಗೆ, ಕಿವುಚಿದಂಗೆ, ಹಿಂಗೆಲ್ಲ ಅನುಭವಗಳಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಹಂಗಾಗತ್ತೆ ಅಂತಂದರೆ, ರಾತ್ರಿ ಹೊತ್ತು ಅದೇನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ, ಆಕ್ಸಿಜನ್ ಬಿಡಲ್ಲ. ಹಗಲೆಲ್ಲ ಆಕ್ಸಿಜನ್ ಬಿಡುತ್ತೆ, ರಾತ್ರಿ ಎಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆಗೆ ಬಿಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟಾಗ ನಮ್ಗೆ ಉಸಿರಿನ ತೊಂದರೆ ಆಗದಿರೋತ್ತಾ, ಉಸಿರಿನ ತೊಂದರೆ ಆಗಿ ನಾವು ನಿದ್ದೆನಲ್ಲಿರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಯಾವಾಗ ನಮಗೆ ಉಸಿರಾಟದ ತೊಂದರೆ ಆಗುತ್ತೋ, ಎದೆ ಮೇಲೆ ಯಾರೋ ಕೂತ್ಕೊಂಡಂಗೆ, ಭಾರ ಆದಂಗೆ, ಇಸುಗದಂಗೆ, ಹಿಂಗೆಲ್ಲ ಭಯ ಅಂತಕ್ಕಂಥದ್ದು ಆಗುತ್ತೆ. ಆದರೆ ಭಯ ಬೀಳ್ಬೇಡಿ, ಅರಳಿ ಮರದಲ್ಲಿ ಯಾವ ದೆವ್ವನೂ ಬ್ರಹ್ಮರಾಕ್ಷಸನೂ ಇರೋದಿಲ್ಲ. ಯಾಕೆಂದರೆ ಅರಳಿ ಮರ ಅಂತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ, ವಿಭೂತಿ, ಅದು ಭಗವಂತನ ವಿಭೂತಿ, ಅಶ್ವತ್ಥ ವೃಕ್ಷ. ಹಂಗಾಗಿ ಏನು ಭಯ ಬೀಳ್ಬೇಡಿ. ಹೈಲಿ ಮೆಡಿಕೇಟೆಡ್, ಅದರದ ಬೀಜ, ಅದರದ ಕಾಯಿ, ಚಕ್ಕೆ ಪ್ರತಿಯೊಂದು ಕೂಡ ಮೆಡಿಸಿನ್ಸ್ಗೆ ಯೂಸ್ ಆಗುತ್ತೆ. ಅದರದ್ದು ಎಲೆ ಎಲ್ಲ ಕೂಡ. ಈ ಮಕ್ಕಳಿಗೆ ನೋಡಿ, ತೊದಲು ನಾವೆಲ್ಲ ನೋಡಿರ್ತೀವಿ, ಅಕ್ಕಕ್ಕಂತ ತೊದಲು ಮಾತಾಡ್ತಾ ಇರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ. ಅಂಥವ್ರಿಗೆ ಅರಳಿ ಎಲೆ ತಂದುಬಿಟ್ಟು ಹಚ್ತಾರೆ. ಹಿಂಗೆ ಎಲೆ ಹಚ್ಚಿಬಿಟ್ಟು ಅದರೊಳಗೆ ಬಿಸಿ ಅನ್ನ, ತುಪ್ಪ, ಸಾರು ಹಾಕಿಬಿಟ್ಟು ತಿನ್ನಿಸ್ತಾರೆ. 40 ದಿವಸ ಹಿಂಗೆ ಮಾಡಿದ್ರೆ ಬಿಕ್ಳು ಹೊರಟೋಗುತ್ತೆ. ಬಿಕ್ಳಿರೋ ಮಕ್ಕಳಿಗೆ, ತೊದಲಿರೋ ಮಕ್ಕಳಿಗೆ ಹೊರಟೋಗುತ್ತೆ. ಅದೆಲ್ಲ ವೈದ್ಯ. ಅದು ಹಳ್ಳಿ ಮರ ಎಲೆ ಇರುತ್ತಲ್ಲ, ನೀರು ಬಿಸಿ ಮಾಡಿ ಅದಕ್ಕೆ ಎಲೆ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾರೆ, ಕುಡಿತಾರೆ. ತುಂಬ ಒಳ್ಳೆಯದು. ಹಾಗಾಗಿ ಇವೆಲ್ಲ ಕೂಡ ನಾವು ಹೈಲಿ ಮೆಡಿಕೇಟೆಡ್. ಏನು ನೋಡಿದ್ವಿ? ವನಸ್ಪತಿಗಳು. ವನಸ್ಪತಯಶ್ಚಮೆ ಅಂತಕ್ಕಂಥದ್ದು ನೋಡಿ. ಹಿರಣ್ಯವೆಂದರೆ ನಮಗೆಲ್ಲ ಗೊತ್ತು. ಹಿರಣ್ಯ ಅಂದರೆ ಬಂಗಾರ ಅಂತ ಹೇಳ್ಬಿಟ್ಟು ಅಂತ. ಬಂಗಾರ, ಹಿರಣ್ಯ ಗರ್ಭಸ್ಥಂ. ಎಲ್ಲರೂ ಯಾರೇ ಪುರೋಹಿತರು ಮನೆಗೆ ಬಂದರೂ ಕೂಡ ನೀವು ತಾಂಬೂಲ ಕೊಟ್ಟರೆ ಈ ಮಂತ್ರ ಹೇಳೇ ಹೇಳ್ತಾರೆ. ಜ್ಞಾಪಕ ಇಟ್ಕೊಳ್ಳಿ, ಇದಕ್ಕೆ ಅರ್ಥ ಹೇಳ್ಬಿಡ್ತೀನಿ. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಮತ ಶಾಂತಿಂ ಪ್ರಯಚ್ಛಮೆ. ಇದನ್ನು ಹೇಳೇ ಹೇಳ್ತಾರೆ. ಅದರ ಅರ್ಥ ಏನು ಅಂತಂದರೆ, ಬಂಗಾರ ಅಂತಕ್ಕಂಥದ್ದು ಮೊದಲು ಎಲ್ಲಿತ್ತಂತೆ ಅಂದರೆ ಹಿರಣ್ಯ ಗರ್ಭಸ್ಥಂ ಅಂದರೆ ಬ್ರಹ್ಮನ ಹೊಟ್ಟೆನಲ್ಲಿ ಇತ್ತಂತಿದು. ಫಸ್ಟು ಗರ್ಭದಲ್ಲಿ ಇತ್ತಂತೆ. ಆಮೇಲೆ ಹೇಮ ಬೀಜಂ, ಆಮೇಲೆ ಬಂಗಾರದ ಬೀಜ ಆಗಿ ಅದೇನಾಯಿತು, ವಿಭಾವಸೋ, ಸೂರ್ಯನನ್ನು ಸೇರ್ತಂತೆ. ಸೃಷ್ಟಿ ಹೆಂಗಾಯಿತು, ಬಂಗಾರದ ಸೃಷ್ಟಿ ಅಂತ ಹೇಳ್ತಾರೆ. ಸೂರ್ಯನನ್ನು ಸೇರ್ತಂತೆ. ಅದಕ್ಕೆ ನೋಡಿ, ಶಮಂತಕ ಮಣಿಯನ್ನು ಕೊಟ್ಟ ಸೂರ್ಯ. ಶಮಂತಕ ಮಣಿ ಎಷ್ಟು, ಒಂದು ದಿನಕ್ಕೆ 90 ಭಾರ ಬಂಗಾರವನ್ನು ಕೊಡ್ತಾ ಇತ್ತು. ಅದಕ್ಕೆ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದ ಮತ ಶಾಂತಿಂ ಪ್ರಯಚ್ಛಮೆ. ಸೂರ್ಯನಿಂದ ನಮ್ಮ ಭೂಮಿಗೆ ತಲುಪ್ತು ಯಾವುದು, ಬಂಗಾರ. ಹಾಗಾಗಿ ಬಂಗಾರನ್ನ ದಾನವಾಗಿ ಕೊಡ್ತಾ ಇದ್ದೀನಿ, ಅನಂತ ಪುಣ್ಯ ಫಲ ಅಂತಕ್ಕಂಥದ್ದು ಸಿಗಲಿ ಅಂತಕ್ಕಂಥ ಒಂದು ಮಂತ್ರದ ಒಂದು ಅರ್ಥ. ಅಥ ಶಾಂತಿ ಪ್ರಯಚ್ಛಮೆ, ನನಗೆ ಶಾಂತಿ ಉಂಟಾಗಲಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅಂಥ ಹಿರಣ್ಯನ್ನ ಅಂದರೆ ಬಂಗಾರನ್ನ, ಹೇ ದೇವತೆಗಳಿರ, ನಮಗೆ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ ಯಥೇಚ್ಛವಾಗಿ ಕೊಡ್ರಿ, ಬಂಗಾರದ ಕೊರತೆಯನ್ನು ನಮಗೆ ಉಂಟು ಮಾಡಬೇಡ್ರಿ ಅಂತ. ಅಯಶ್ಚಮೆ, ಅಯಶ್ಚ ಅಂತಂದರೆ ಬೆಳ್ಳಿ ಅಂತ ಹೇಳ್ಬಿಟ್ಟು ಅಂತ. ಬೆಳ್ಳಿ ಯಾರಿಗೆ ಬೇಡ?
ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳು, ಈ ಹೊಸದಾಗಿ ಮದುವೆ ಆದರೆ ವರನ್ಗೆ ಚೊಂಬು, ಪಂಚಪಾತ್ರೆ, ಉದ್ಧರಣೆ ಎಲ್ಲ ಬೆಳ್ಳಿನಲ್ಲಿ ಕೊಡ್ತಾರೆ. ಹಾಗಾಗಿ ಅಯಶ್ಚಮಯ ಅಂದರೆ ಬೆಳ್ಳಿ ಅಂತ ಹೇಳ್ಬಿಟ್ಟು ಅಂತ. ಬಂಗಾರನ ಕೊಟ್ಟು ಸುಮ್ಮನೆ ಆಗಬೇಡ ದೇವತೆಗಳ, ಬೆಳ್ಳಿನೂ ಯಥೇಚ್ಛವಾಗಿ ಕೊಡ್ರಿ ನಮಗೆ. ಯಾಕೆ? ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಸೀಸಶ್ಚಮೆ. ಸೀಸ ಅಂದರೆ ಗೊತ್ತು ನಮಗೆಲ್ಲ. ಸೀಸ ಅಂತಕ್ಕಂಥದ್ದು ಅದೊಂದು ಏನು ಟಿನ್ ಅಂತ ಕರೀತಾರೆ. ಅದೆಲ್ಲ ಕೂಡ ಈ ಲಕ್ಕ ಏನಂತಾರೆ ಅದಕ್ಕೆ ಬೆಸಿಗೆ ಅಂತ ಕರೀತಾರೆ. ಈ ಬೆಸಿಗೆಗೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಅದನ್ನು. ಸೀಸನ್ ಹಾಕ್ತಾರೆ ಬೆಸಿಗೆ. ಆಮೇಲೆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೂ ಅಷ್ಟೇ, ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋಕ್ಕೂ ಸೀಸನ್ನ ಉಪಯೋಗಿಸೋರು. ಹಾಗಾಗಿ ಸೀಸನ್ನ ನಮಗೆ ಯಥೇಷ್ಟವಾಗಿ ಕೊಡ್ರಿ. ತ್ರಪು ಅಂತಂದ್ರೆ ತವರ ಅಂತ. ಈ ತವರ ಅಂತಕ್ಕಂಥದ್ದು ಒಂದು ಮೆಟಲ್. ಇದನ್ನು ನಮಗೆ ಹೆಚ್ಚಾಗಿ ಕೊಡ್ರಿ ದೇವತೆಗಳಿರ, ನಮಗೆ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ. ಶ್ಯಾಮ ಅಂತಂದ್ರೆ ಕಪ್ಪು ವರ್ಣದ ಲೋಹಗಳು, ಕಬ್ಬಿಣ, ತಾಂಡವಾಳ, ಆಮೇಲಿಂದ ಇದು ಉಕ್ಕು, ಐರನ್ನು, ಕ್ಯಾಸ್ಟ್ ಐರನ್ನು, ಆಮೇಲೆ ಸ್ಟೀಲು ಅಂತೆಲ್ಲ ಕರಿತೀವಲ್ಲ ನಾವು, ಅವುಗಳನ್ನು ನಮಗೆ ಯಥೇಚ್ಛವಾಗಿ ಕೊಡ್ರಿ ನಮಗೆ. ಯಾಕೆಂದ್ರೆ ಮನೆ ಕಟ್ಕೊಳೋದಕ್ಕೆ ಅವಕ್ಕೆಲ್ಲ ಬೇಕಾಗತ್ತೆ, ಮನೆ ಪದಾರ್ಥಗಳೆಲ್ಲ ಉಪಯೋಗಿಸೋದಕ್ಕೆ ಬೇಕಾಗತ್ತೆ ಅಂತ. ಆಮೇಲೆ ಅಗ್ನಿಯನ್ನು ಯಥೇಚ್ಛವಾಗಿ ಕೊಡ್ರಿ. ಅಗ್ನಿಯನ್ನು ಯಾಕೆ ಯಥೇಚ್ಛವಾಗಿ ಕೊಡ್ರಿ ಅಂತ ಹೇಳ್ತೀವಿ ಅಂತಂದರೆ, ಅಗ್ನಿನೇ ನಮ್ಮ ಮೂಲಾಧಾರ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಾಧಾರ. ಅಗ್ನಿ ಇಲ್ದಿರ ಎಷ್ಟೋ ಹೊರದೇಶಗಳಲ್ಲಿ ಹಸಿ ಮಾಂಸನ ತಿನ್ಕೊಂಡು ಕಾಡು ಜೀವನವನ್ನು ನಡೆಸ್ಕೊಂಡು ತುಂಬ ಜನ ಬಾಧೆ ಬಿದ್ದಿದ್ದಾರೆ. ಆದರೆ ನಮಗೆ ಋಗ್ವೇದ ಕಾಲಕ್ಕೆ ಅಗ್ನಿಯನ್ನು ಕಂಡಿಡಿದು ಅಗ್ನಿಯನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತಾ ಬಂದಿದ್ದೀವಿ. ಅಗ್ನಿಯನ್ನು ಒಂದು ಆರಾಧನೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಇವತ್ತು ನೋಡಿ, ಅಗ್ನಿ ಆರಾಧನೆ ಇಲ್ಲದಿರೋ ಯಾವ ಪೂಜೆನೂ ಸಮರ್ಪಣೆ ಆಗೋದಿಲ್ಲ, ಅಂದರೆ ಸಂಪೂರ್ಣ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಮಂಗಳಾರತಿಯನ್ನು ಮಾಡ್ತೀವಿ, ಒಂದು ದೀಪಾರಾಧನೆಯನ್ನು ಮಾಡ್ತೀವಿ. ಹಾಗಾಗಿ ಅಗ್ನಿ ಅಂತಕ್ಕಂಥದ್ದು, ಆ ಅಗ್ನಿಯನ್ನು ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ಕೊಡ್ರಿ. ಅಪ್ಪು ಅಂದರೆ ನೀರು ಇಲ್ಲದೆ ಇದ್ರೆ ಆಗುತ್ತಾ? ಪ್ರತಿದಿನ ನಾವು ಕುಡಿಯೋದಕ್ಕೆ ನೀರು ಬೇಕು, ಬಳಸೋದಕ್ಕೆ ನೀರು ಬೇಕು. ನೀರು ಇಲ್ದಿರ ನಮ್ಮ ಜೀವನನೇ ನಡೆಯೋದಿಲ್ಲ. ಹಾಗಾಗಿ ನೀರನ್ನು ನಮಗೆ ಯಥೇಚ್ಛವಾಗಿ ಕೊಡ್ರಿ. ವೀರುದಗಳು ಅಂದರೆ ಹೂವು ಮತ್ತು ಹಣ್ಣುಗಳನ್ನು ಬಿಡುವ ಬಳ್ಳಿಗಳು. ನಮಗೆಲ್ಲ ಗೊತ್ತು, ಲತಾಗುಲ್ಮಗಳು ಅಂತ ಕರಿತೀವಿ. ಈ ಲತಾಗುಲ್ಮಗಳು ಅಂದರೆ ಇವಾಗ ಕುಂಬಳ ಬಳ್ಳಿ, ಈ ಥರದೆಲ್ಲ ಬಳ್ಳಿಗಳಿನಲ್ಲಿ ನಮಗೆ ಕಾಯಿಗಳು, ಹೂವುಗಳು ಬಿಡ್ತಕ್ಕಂಥ ಬಳ್ಳಿಗಳಿರುತ್ತೆ. ಇವಾಗ ಮಲ್ಲಿಗೆ ಹೂವು, ಈ ಥರದ್ದೆಲ್ಲ ಏನು ಹೂವು ಮತ್ತು ಹಣ್ಣುಗಳನ್ನು ಬಿಡ್ತಕ್ಕಂಥ ಬಳ್ಳಿಗಳಿದೆಯೋ ಅದನ್ನೆಲ್ಲ ವೀರುದಗಳು ಅಂತ ಕರೀತಾರೆ. ಆ ವೀರುದಗಳನ್ನು ಯಥೇಚ್ಛವಾಗಿ ಕೊಡ್ರಿ. ಔಷಧಿಗಳು ಅಂತಂದರೆ ಶ್ರಬ್ ಅಂತಂದರೆ ಏನಂತ ಕರೀತಾರೆ ಅಂದರೆ ಪುಟ್ಟ ಗಿಡಗಳು ಎಲ್ಲ ಒಂದು ಚೇರ್ ಹೈಟು, ಒಂದು 2.5-3 ಅಡಿ ಹೈಟಿಗೆ ಬೆಳೀತಕ್ಕಂಥ ಯಾವ ಒಂದು ಗುಂಪು ಆಗಿ ಬೆಳೀತಕ್ಕಂಥ ಈ ಗುಬುರು ಗಿಡಗಳಿರುತ್ತೋ ಅದನ್ನು ಇದೇನು ಔಷಧಿಗಳು ಅಂತ ಕರೀತಾರೆ. ಅಲ್ಲ, ಮೂಲಿಕೆಗಳಲ್ಲ, ಔಷಧಿಗಳು ಅಂತ ಕರೀತಾರೆ. ಅಂದರೆ ಶ್ರಬ್ಸ್, ಅವುಗಳನ್ನು ಯಥೇಚ್ಛವಾಗಿ ನಮಗೆ ಕೊಡ್ರಿ ಅಂತ. ಇವಾಗ ನಾವು ತರಕಾರಿಗಳೆಲ್ಲ ಬೆಳಿತೀವಲ್ಲ, ಅವೆಲ್ಲ ಶ್ರಬ್ಸೇ, ಔಷಧಿಗಳು ಅಂತ ಹೇಳ್ಬಿಟ್ಟು. ಇವೆಲ್ಲವೂ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ, ಭಗವಂತನ ಆರಾಧನೆಗಾಗಿ ನಮಗೆ ಯಥೇಚ್ಛವಾಗಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿಗೆ 5ನೇ ಅನುವಾಕನಲ್ಲಿ ಅರ್ಧ ಭಾಗ ಮುಗಿಯುತ್ತೆ. ಇನ್ನು 5ನೇ ಅನುವಾಕನ ಉಳಿದ ಅರ್ಧ ಭಾಗ ಇದೆ. ಅದನ್ನು ಮುಂದಿನ ಒಂದು ಪ್ರವಚನದಲ್ಲಿ ನಾವು ಮುಂದುವರಿಸೋಣ. ಇದನ್ನೊಂದ್ಸಲಿ ಹೇಳ್ಕೊಂಬಿಡೋಣ. ಪೇಜ್ ನಂಬರ್ 29. ಅಶ್ಮಾಚ ಮೇ ಮೃತ್ತಿಕಾಚ ಮೇ ಗಿರಯಶ್ಚ ಮೇ ಪರ್ವತಾಶ್ಚ ಮೇ ಸಿಕತಾಶ್ಚ ಮೇ ವನಸ್ಪತಯಶ್ಚ ಮೇ ಹಿರಣ್ಯಂಚ ಮೇ ಅಯಶ್ಚ ಮೇ ಸೀಸಂಚ ಮೇ ತ್ರಪುಶ್ಚ ಮೇ ಶ್ಯಾಮಂಚ ಮೇ ಲೋಹಂಚ ಮೇ ಅಗ್ನಿಶ್ಚ ಆಪಶ್ಚ ಮೇ ವೀರುಧಶ್ಚ ಓಷಧಯಶ್ಚ ಮೇ ಕೃಷ್ಟಪಚ್ಚಂಚ ಮೇ ಅಕೃಷ್ಟಪಚ್ಚಂಚ ಮೇ ಗ್ರಾಮ್ಯಾಶ್ಚ ಮೇ ಪಶವ ಆರಣ್ಯಾಶ್ಚ
ಯಜ್ಞೇನ ಕಲ್ಪತಾಂ ವಿತ್ತಂಚ ಮೇ ವಿತ್ತಿಶ್ಚ ಮೇ ಭೂತಂಚ ಮೇ ಭೂತಿಶ್ಚ ಮೇ ವಸುಚ ಮೇ ವಸತಿಶ್ಚ ಮೇ ಕರ್ಮ ಚ ಮೇ ಶಕ್ತಿಶ್ಚ ಮೇ ಅರ್ಥಶ್ಚ ಮ ಏಮಶ್ಚ ಮ ಇತಿಶ್ಚ ಮೇ ಗತಿಶ್ಚ ಮೇ. ಇವತ್ತಿಗೆ ಈ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.